ಎಲ್ಲರಿಗೂ ನಮಸ್ಕಾರ. ವಾರ್ಡ್ 57 ಸಿ ವಿ ರಾಮನಗರ್ ವಾರ್ಡಿನ ವಾರ್ಡ್ ಸಮಿತಿ ಸಭೆಗೆ ನಮಗೆಲ್ಲರಿಗೂ ಕೂಡ ಸ್ವಾಗತ ಮಾಡ್ತೇನೆ. ಇವತ್ತಿನ ವಾರ್ಡ್ ಸಮಿತಿ ಸಭೆಯಲ್ಲಿರುವಂಥ ನನ್ನ ವಾರ್ಡ್ ಸಮಿತಿ ಸದಸ್ಯರುಗಳು ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತ ಮಾಡ್ಕೊಳ್ತೇನೆ. ಅದೇ ರೀತಿ ಈಗ ಬರ್ತಿರ್ತಕ್ಕಂಥ 52ನೇ ವಾರ್ಡ್ನ ನಿವಾಸಿಗಳು ಎಲ್ಲರೂ ಸಹ ವಿಷಯಕ್ಕೆ ವತಿಯಿಂದ ನಾನು ಸ್ವಾಗತ ಕೊಡ್ತೇನೆ. ಹಾಗಾಗಿ ನನ್ನ ಅಧಿಕಾರಿ ಮಿತ್ರರೇನಿದ್ದಾರೆ ಅವರು ಕೂಡ ನಾನು ಸ್ವಾಗತ ಕೊಡ್ತಾ, ಕಳೆದ ಬಾರಿ 3ನೇ ಅಕ್ಟೋಬರ್ ವಾರ್ಡ್ ಸಮಿತಿ ನನ್ನ ಅಧ್ಯಕ್ಷತೆಯಲ್ಲಿ ಮೊದಲನೇ ಬಾರಿ ಇದ್ದಾಗ ಹಲವಾರು ವಿಷಯಗಳು ಪ್ರಸ್ತಾಪ ಆಗಿತ್ತು. ಸುಮಾರು 17 ವಿಷಯಗಳು ನೆನಪಿಸಿದೆ. 17 ವಿಷಯಗಳ ಬಗ್ಗೆ ಪ್ರತ್ಯೇಕವಾದಂಥ ವಿಷಯಗಳು ಚರ್ಚೆ ಮಾಡಿ, ಕೆಲವೊಂದು ವಿಷಯಗಳು ವಾರ್ಡ್ ಸದಸ್ಯರು ಪ್ರಸ್ತಾಪ ಮಾಡಿದ್ರು, ಕೆಲವೊಂದು ಸಾರ್ವಜನಿಕರು ಪ್ರಸ್ತಾಪ ಮಾಡಿದರು. ಅದರ ಬಗ್ಗೆ ಅನುಪಾಲನಾ ವರದಿಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ನೀಡ್ತಾ ಇದ್ದೀವಿ. ಈ ಮಧ್ಯೆ ಕೂಡ ನಾನು 2-3 ಬಾರಿ ವಾರ್ಡ್ಗೆ ಭೇಟಿ ನೀಡಿದಾಗ ಏನೇನು ಪ್ರಗತಿ ಪರಿಶೀಲನೆ ಯಾವ ರೀತಿಯಲ್ಲಿ ಆಗಿದೆ, ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ವಾರ್ಡ್ ಆಫೀಸಲ್ಲಿ ಮಾಡಿದ್ದೆ. ವಿಶೇಷವಾಗಿ PWCಗೆ ಸಂಬಂಧಪಟ್ಟಂತೆ ವಿಷಯಗಳು ಮತ್ತು ನಮ್ಮ ಘನತ್ಯಾಜ್ಯ ನಿರ್ವಹಣೆ ಹಾಗೂ ಇಂಜಿನಿಯರಿಂಗ್, ಇದರ ಜೊತೆಗೆ ಬೀದಿ ದೀಪಗಳು ಏನೋ ಸಮಸ್ಯೆ ಇತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಮತ್ತು ಈ ಒಂದು ಸಭೆಯಲ್ಲಿ ಮೊದಲಿಗೆ ನಾವು ಕಳೆದ ಸಭೆಯಲ್ಲಿ ಪ್ರಸ್ತಾಪ ಆಗಿರುವಂಥ ವಿಷಯಗಳೇನಿತ್ತು ಅದರ ಅನುಪಾಲನಾ ವರದಿಯಂತೆ ಅದನ್ನು ಮುಂದೆ ಕೂಡ ಮಂಡಿಸಿದ್ವಿ. ಅಧಿಕಾರಿಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಕಾರ್ಯವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆ ಒಂದು ಹೇಳ್ತಾರೆ. ತದನಂತರ ನಾವು ಈ ಸಭೆಯ ವಿಷಯಗಳೇನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ತಾವೀಗ ಎಲ್ಲ ವಿಷಯಗಳು ಕೂಡ ಸ್ವಾಗತ. ವಾರ್ಡ್ ನಂಬರ್ 57 ಸಿ ವಿ ರಾಮನಗರ ವಾರ್ಡ್ ಸಮಿತಿ ಅಧ್ಯಕ್ಷರಿಗೆ ಮೊದಲಿಗೆ ಸಭೆಗೆ ಸ್ವಾಗತ ಮಾಡೋಣ ಹಾಗೂ ವಾರ್ಡ್ ಸಮಿತಿ ಸದಸ್ಯರುಗಳಿಗೂ ಸ್ವಾಗತಿಸೋಣ ಹಾಗೂ ವಾರ್ಡ್ 57 ಸಿ ವಿ ರಾಮನಗರ ನಿವಾಸಿಗಳು ಹಾಗೂ ಕ್ಷೇಮಾಭಿವೃದ್ಧಿ ಸಂಘದವರಿಗೂ ಈ ಸಭೆಗೆ ಸ್ವಾಗತ. ಈಗ ಇನ್ನೊಂದು ಸರ್ತಿ ಸದಸ್ಯರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ವಾರ್ಡ್ ಕಮಿಟಿ ಸದಸ್ಯರಾದ ರಾಜಾರೆಡ್ಡಿ ಸರ್ಗೆ ಸ್ವಾಗತ. ನೆಕ್ಸ್ಟ್ ವಾರ್ಡ್ ಸಮಿತಿ ಸದಸ್ಯರಾದ ಸತ್ಯನಾರಾಯಣ ಅವರು ವರ್ಸುವ ಲೇಔಟ್ ಕ್ಷೇಮಾಭಿವೃದ್ಧಿ ಸಂಘದಿಂದ. ಆಮೇಲೆ ವಾರ್ಡ್ ಸಮಿತಿ ಸದಸ್ಯರಾದ ಸುಜಾತ ಅವರಿಗೆ ಸ್ವಾಗತ. ವಾರ್ಡ್ ಸಮಿತಿ ಸದಸ್ಯರಾದ ವಿಜಯ್ ಕುಮಾರ್ ಅವರಿಗೆ ಸ್ವಾಗತ. ಮೊದಲಿಗೆ ಈ ಮೊದಲು ದಿನಾಂಕ 3/10/2020 ನಡೆದ ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಫಸ್ಟು ಘನತ್ಯಾಜ್ಯ ನಿರ್ವಹಣೆ ತಗೊಂಡಿದ್ವಿ ಸರ್. ಅದನ್ನ 19ನೇ ಕ್ರಾಸ್ ಸ್ಕೂಲ್ ಎದುರುಗಡೆ ಕಸ ಹಾಕ್ತಾರೆ ಅಂತ ಮುಖ್ಯೋಪಾಧ್ಯಾಯರು ಅವತ್ತು ಒಂದು ರೈಟಿಂಗಲ್ಲಿ ಕೋರ್ಕೊಂಡಿದ್ರು, ಕಸ ಕ್ಲಿಯರ್ ಮಾಡಿಸ್ಕೊಡಿ ಅಂತ. ಅದ್ರ ಬಗ್ಗೆ ಮೀನಾಕ್ಷಿ ಅವರು ಏನಾದರೂ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಸ್ಕೂಲ್ ಮುಂದೆ ಕಸ ಬೀಳ್ತಾ ಇದೆ ಅದು ಆಕ್ಚುಲಿ ಬ್ಲಾಕ್ ಸ್ಪಾಟ್ ಅಲ್ಲ, ರೆಗ್ಯುಲರ್ ಸ್ವಲ್ಪ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ರೆಗ್ಯುಲರು. ಮತ್ತೆ ಅದನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕಳಿಸಿ ಆ ಜಾಗನ ತೋರಿಸ್ತೀನಿ ಪ್ಲಾಂಟೇಶನ್ ಮಾಡೋಕ್ಕೆ. ಅವ್ರು ಬಂದು ನೋಡ್ತಾ ಹೋಗಿದ್ದಾರೆ, ಆ ಕೂಡಲೇ ಅವರು ಪ್ಲಾಂಟೇಶನ್ ಮಾಡ್ತಾರೆ. ಓಕೆ ಬಾಲಾಜಿ ಲೇಔಟ್ ರಸ್ತೆಯಲ್ಲಿ ಕಸ ಗುಡಿಸುವಿಕೆ ಸಮರ್ಪಕವಾಗಿಲ್ಲ ಅಂತ ಡಾಕ್ಟರ್ ಸಿಂಧು ಮೇಡಮ್ ಹೇಳಿದರು. ಕಸ ರೆಗ್ಯುಲರ್ ಕ್ಲಿಯರ್ ಆಗ್ತಾ ಇದೆ ಮೇಡಮ್, ಆದರೆ ಅವರು ಮಡ್ ಏನಿದೆ ಅದು ಶೇಖರಣೆ ಆಗಿತ್ತು, ಅದು ಈ ಕಂಟಿನ್ಯೂ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಮಳೆ ಬರ್ತಾ ಇರೋದ್ರಿಂದ ಅದು ಮೇಲ್ಗಡೆಯಿಂದ ಫುಲ್ಲು
ಲೋ ಲೈನಿಂಗ್ ಆ ರೋಡ್ಗಳು ಇರೋದ್ರಿಂದ ಮಳೆ ಬಂದಾಗ ಮತ್ತೆ ಮತ್ತೆ ಬಂದು ಶೇಖರಣೆ ಆಗ್ತಾ ಇದೆ. ಇವಾಗ ಕಂಟಿನ್ಯೂ ಮೂರು ದಿವಸ 3 ಸಲ ವರ್ಕರ್ಸ್ ಅಂತ ಅದನ್ನ ಕ್ಲಿಯರ್ ಮಾಡ್ತೀವಿ. ಸರಿ I also visited the place because of the open land. ತುಂಬ ದೊಡ್ಡ ಏರಿಯಾ ಇದೆ. ಆ ಡಸ್ಟ್ ಎಲ್ಲ ಬಂದು ಸೆಕೆಂಡ್ ಆಗ್ತಾ ಇದೆ. That is the problem. I mean, I came to know through Meenakshi that we have visited the place, and first of all, thanks for clearing the one of the black spot in Balaji layout. When you enter, there is a Yeah, then actually further down I have shown her one more place where the old vehicle has been parked and the people started dumping the waste onto that vehicle, which I have already told Meenakshi ma'am. She said we informed the traffic police and we do the needful. So far nothing has been That is an done. old vehicle. It's an old vehicle without a number plate. Ah. And people like, whatever the associations have been trying to prevent, it's not happening. The early morning people go and dump the waste Are we there. informing police? ಯಾರು police? No, I haven't. ಬಂದಿದ್ದಾರೆ ಇವತ್ತು? In fact, yesterday I met ಯಾರು ಬರ್ತಾ ಇದ್ದಾರೆ? Yesterday I met one of the traffic inspector. So he visited the area. I told him. Then he said, no, you have to talk to Circle Inspector Venkatachalpati. Then only he will be able to solve that issue. So it's an old vehicle which is. It's an old vehicle without a number plates, and it's lying for so many. ನೀವು ಹೋಗಿ ಫಾರ್ಮಲ್ ಕಂಪ್ಲೇಂಟ್ ಕೊಡಿ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಈ ರೇಟಿಂಗು ಘನತ್ಯಾಜ್ಯ ನಿರ್ವಹಣೆಯಿಂದ ನಾವು ನಮಗೆ ತೊಂದರೆ ಆಗ್ತಾ ಇದೆ, ಕಸ ಬೀಳ್ತಾ ಇದೆ, ಹಳೆ ವಾಹನವನ್ನು ಯಾಕಂದ್ರೆ BBMP ನಾವು ಜಮೀನು ಕೊಟ್ಟಿದ್ವಿ ಅವರಿಗೆ ಮುಂಗಿಪುರದಲ್ಲಿ ಇಂಥ ಓಲ್ಡ್ ವೆಹಿಕಲ್ಸ್ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಅವ್ರು ಶಿಫ್ಟ್ ಮಾಡ್ಕೊತಾರೆ. ಒಂದು ಲೆಟರ್ ನಿಮ್ಮ ಕಡೆಯಿಂದ ಕೊಡಿಸಿ ಲೆಟರ್ ಕೊಡಿಸಿದ ಮೇಲೆ ನನಗೆ ಹೇಳಿ. And due to that, half the road is occupied with the mud and all those things. Yeah, vacant place. ಅದು ನೋಡಿದ್ದೀರಲ್ಲ ಜನ. And I use this opportunity to thank your office for the quick action which you have done. Based on our last meeting, as we said, the sewage cleaning, it was properly done, and I'm really thankful to BBMP We office. continue the work. Thank you. She'll be there. Thank you. Thank you. ಅದು ರಸ್ತೆ ಎಂಟ್ರಿ ಆ ಕಡೆ ಎರಡೂ ಕಡೆ ವೇಕೆಂಟ್ ಪ್ಲೇಸ್ ಇದೆ ಸರ್. ವೇಕೆಂಟ್ ಪ್ಲೇಸಲ್ಲಿ ಗಿಡಗಳೆಲ್ಲ ಕಳ್ಕೊಂಡು ಅಲ್ಲಿ ಹಳೆ ವೆಹಿಕಲ್ನ ಪಾಸ್ ಮಾಡಿದ್ದಾರೆ ಸರ್. ನಾವು ತೋರಿಸಿದ ಬ್ಲ್ಯಾಕ್ ಸ್ಪಾಟ್ ಕ್ಲಿಯರ್ ಮಾಡಬೇಕಾದ್ರೆ ನಾವು ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ ಎಂದು ಖಾಲಿ ಕಾಲದಿಂದ ವೆಹಿಕಲ್ಗೆ ನಾವು ಮಾತಾಡಿಸಿ ವೆಹಿಕಲ್ ಕ್ಲಿಯರ್ ಆಗಿ ನಾವು ಆಮೇಲೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಓಕೆ, ಬಟ್ ಏನು ಹೊರಗೆ ಪಬ್ಲಿಕ್ ಸ್ಪೇಸಲ್ಲಿ ಏನು ಬಂದಿದೆ? ಸಿ ಅವರ್ ಫಸ್ಟ್ ಪ್ರಯಾರಿಟಿ ಇಸ್ ಟು ಎನ್ಶೋರ್ ನೋ ಗಾರ್ಬೇಜ್ ಇನ್ ಅ ಪಬ್ಲಿಕ್ ಪ್ಲೇಸ್. ಸೊ 100% ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿದ್ದಿದ್ರೆ ಅದು ಎತ್ತುವಂಥ ಜವಾಬ್ದಾರಿ ನಂದು. ಬರುವಾಗ ಕೂಡ ನಾನು ನೋಡ್ತಾ ಇದ್ದೆ ಅಲ್ಲಿ ಆಟೋಸ್ ಎಲ್ಲ ಪಾರ್ಕ್ ಮಾಡ್ತೀರಲ್ಲ, ಅಲ್ಲಿ ಸ್ವಚ್ಛವಾಗಿಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಇನ್ನೂ ಕೂಡ ಕಸ ನಮ್ಗೆ ಕಾಣ್ತಾ ಇದೆ. ಸೊ 100% ವೇಕೆಂಟ್ ಸೈಟ್ಸ್ ನೆಕ್ಸ್ಟ್ ಕ್ಯಾಟಗರಿ. ಅದರಲ್ಲೂ ನಮ್ಮ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಿ ಕಸ ಕಾಣಬಾರ್ದು. ನಿಲ್ಲಿಸ್ತೀವಿ ಅಲ್ಲಿ ಆಟ ಇರುತ್ತೆ ಅಂತಲೇ ಬಂದು ಕಸ ಆಗ್ತಾ ಹಾಂ, ಬಟ್ ಯಾರೇ ಅಲ್ಲಿ ಪಾರ್ಕ್ ಮಾಡಿ ಹೋಗುವಂಥದ್ದು ಸರ್, ಇವರು ನಮ್ಮ ಸೂಪರ್ವೈಸರ್ಸ್ ಇದ್ದರೆ ಡಬಲ್ ಶಿಫ್ಟಲ್ಲಿ ಅವ್ರು ಹಾಕ್ಬೇಕು. ಓಪನ್ ಆಗಿ ಅಲ್ಲಿ ನೆನೆಸ್ಬಿಟ್ಟು ಹೋದರೆ ಕಸ ಹಾಕ್ತಾರೆ. ಲೋಡ್ ಮಾಡೋಕ್ಕೆ ಇಲ್ಲಾಂದರೆ ಅದು ಪರ್ಮನೆಂಟ್ ನಿಮ್ಮದು ಸ್ಪಾಟ್ ಇದ್ದರೆ ದಯವಿಟ್ಟು ಒಂದು CCTV ವಿ ಕ್ಯಾನ್ ಇನ್ಸ್ಟಾಲ್. CCTV ಇನ್ಸ್ಟಾಲ್ ಮಾಡಿ ಅದು ನಿಮ್ಮ ಮೊಬೈಲ್ಗೆ ಫೀಡ್ ತೊಗೊಳ್ಳಿ, ಯಾರು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ. ಪೊಲೀಸ್ ಸ್ಟೇಷನ್ ಫೀಡ್ ಕೊಡಿ. ಅದು ಒಂದು. ಎರಡನೇದು, ಈ ವೇಕೆಂಟ್ ಸೈಟ್ಸಲ್ಲಿ ಈ ಹಳೆ ವಾಹನಗಳಿದ್ದರೆ ಅದು ಪೊಲೀಸ್ ಅವರಿಗೆ ನಾವು ರೈಟಿಂಗಲ್ಲಿ ಕಳಿಸ್ಬೇಕು. ಹೇಳೋರಿಗೆ ಎಲ್ಲೆಲ್ಲಿ ಹಳೆ ವಾಹನಗಳಿದೆ ಅಲ್ಲಿ ಬಂದು ಕಸವನ್ನು ಹಾಕ್ತಾರೆ. ನೆಕ್ಸ್ಟ್ ಯಾವುದು? ಮಾರುತಿ ನಗರದಲ್ಲಿ ಕಸದ ವಾಹನಕ್ಕೆ ಕಸ ನೀಡುವುದು ರಸ್ತೆಗೆ ಹಾಕ್ತಿದ್ದಾರೆ ಅಂತ ವಿಜಯಕುಮಾರ್ ಅವ್ರು ಹೇಳಿದ್ರು ಬಗ್ಗೆ ಕೊಡಿ ಅಂತ ಹೇಳಿದ್ದಾರೆ. ಅದೊಂದು ಪೆಂಡಿಂಗ್ ಇದೆ ಸರ್. ನೆಕ್ಸ್ಟ್ ವೀಕ್ ಅದು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಟ್ಲೀಸ್ಟ್ ಹೇಳಿ. ನೆಕ್ಸ್ಟ್ ವೀಕ್ ನನ್ನ ಅವಶ್ಯಕತೆ ಇದೆಯಾ? ನಾನು ಬರಬೇಕಾ? ಸರ್ ಬ್ಯಾನರು ಕಾಂಪ್ಲೆಕ್ಸ್ ಎಲ್ಲ ರೆಡಿ ಇದೆ, ವೆಹಿಕಲ್ ರೆಡಿ ಇದೆ ಸರ್. ಬೈಕ್ ಎಲ್ಲ ರೆಡಿ ಮಾಡಿದ್ದೀವಿ. ಒಂದು ಸರ್ ವಿಜಯಕುಮಾರ್ ಸರ್ ಹತ್ರ ಮಾತಾಡಿದ್ವಿ, ಅವ್ರು ಯಾವಾಗ ಫ್ರೀ ಇದ್ದಾರೆ ಅಂತ. ಈ ವೆಂಕಟಾಚಲಪುರದಲ್ಲಿ ನಮ್ಮ ಮಾರ್ಷಲ್ ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡಿ ಏನು ಮಾಡಿದ್ದೀರಾ? ಹೌದು ಅದೇ ಮಾದರಿಯಲ್ಲಿ ಅಲ್ಲಿ ಮಾರುತಿ ನಗರಲ್ಲೂ ಇದು ಮಾಡಿ. ಹೌದು ಸರ್, ಅದೇ ಥರ ಪ್ಲಾನ್ ಮಾಡ್ಬೋದು. ಅದು ಮೊನ್ನೆ ನಾಗರ್ಪಾಲೆ ಮಾಡಿದ್ದು ಇವಾಗ ಎಷ್ಟು ತುಂಬ ಒಂದು 50% ತುಂಬ ಒಳ್ಳೆಯದಾಗಿದೆ ಸರ್. ಅದು ಏನು ಮಾಡಿದ್ದೀರಾ? ವಾರ್ಡ್ ಸದಸ್ಯರಿಗೆ ಮಾಹಿತಿ ನೀಡಿ. ನಾಗರ್ಪಾಲೆದಲ್ಲಿ ಒಂದು ಪ್ಲಾನ್ ಮಾಡಿಕೊಂಡು ನಮ್ಮ ಆಟೋ 2 ಆಟೋ ಮತ್ತು ಸ್ಕ್ವಾಡ್ ಮಾರ್ಷಲ್ ಸೂಪರ್ವೈಸರು ಮತ್ತು 4-5 ಎಕ್ಸ್ಟ್ರಾ ಸೂಪರ್ವೈಸರ್ಗಳಿದ್ರು. ಮಾರ್ನಿಂಗ್ 6 ಅವರು ಬ್ಲ್ಯಾಕ್ ಸ್ಪಾಟಲ್ಲೆಲ್ಲ ವಿಸಿಟ್ ಮಾಡಿ ಬ್ಲ್ಯಾಕ್ ಸ್ಪಾಟಲ್ಲಿ ಯಾರು ಬರ್ತಾರೆ ಅವ್ರಿಗೆ ಏನು ಸಮಸ್ಯೆ ಇದೆ, ಆಟೋ ಬರ್ತಾ ಇದೆಯಾ ಬರ್ತಾ ಇಲ್ಲ ಏನು ಅಂತೆಲ್ಲ ಪ್ರಾಬ್ಲಮ್ನ ಕೇಳಿಟ್ಕೊಂಡಿದ್ರು. ಆಮೇಲೆ ನಾವು ಗಾಡಿ ಸ್ಕ್ಯಾನ್
ಇದೆ, ಸರ್ಕ್ಯುಲೇಷನ್ ಬಗ್ಗೆ ಅವೇರ್ನೆಸ್ ಮಾಡಿ, ಬ್ಲ್ಯಾಕ್ ಬೋರ್ಡಲ್ಲಿ ಈ ಥರ ಹಾಕಬೇಡಿ, ಯಾವ ಟೈಮಿಂಗ್ ನೀವು ಕೆಲಸಕ್ಕೆ ಬೇಕು ನಿಮಗೆ ಆಟೋನ, ಅದ್ರ ಬಗ್ಗೆ ಎಲ್ಲ ಅವ್ರದ್ದು ಪ್ರಾಬ್ಲಮ್ಸ್ ನಾವು ತಿಳ್ಕೊಂಡು ಆಮೇಲೆ ಅವ್ರಿಗೆ ಸರ್ಕ್ಯುಲೇಷನ್ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ. ಅದಾಗಿ ಮಾಲಿನ್ಯದಲ್ಲಿ ಎಷ್ಟೋ ಬ್ಲ್ಯಾಕ್ ಬೋರ್ಡಲ್ಲಿ ಕಸ ಕಡಿಮೆ ಇತ್ತು, ಆಮೇಲೆ ಸರ್ಕ್ಯುಲೇಷನ್ ಮಾಡಿ ಆಟೋಗೆ ಕಸನ ಕೊಡ್ತಾ ಇದ್ದಾರೆ. ಇದೇ ಥರ ಒಂದು 2-3 ವಾರಗಳು ಮಾಡಿದರೆ ಪೂರ್ತಿ ಕ್ಲಿಯರ್ ಆಗುತ್ತೆ. ಮತ್ತು ನೆನ್ನೆಯಿಂದ ನೈಟ್ ಆಟೋನ ಫೆಸಿಲಿಟಿ ಮಾಡಿದ್ವಿ. ಕಮರ್ಷಿಯಲ್ ಅವ್ರು ಏನು ಶಾಪ್ಸ್ ಇದ್ದಾರೆ ನೈಟಲ್ಲಿ ಕಸ ಎಲ್ಲ ಕೊಟ್ಟು ಔಟ್ ಸೈಡ್ ಹಾಕ್ತಾ ಇದ್ರು. ಅದಾದಮೇಲೆ ಮಾರ್ನಿಂಗ್ ಜನ 4 ಗಂಟೆಗೆ ಎದ್ದಾಗ ಮುಂದೆ ಕಸ ಇದೆ ಅಂತ ಅವ್ರು ಇನ್ನೂ ಖುಷಿ ಆಗ್ತಿದ್ರು. ಈಗ ಕಮರ್ಷಿಯಲ್ 2 ಆಟೋ ನೈಟ್ ಟೈಮಲ್ಲಿ ಬಿಟ್ಟಿದ್ದಾರೆ. ಶುರು ಆಯಿತು ಸರ್, ಒಳ್ಳೆ ರೆಸ್ಪಾನ್ಸ್, ತುಂಬ ಜನ ಚೆನ್ನಾಗಿ ಒಳ್ಳೇದಾಯಿತು ಅಂತ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಮತ್ತು ಕಸನೂ ಕೊಟ್ಟಿದ್ದಾರೆ. ಇದು ರೆಗ್ಯುಲರ್ ಆಗುತ್ತೆ ಸರ್, ಕಂಟಿನ್ಯೂ ಇದನ್ನು ಫಾಲೋ ಮಾಡ್ತಾರೆ. ಅದೇ ಮಾದರಿಯಲ್ಲಿ ಮಾರುತಿ ನಗರಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ವ್ಯವಸ್ಥೆ ಮಾಡಿ. ಈ ಕಮರ್ಷಿಯಲ್ ಕಸ ಏನಿದೆ ಆದಷ್ಟು ಅದು ನಮ್ಮ ವಾಹನಗಳಿಗೆ ಬಂದರೆ ನಿಮ್ಮ ಬ್ಲ್ಯಾಕ್ ಸ್ಪಾಟ್ಸ್ ರೆಡ್ಯೂಸ್ ಆಗುತ್ತೆ. ಮತ್ತು ಸಾರ್ವಜನಿಕರು ಅವ್ರು ಹೇಳ್ದಂಗೆ ಮೇಲೆ ಹೋಗಿ ಹಾಕಲ್ಲ. ಸೊ ಈ ನೈಟ್ ಕಲೆಕ್ಷನ್ ಶುರುವಾಗಿರೋದು ಒಳ್ಳೆ ವಿಷಯ. ನಮ್ಮಲ್ಲಿ ಇರೋದು ಬೇರೆ ಮೆಜೆಸ್ಟಿಕ್ ಅಂತ ಏರಿಯಾಸಲ್ಲಿ ಮಾತ್ರ ನೈಟ್ ಕಲೆಕ್ಷನ್ ಇದೆ. ಸೊ ಈ ಕಡೆ ನೀವು ವಾರ್ಡ್ 57 ಸ್ಟಾರ್ಟ್ ಮಾಡಿರೋದು ಬಹುಶಃ ಇಡೀ ಈ ಸಿದ್ದರಾಮನಗರ ಡಿವಿಷನಲ್ಲೇ ಮೊದಲನೇ ಬಾರಿ ಅನಿಸುತ್ತೆ ನಾನು ಕಮರ್ಷಿಯಲ್ ಏರಿಯಾ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದು ಕಂಟಿನ್ಯೂ. ಯಾವಾಗ ಮಾಡ್ಬೋದು? ನಾನು ಬರ್ತೀನಿ. ಹೌದಾ? ಇಲ್ಲ, ಅವ್ರು ಹೇಳಿದ್ರೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ನನಗೆ, ನಾನು ನನ್ನ ಹಂತದಲ್ಲಿ ಪ್ರಯತ್ನ ಮಾಡಿಬಿಟ್ಟು ಆನಂತರ ತಾವು ಬನ್ನಿ ಅಂತ ಅವರೇ ಹೇಳ್ಕೊಡ್ತೀನಿ. ನಾನೇನು ಹೇಳಿದ್ದೆ, ನಮ್ಮ ಕಲೆಕ್ಷನ್ ಸಿಸ್ಟಮ್ ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಆಗಿ ಸ್ಟ್ರೀಮ್ಲೈನ್ ಆಗಿ ಪ್ರತಿದಿನ ನಾವು ಕಾನ್ಫಿಡೆಂಟ್ ಇರಬೇಕು ಜನರಿಗೆ ಹೇಳಕ್ಕೆ. ಇದು ವಾಹನಗಳು ಈ ಸಮಯಕ್ಕೆ ಬರುತ್ತೆ, ಈ ಡ್ರೈ ವೇಸ್ಟ್ ಗಾಡಿ, ವೆಟ್ ವೇಸ್ಟ್ ಗಾಡಿ ಈ ರೀತಿ ಬರುತ್ತೆ. ನೀವು ಅನೌನ್ಸ್ಮೆಂಟ್ ಸಿಸ್ಟಮು, ಸ್ಪೀಕರ್ ಸಿಸ್ಟಮ್ ಅದೆಲ್ಲ ಆಡ್ಕೊಂಡು ನೀವು ಯಾವಾಗ ರೆಡಿ ಇರ್ತೀರಾ ಒಂದು 2 ದಿನ ಓಡಿಸಿ. ಅದು ಆನಂತರ ನಾನು ಬರ್ತೀನಿ, ಇಲ್ಲಿ ಅನೌನ್ಸ್ ಇಟ್ಟು ಮಾರ್ಷಲ್ ವೆಹಿಕಲ್ ಕೂಡ ತರಿಸ್ತೀವಿ. ನಮ್ಮಲ್ಲಿ ಮಾರ್ಷಲ್ ಪೆಟ್ರೋಲ್ ವೆಹಿಕಲ್ ಅಂತ ಈಗ ಒಂದೊಂದು ಝೋನ್ಗೆ ಒಂದು ಕೊಟ್ಟಿದೆ. ಸೊ ನಿಮ್ಮಲ್ಲಿ ಯಾವತ್ತು ಆವತ್ತು ಇದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ, ಅವ್ರಿಗೂ ಕಳಿಸ್ತೀವಿ, ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಅದು ಪ್ಲ್ಯಾನ್ ಮಾಡ್ಕೊಳ್ಳಿ, ವಾರದಲ್ಲಿ ಯಾವಾಗ ಹೇಳ್ತೀರಾ ನಾನು ಬರ್ತೀನಿ. ಬರೀ ಮಂಡೇಶ್ಪಾಳ್ಯ ಮೇನ್ ರೋಡಲ್ಲಿ 12 ಬ್ಲ್ಯಾಕ್ ಸ್ಪಾಟ್ಸ್ ಚಿಕ್ಕದಿದೆ ಅಂತ ಹೇಳಿದ್ರು ವಿಜಯಕುಮಾರ್ ಅವರು. ಸರ್, ಒಂದು ಸಮಸ್ಯೆ ಏನಾಗಿದೆ ಅಂದರೆ ಮಂಡೇಶ್ಪಾಳ್ಯ ಮೇನ್ ರೋಡಲ್ಲಿ ಅದೇನು ಬ್ಯಾನರ್ ಕಾಂಪೌಂಡ್ ಇದೆ, ಆ ಡೈಲಿ ಡೆಬ್ರಿಸ್ ಥರ ಮಾಡ್ಬಿಟ್ಟು ಬೀಳ್ತಾನೆ ಇದೆ. ನಾವು ಕ್ಲಿಯರ್ ಮಾಡ್ತಾ ಇದ್ರು, ಡೈಲಿ ಬೀಳ್ತಾನೆ ಇದೆ. ಅದರಿಂದಲೇ ಜಾಸ್ತಿ ಎಲ್ಲೆಲ್ಲಿ ಮಡ್ಡ ಅಂದರೆ ಬೀಳ್ತಾ ಇದೆ, ಅಲ್ಲಿ ಕಸ ಜಾಸ್ತಿ ಬೀಳ್ತಾ ಇದೆ. ಮುಂಚೆ ಅದು ಸ್ವಲ್ಪ ಪೇಂಟ್ ಥರ ನೋಡಿ ಅವ್ರು ಬೆನ್ನೆಲ್ಲವ್ರು ಹೇಳಿ ಅದು ಕಂಪೌಂಡ್ ಸರಿ ಮಾಡ್ಕೊಂಡು ಅದೆಲ್ಲ ತುಂಬಾ ಹಳೇದಾಗಿ ಮತ್ತು ಡೈಲಿ ಬೀಳ್ತಾ ಇದೆ ಸರ್. ಅದರಿಂದಲೇ ಜಾಸ್ತಿ ಕಸ ಯಾರು ಗೊತ್ತಾಗ್ತಾ ಇದ್ದಾರೆ? ಹಾಕ್ತಾ ಇದ್ದಾರೆ ಅಂತಲ್ಲ ಸರ್, ಗೋಡೆಯಿಂದ ಬೀಳ್ತಾ ಇದೆ. ಗೋಡೆಯಿಂದ ಚಿಕ್ಕ ಇಲಿಗಳು ಏನಾದರೂ ಓಡಾಡಿ ಅದರಿಂದಲೇ ಅಂತ ಜಾತಿ ಎಲ್ಲಿದೆ ಅಂತಲೇ ಜಾಸ್ತಿ ಕಸ ಬೀಳ್ತಾ ಇದೆ. ಅದನ್ನ ಸ್ವಲ್ಪ ವಾಲ್ ಪೇಂಟ್ ಮಾಡಿ ಹೌದು ಸರ್, ಕಂಪಲ್ಸರಿ ಮಾಡಬೇಕು. ಅದು ಏನಾದ್ರು ಮಾಡಿ ನಂತರ ಡೆಬ್ರಿಸ್ ಎಲ್ಲ ಪೂರ್ತಿ ಕ್ಲಿಯರ್ ಆದ್ಮೇಲೆ ಕಸ ಆಲ್ಮೋಸ್ಟ್ ಅವಾಯ್ಡ್. ಈಗ ಡೆಬ್ರಿ ಒಂದು ರೌಂಡ್ ನಾವೇ ಕ್ಲಿಯರ್ ಮಾಡ್ಬೋದಲ್ಲ? ತುಂಬಾ ಸಲ ಕ್ಲಿಯರ್ ಮಾಡಿದ್ದೀವಿ ಸರ್. ಅದನ್ನ ಮಾರ್ಸ ಇದೆ ಮಲ್ಲೇಶ್ಪಾಳ್ಯ 8 to 8 ಡೈಲಿ ಬೀಳ್ತಾ ಇದೆ. ನಮ್ಮ ಕಡೆಯಿಂದ ನಾವು ಕ್ಲಿಯರ್ ಮಾಡ್ತಾನೆ ಇದ್ದೀವಿ. ಸ್ವಲ್ಪ ಇರೋದಕ್ಕೆ ಅದನ್ನ ಗಿಡಗಳಿಗೆಲ್ಲ ಹಾಕೋದು ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಡೈಲಿ ಬೀಳುತ್ತೆ. ಇದರಿಂದ ಅದು ಫುಟ್ಪಾತ್ ಚೆನ್ನಾಗಿ ಕಾಣಲ್ಲ ಅಂತಾನೆ ಆಲ್ಮೋಸ್ಟ್ ಅದನ್ನೇ ಕಸ ಜಾಸ್ತಿ ಬೀಳ್ತಾರೆ. ನನಗೆ ತೋರಿಸು ಅನಿಸ್ತು. ನಾನು ಸೇಮ್ 9 ಪಾಯಿಂಟ್ ಓಪನ್ ಏರಿಯಾ ನೆಕ್ಸ್ಟ್ ಅಷ್ಟೇ. ಓಕೆ, ನೆಕ್ಸ್ಟ್ ಯಾವುದು ಇಲಾಖೆ? ಕಾಮಗಾರಿ ನೀವೇ. ಸೊ ಕುಂಟೆಪಳ್ಳ ಮೇನ್ ರೋಡು ಮತ್ತು ಶಾಂತಮ್ಮ ಲೇಔಟ್ಗಳಲ್ಲಿ ಮಳೆ ನೀರಿನ ಚರಂಡಿಗಳಿಗೆ ಹೂಳು ತುಂಬಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು ಚಂದ್ರ ಸರ್. ಅಲ್ಲಿ ಹೋಗಿ ನಾವು ನೋಡಿದಾಗ ಸ್ಥಳ ಪರಿಶೀಲನೆ ಮಾಡಿದ್ವಿ ಸರ್. ಬಟ್ ಅದು ತುಂಬ ಹಳೆಯ ಇನ್ನೂ ಹೂಳು ಜಾಸ್ತಿನೇ ಇತ್ತು.
ಅದನ್ನು ನಾವು ಇವಾಗ ನಗರ ತನ್ನ ಪ್ಯಾಕೇಜಲ್ಲಿ ಅದು ಎಸ್ಟಿಮೇಟಲ್ಲಿ ತಗೊಂಡಿದ್ದೀವಿ ಸರ್. ಅದು ಕ್ಲಿಯರಿಂಗ್ ಆಫ್ ದ ಟ್ರೈನ್ ಯಾವ ವರ್ಷದಲ್ಲಿ ಇದೆ? ಅದು ಫೈನಾನ್ಷಿಯಲ್ ಬಿದ್ದಲ್ಲಿ ಸ್ಟೇಟಲ್ಲಿ ಎಷ್ಟು ಕಾಸ್ಟ್? ಸುತ್ತಗುಂಟಪಾಳ್ಯ ಇಂಡಸ್ಟ್ರಿ ಇಲ್ಲ ಓನ್ಲಿ ಅಲ್ಲಿ ಯಾವ ಆ ಪೋರ್ಷನ್ ಪ್ಯಾಕೇಜಲ್ಲೇ ಸುತ್ತಗುಂಟಪಾಳ್ಯ ಪ್ಯಾಕೇಜಸ್ ಸೇರಿ ಹೌದು. ಅದನ್ನು ಕಂಪ್ಲೇಂಟ್ಸ್ ಎಲ್ಲ ನೆಕ್ಸ್ಟು ಇಲ್ಲಿ ಹೆಲ್ತ್ ಸೆಂಟರ್ ಇದೆ ಸರ್ ನಮ್ಮದು. ಹೆಲ್ತ್ ಸೆಂಟರ್ ಎದುರುಗಡೆ ನಾವು ಕ್ರಾಸಿಂಗಲ್ಲಿ ಸ್ಲ್ಯಾಬ್ ಎಲ್ಲ ಮುರಿದೋಗ್ಬಿಟ್ಟು ಅದನ್ನು ಕಾಂಕ್ರೀಟ್ ಮಾಡಿದ್ರು, ಅದನ್ನು ಹಾಕಿದ್ವಿ. ಹಾಕಿದ್ರಾ? ಹೌದು ಕಂಪ್ಲೇಂಟ್ ಸರ್. ಇದು 19th ಕ್ರಾಸಲ್ಲಿ ರೋಡ್ ಕಟ್ ಮಾಡಿದ್ಮೇಲೆ ಅದು ರೋಡ್ ಹಾಳಾಗಿತ್ತು ತುಂಬ. ಅದು ತುಂಬ ಹಾಳಾಗಿದೆ. ಆಗಿತ್ತು ಸರ್. ಅದು ಈಗ ಮಾಡಿದ್ದೀರಾ? ಮಾಡಿದ್ವಿ. ಪಾಟ್ಹೋಲ್ ಇದು ಹಾಕ್ಸಿದ್ವಿ ಸರ್. ಆಮೇಲೆ CCTV ಕ್ಯಾಮ್ರಾ ಕೇಳಿದ್ವಿ ಸರ್ ರೆಸಿಡೆನ್ಸ್ 6th ಕ್ರಾಸಲ್ಲಿ. ಮತ್ತು ಅದಕ್ಕೆ ಅನುದಾನ ನಮ್ಮಲ್ಲಿ ನಾನು ಪುಟಪ್ ಮಾಡಿದ್ದೇನೆ ಸರ್. ಆ್ಯಕ್ಚುಲಿ ಸ್ಪೆಷಲ್ ಗ್ರಾಂಟ್ಗೂ ಅದು ಅದರಲ್ಲಿ ಬಂದೇ ಇರೋ ನಗರೋತ್ಥಾನದಲ್ಲಿ ಒಂದಷ್ಟು ಇಯರ್ ಮಾರ್ಕ್ ಮಾಡೋಕ್ಕಾಗಲ್ಲ. CCTV ಎಷ್ಟು ಕಾಸ್ಟ್ ಆಗುತ್ತೆ? ಬಟ್ ಇದು ಆಲ್ರೆಡಿ ಟೆಂಡರ್ ಸರ್. ಅವರು ಆಗಲೇ ಆ ಕಾಂಪೊನೆಂಟ್ ಯಾವುದಿಲ್ವಾ ನಗರೋತ್ಥಾನದಲ್ಲಿ? ಬಟ್ ಸಪ್ರೇಟ್ ಸ್ಪೆಷಲ್ ಗ್ರ್ಯಾಂಟಲ್ಲಿ ಇವಾಗ ಫೈಲ್ ಪುಟಪ್ ಮಾಡ್ತಾ ಇದ್ದೀವಿ. ಅದನ್ನೇನು ಲೊಕೇಶನ್ ತೋರಿಸಿರೋದು ಸರ್. PVMP ಗ್ರಾಂಟ್ ಹೌದು. ಅದು ಯಾರಿಗೆ ಹೋಗುತ್ತೆ ಅದು? ಅಂದರೆ ನಮ್ಮ ಇವಾಗ ಫಸ್ಟ್ ನಾನು ಕೊಟ್ಟಿದ್ದೆ ಸರ್. ಬಟ್ ಅವರು ಒಂಥರ ಹಣಕಾಸು ವಿಶೇಷ ಆಯುಕ್ತರು 2021 ಅದನ್ನು ಹೋಲ್ಡ್ ಮಾಡಿ ಒಂದು ಏನೋ ಇಟ್ಟಿದ್ದಾರೆ. ಅದರ ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ವಾಪಸ್ ಬಂದಿದೆ ಸರ್. ಅದನ್ನು ಇನ್ನೊಂದ್ಸಲ ಚೆಕ್ ಈಗ ಮಾಡಿ. ಎಕ್ಸಿಸ್ಟಿಂಗ್ ವರ್ಕ್ ಯಾವುದಾದ್ರೂ ಯೂಸ್ ಆಗಿಲ್ಲ ಅದನ್ನು ನೋಡಿ. ಅಟ್ಲೀಸ್ಟ್ ಚೇಂಜ್ ಆಫ್ ವರ್ಕ್ ಬಳಕೆ ಆಗದೇ ಇರೋದು ಕೆಲವೊಂದು ಪ್ರಾಜೆಕ್ಟ್ ಇರ್ಬೋದು ಬೇರೆ ಬೇರೆ ಕಾರಣಕ್ಕೆ. ಚೆಕ್ ಮಾಡ್ತೀನಿ ಸರ್. ಪ್ರೋಗ್ರಾಮ್ ಆಫ್ ವರ್ಕ್ಸಲ್ಲಿ ಎಷ್ಟು ಕೊಡ್ತಾರೆ ನಿಮಗೆ? ಸರ್ 2 crores ಸರ್. ಆಯಿತು. ಇದು ನಾವು ಹೇಳ್ತಾ ಇರೋದು ಏನು 10,000 15,000 ಒಳಗೆ ಮುಗಿದೋಗುತ್ತೆ ಸರ್. 4-5 CCTV ಕ್ಯಾಮ್ರಾಸ್ ಹಾಕಿ ಕನೆಕ್ಷನ್ ಕೊಡೋದು ಸರ್ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿ 100% ನಮಗೆ ಸೇವಿಂಗ್ಸ್ ಇರೋದು. ಸರ್ ಆಮೇಲೆ ಇದು ವರ್ಕಿಂಗ್ ವಿಚ್ ಇಸ್ ನಾಟ್ ವರ್ಕಿಂಗ್ ಆರೋ ಪ್ಲ್ಯಾಂಟ್ ಅಂತ ಹೋಗ್ತದೆ ಸರ್. ಆರೋ ಪ್ಲಾಂಟ್ಸ್ ಬಗ್ಗೆ ಅಷ್ಟೇ ಚರ್ಚೆ ಆಯಿತು. ಯಾಕೆ ಹೇಳ್ಬಿಡಿ ಯಾವುದು ವರ್ಕ್ ಆಗ್ತದೆ, ಯಾವ್ದು ವರ್ಕ್ ಆಗ್ತಲ್ಲ, ಏನು ಕಾರಣ, ಯಾರಿಂದ ರೆಸ್ಟೋರ್ ಆಗ್ತದೆ. ಸಿ ವಿ ರಾಮನಗರ ವಾರ್ಡಲ್ಲಿ 7 ಆರೋ ಪ್ಲ್ಯಾಂಟ್ ಇದೆ ಸರ್. ಒಂದು ಸುತ್ತಗುಂಟಪಾಳ್ಯ ನಿಯರ್ ರಾಜ್ಕುಮಾರ್ ಸರ್ಕಲ್ ಅದು ವರ್ಕ್ ಆಗ್ತದೆ. ಸುತ್ತಗುಂಟಪಾಳ್ಯ ವಿನಾಯಕ ಟೆಂಪಲ್ ಹತ್ರ ಒಂದಿದೆ, ಅದು ವರ್ಕ್ ಆಗ್ತದೆ ಸರ್. 5th ಕ್ರಾಸ್ ನಾಗವಾರಪಾಳ್ಯದಲ್ಲಿದೆ, ಅದು ವರ್ಕ್ ಆಗ್ತದೆ. ಕಗ್ಗಸ್ಪುರ ಫಸ್ಟ್ ಕ್ರಾಸ್ ಹತ್ರ ಒಂದಿದೆ ಸರ್, ಅದು ಮೋಟಾರ್ ರಿಪೇರ್ ಆಗಿದೆ, ಅದು ವರ್ಕ್ ಆಗ್ತಾ ಇದೆ. ಆಮೇಲೆ ಇಲ್ಲೇ ಇದೆಯಲ್ಲ ಸರ್, ಸ್ಕೂಲ್ ಪಕ್ಕದಲ್ಲಿ ಆರೋ ಪ್ಲ್ಯಾಂಟ್ ಇದೆ, ಅದಕ್ಕೆ ಬೋರ್ವೆಲ್ ಇಲ್ಲ ಸರ್. ಬೋರ್ವೆಲ್ ಹಾಕಿದ್ದಾರೆ, ನೀರಿಲ್ಲ. ಬೋರ್ವೆಲ್ ಇದೆ, ನೀರಿಲ್ಲ ಸರ್. ಯಾರು ನಮ್ಮ ಜಿಯಾಲಜಿಸ್ಟ್ ಬರಬೇಕಾ, ಯಾರು ನೋಡ್ಬೇಕು ಅದನ್ನು ಮಾಡಿದೆ ಅಂದರೆ ಅವರು ಬೇಕಾ ಇಲ್ಲ ಅಂತ ನೋಡೋದು. ಸರ್ ಅದು ಲಾಂಗ್ ಬ್ಯಾಕ್ ನೀರು ಸ್ಟಾಪ್ ಆಯಿತು ಅಂತ ರಾವಣಿಂದ ನೋಡಿ ಹಾಕಿದ್ದಾರೆ, ನೀರಿಲ್ಲ, ಬೇರೆ ಫೈನ್ ಮಾಡಬೇಕು. ಪಾಯಿಂಟೇ ಚೇಂಜ್ ಮಾಡಿ ಫೈನ್ ಚೇಂಜ್ ಮಾಡಬೇಕು, ಸ್ಕೂಲ್ಗೂ ಆಗುತ್ತೆ, ಇದಕ್ಕೂ ಆಗುತ್ತೆ. ಅದೊಂದು ನಮ್ಮ ಪ್ರಾಜೆಕ್ಟಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅದಕ್ಕೆ ಅದು ರಾವಣಿಂದ ನೋಡಿ ಕೆಳಗೆ ಬರ್ತದೆ, ಎಕ್ಸ್ಟ್ರಾಕ್ಟ್ ಮಾಡಬೇಕಾ ಇಲ್ಲ ಅದನ್ನೇ ರೀಬೋರ್ ಕೆಳಗೆ ಹೋಗ್ಬೋದು. ಫ್ರೆಶ್ ಮಾಡಬೇಕು, ನೀರಿಲ್ಲ. ಜಿಯಾಲಜಿಸ್ಟ್ ನೀರಿಲ್ಲ, ಬೇರೆ ಮಾಡಬೇಕು. ಅದಾದರೆ ಇಬ್ಬರಿಗೂ ಯೂಸ್ ಆಗುತ್ತಲ್ಲ, ಟೇಕಪ್ ದಟ್ ಪ್ರಾಜೆಕ್ಟ್. ಅದು ಒಂದು ಅಡಿಷ್ನಲ್ ಪ್ರಾಜೆಕ್ಟ್ ಏನು ಎಸೆನ್ಷಿಯಲ್ ಇದೆ, ಒಂದು ಸಪ್ರೇಟ್ ಪಟ್ಟಿ ಮಾಡಬೇಕು. ಬೋರು CCTV ಸರ್. ಆಮೇಲೆ ಮಲೇಶ್ಪಾಳ್ಯ ಮೇನ್ ರೋಡಲ್ಲಿ ರಾಜ್ಕುಮಾರ್ ಬಯಲು ರಂಗಮಂದಿರ ಇದೆ, ಅದರಲ್ಲಿ ಒಂದು ಇದೆ ಸರ್. ಬಟ್ ಅದರಲ್ಲೂ ಬೋರ್ವೆಲ್ ಇಲ್ಲ ಸರ್. ಅಲ್ಲಿ ಏನು ಪ್ರಾಬ್ಲಮ್ ಇದೆ? ಬೋರ್ವೆಲ್ ಇಲ್ಲ ಸರ್. ಬೋರ್ವೆಲ್ ಹೌದು ಸರ್. ಆಮೇಲೆ ಪ್ರಿನ್ಸಿಪಲ್ 6th ಕ್ರಾಸಲ್ಲಿ ಇತ್ತು ಸರ್. ನಾನು ಮೊನ್ನೆ ಇದು ಇನ್ಸ್ಪೆಕ್ಷನ್ ತಂದ ತೋರಿಸಿದ್ದಾರೆ ಸರ್. ವಾರ್ಡ್ ಆಫೀಸ್ ಕಟ್ಟಬೇಕು ಅಂತ ಅದನ್ನು ಶಿಫ್ಟ್ ಮಾಡಿ. ಎಲ್ಲಿಗ ಬೋರ್ವೆಲ್ಗೂ ರೆಸ್ಟೋರೇಷನ್ ಮಾಡೋಕ್ಕಾಗತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಯು ಜಸ್ಟ್ ಮೇಕ್ ಅ ಸಿಂಪಲ್ ಲೈನ್ ಎಷ್ಟು ರೆಡಿ ಇಟ್ಕೊಳ್ಳೋಣ. ನಮ್ಮಲ್ಲಿ ಶೆಲ್ಫ್ ಆಫ್ ವರ್ಕ್ಸಲ್ಲಿ ಅದು ಇರಬೇಕು. ರೆಸ್ಟೋರೇಷನ್ ಪ್ರಾಜೆಕ್ಟ್ ಅನುದಾನ ಅರ್ಲಿ ನೆಕ್ಸ್ಟ್ ಇಯರ್ ಯಾವಾಗ ಅನುಕೂಲ ಆಗುತ್ತೆ ಇಮಿಡಿಯೇಟ್ಲಿ ನಮಗೆ ಸ್ಟಾರ್ಟ್ ಸಿಗೋದು. ಇಲ್ಲಾಂದರೆ ಚೇಂಜ್ ಆಫ್ ವರ್ಕ್ ಮಾಡೋಕ್ಕಾಗತ್ತೆ. ಹಳೆ ವರ್ಕ್ದು ಚೇಂಜ್ ಮಾಡಿ ಎಸೆನ್ಷಿಯಲ್ ವರ್ಕ್, ಯಾಕಂದ್ರೆ ಕುಡಿಯೋ ನೀರು ಇದೆಲ್ಲ ಎಸೆನ್ಷಿಯಲ್ ವರ್ಕ್ ಇರುತ್ತೆ.
ಯಾವುದು ನೋವು ಹೇಳಲ್ಲ. ಅಂದರೆ ನಮಗೆ ಲಾಸ್ಟ್ ಇಯರ್ ಗ್ರ್ಯಾಂಟಲ್ಲಿ ಯಾವುದೂ ಸ್ಪೆಷಲ್ ಇರಲಿಲ್ಲ ಸರ್, ಓನ್ಲಿ ಬರೀ ನಮ್ಗೆ POW ಇತ್ತು, ನಾವು ಅದನ್ನಷ್ಟು ಯೂಸ್ ಮಾಡ್ಕೊಂಡಿದ್ವಿ ಸರ್. ಈ ಸರ್ತಿ POW ಕೊಟ್ಟಿದ್ದಾರೆ, ಅದು ನನ್ನ ಹತ್ರ ಆಲ್ಮೋಸ್ಟ್ ಅದು 2 ವರ್ಷ ಮಾತ್ರ ಚೇಂಜ್ ಆಫ್ ವಾಟರ್ ಕೊಟ್ಟಿದ್ದೆ, ಅದು ಪ್ರೋಸೆಸ್ ಆಗಿದೆ. ಅದು ಬಿಟ್ಟರೆ ಯಾವುದೂ ಉಳಿಕೆ ಅಂತ ಇಲ್ಲ ನಮ್ಮಲ್ಲಿ. ಇದರಲ್ಲಿ ಸಜೆಸ್ಟ್ ಅಲ್ಲ ಸರ್, ಸಜೆಸ್ಟ್ ಆಫ್ ಚೇಂಜ್ ಆಫ್ ವಾಟರ್ಗೆ ನಮ್ಗೆ ಅದು ಆಗ್ತಿಲ್ಲ, ಎಲ್ಲ ಯೂಸ್ ಮಾಡ್ಕೊಂಡಿದ್ವಿ. ಯೂಸ್ ಮಾಡ್ಕೊಂಡಿದ್ರೆ ಬಿಡಿ, ಅವಾಗ ಆಗಲ್ಲ. ದೆನ್ ಸಪ್ರೇಟಾಗಿ ಇಟ್ಕೊಳ್ತಾರೆ. ಹಾಂ ನೆಕ್ಸ್ಟ್ ನಾನು ಇಷ್ಟಿತ್ತು ಸರ್. ಸ್ಟ್ರಾಂಗ್ ವಾಟರ್ ಡ್ರೈನ್ ಬರೋದಾದರೆ ಓಲ್ಡ್ ಮ್ಯಾಡ್ರಸ್ ರೋಡ್ ಗೋಪಾಲನ್ ಮಾಲ್ ಹತ್ರ ಸಿಲೆಸ್ಟಲ್ ಗ್ರೀನ್ ಅಪಾರ್ಟ್ಮೆಂಟ್ ಇದೆ, ಅಲ್ಲಿರೋ ಸ್ಟ್ರಾಂಗ್ ವಾಟರ್ ಡ್ರೈನ್ ಕ್ಲಿಯರ್ ಮಾಡಿಸಿ ಅಂತ ಹೇಳಿದರು. ಅವ್ರು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಸರ್. ನಾನು ಇದು ಕೇಳಿದಾಗ ನಾನು APR ಅಲ್ಲಿ ಅದಕ್ಕೆ ವರ್ಕ್ ಸ್ಟಾರ್ಟೆಡ್ ಅಂತ ಆಗ್ತೀನಿ, ಅವ್ರು ಫೋಟೋ ಮಾಡ್ತಿದ್ದಾರೆ. ರೆಪ್ರೆಸೆಂಟೇಟಿವ್ ಇದ್ದಾರೆ ಇಲ್ಲಿ ಯಾರಾದರೆ ನೀವು ವರ್ಕ್ ಮಾಡುವಾಗ ಹೌದು. ಸಾರ್ವಜನಿಕರು ಯಾರಿಗೆ ಹೇಳಿ ಮಾಡ್ತಾ ಇದ್ದಾರೆ? ಅವರೇ ಹೇಳಿ ಮಾಡಿ. ವೆರಿ ಪ್ರೆಸೆಂಟ್ started today. Please, you can monitor and let us know. ಸರ್ ಆಮೇಲೆ ಸ್ಟ್ರೀಟ್ ಲೈಟ್ ಅವ್ರು ಬರ್ತಿಲ್ಲ. ಲಾಸ್ಟ್ ಟೈಮ್ ಅವರು ಒಂದು ಕಾಂಟ್ರಾಕ್ಟ್ ಇದ್ರು, ಅವ್ರು ಬಿಟ್ಟರೆ ನಾನು ಸ್ಪೆಸಿಫಿಕಾಗಿ ಹೇಳಿದ್ದೆ. ಕಾಂಟ್ರಾಕ್ಟ್ ಅಲ್ಲ ಸರ್, ಅವ್ರು ಇಂಜಿನಿಯರ್ ಇದ್ರು. ಇಂಜಿನಿಯರ್ ಸ್ಟ್ರೀಟ್ ಲೈಟ್ ಇದ್ರು ಬೇರೆ ಬೇರೆ ವಾರ್ಡ್ಗೆ ಹೋಗಿದ್ದಾರೆ. ಹಾಂ, ಈ ವಾರ್ಡ್ಗೆ ಅವರ ಇಲ್ಲ ಸರ್, ಅವರು ಏನು ಪ್ರೋಗ್ರೆಸ್ ಆಗಿದೆ ಅದು? ಸರ್ ಕಬ್ಬಾಸ್ಪುರದಲ್ಲಿ ಆಲ್ಮೋಸ್ಟ್ ಯಾವುದು ಬೀದಿ ದೀಪ ಉಳಿತಾ ಇಲ್ಲ, ಅಂದರೆ ಭಾಳ ಕಂಪ್ಲೇಂಟ್ ಇದೆ ಅಂತ ಹೇಳಿದ್ವಿ. ಮಾರುತಿ ನಗರದಲ್ಲೂ ಹೇಳಿದ್ವಿ. ಮಾರುತಿ ನಗರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸರ್, ಒಂದು ಸ್ವಲ್ಪ ಹಾಕಿದ್ದಾರೆ. ನೀವು ಯಾವ ವಾರ್ಡು? ಓಕೆ, ಒಂದು ಇದು ಹಳೆ ಮೀಟಿಂಗ್ ಅನುಪಾಲನ ನಡೀತಾ ಇದೆ, ಇದಾದ್ಮೇಲೆ ರೆಗ್ಯುಲರ್ ಇಶ್ಯೂಸ್. ಸರ್ ಅದೇ ಎರಡೂರಲ್ಲೂ ಅವರು ಮಾರುತಿ ನಗರದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಕಬ್ಬಾಸ್ಪುರದಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ವಾರದಲ್ಲಿ ನೀವು ಮಾರುತಿ ನಗರ, ಕಗ್ಗಸ್ಪುರ ಎರಡೂ ಎನ್ಶೋರ್ ದಟ್ ಇಟ್ಸ್ ಕಂಪ್ಲೀಟೆಡ್. ಬಟ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಬಟ್ ನೀವು ಸ್ಟಾರ್ಟ್ ಮಾಡಿಲ್ಲ ಅಂತ ನಾನು ಬರ್ಲಿಕ್ಕೆ ಹೋಗಿಲ್ಲ. ಯಾವಾಗ ರೆಸ್ಟ್ರಿಕ್ಷನ್ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಥವಾ ಸರ್ವೆ ಕೆಲಸ ಮಾಡ್ತಾರೆ ನಾನು ಹೇಳಿ ನಾ ಬರ್ತೀನಿ. ಅದೇ ಸರ್, ಅವ್ರು ಕಗ್ಗಸ್ಪುರ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಹೋಗೋಣ ಅನ್ಕೊಂಡು ಸರ್, ಅವ್ರೇನೋ ಸ್ಟಾರ್ಟ್ ಮಾಡಿಲ್ಲ. ನಾನು ಏನೇನೋ ಅವ್ರ ಹತ್ರ ಕನ್ಫರ್ಮ್ ಮಾಡಿದೆ ಸರ್. ಅವ್ರು ಅವತ್ತು ಬಂದು ಫಸ್ಟ್ ಮಧ್ಯದಲ್ಲಿ ಒಂದು ಸರ್ತಿ ಒಂದು ಮಾರುತಿ ನಗರದಲ್ಲಿ ಸ್ವಲ್ಪ ಮಾಡಿದ್ರು, ಅದಾದಮೇಲೆ ಮತ್ತೆ ಸ್ಟಾಪ್ ಮಾಡಿದ್ರು ಸರ್. ಅವರು ಮಾಡಿದ್ಮೇಲೆ ಒಂದು ಸರ್ತಿ ಹಾಕಿ ಸರ್. ಬೇಡ ಪ್ಲೇಸಸ್ ಇದು 19 ಕ್ರಾಸ್ ಕಬ್ಬಾಸ್ಪುರ ಸ್ಕೂಲಲ್ಲಿ ನೀರು ಬರಲ್ಲ ಅಂತ ಲೆಕ್ಚರ್ ಮೇಡಮ್ ಅಪ್ಲೈ ಮಾಡಿದ್ರು. ನಮ್ಮದು BBMP ಮುಗಿತಾ ಸರ್ ಎಕ್ಸಾಮ್. ಆಯ್ತು, ನೀವು ಮುಂದೆ ಬಂದು ಅಲ್ಲಿಂದ ಮತ್ತೆ ಮಾತಾಡ್ತೀನಿ. ಸರ್ ಇದು ಹೈಟ್ ಇರೋದ್ರಿಂದ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಯಾವ ಸಬ್ಜೆಕ್ಟ್? ಹಾಂ, ಸ್ಕೂಲ್ದು ಹೈಟ್ ಇರೋದ್ರಿಂದ ಸೊ ಅದನ್ನೇ ಫ್ರಂಟಲ್ಲೇ ಒಂದು ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ರೆ ಅವಾಗ ಬರ್ಬೋದು. ಸೊ ಅದು ಲಾಸ್ಟ್ ಟೈಮ್ ಏನು ಡಿಸೈಡ್ ಮಾಡಿದ್ವಿ, ಜಸ್ಟ್ ಗಿವ್ ಅ ಟ್ಯಾಪ್ ಔಟ್ಲೆಟ್ ಮಾಡಿದ್ವಿ. ಸರ್ ಇದು ಸ್ಕೂಲ್ ಪ್ರೈವೇಟ್ ಆಗಿರೋದ್ರಿಂದ ಅವರೇ ಮಾಡಿಸ್ಕೋಬೇಕು. ಮಾಡಿಸ್ಕೋತಾರ? ಬಂದಿದ್ದಾರೆ ಸ್ಕೂಲ್ ಕಡೆಯಿಂದ ಯಾರಾದರೆ? ರೈಟ್, ಅವ್ರಿಗೆ ಹೇಳೋಣ, ನಾವು ರೈಟಿಂಗಲ್ಲಿ ಕೊಟ್ಬಿಡೋಣ. ಸರಿ ಸರ್, ಓಕೆ. ಪಾಯಿಂಟ್ ಇದೆ ಅಲ್ಲ ಅಲ್ಲಿ, ಹಾಂ ಸರಿ ಸರ್. ಈ ಕಡೆ ಅವ್ರು ಟ್ಯಾಪ್ ಸರ್ ಅದು ಡೈರೆಕ್ಟಾಗಿ ತೊಗೊಂಡ್ಬಿಡ್ತಾರೆ ಸರ್, ನಾವು ಅಲ್ಲೇ ಕಟ್ ಮಾಡಬೇಕು, ಅಲ್ಲೇ ಟ್ಯಾಪ್ ಹಾಕ್ಬಿಟ್ಟು ಇಲ್ಲಿ ಬರುತ್ತೆ. ಇದು ಹೈಟ್ ಇರೋದ್ರಿಂದ ಇಲ್ಲಿವರೆಗೂ ರೀಚ್ ಆಗಲ್ಲ ಅಂತ ಸರ್. ಓಕೆ, ಹಾಗೆ ಮಾಡಿ. ಓಕೆ. ಬಾಲಾಜಿ ಲೇಔಟ್ ಮ್ಯಾನ್ಹೋಲ್ ಕ್ಲಿಯರೆನ್ಸ್ ಹೇಳಿದ್ರು ಸರ್. ಮ್ಯಾನ್ಹೋಲ್ ಅದನ್ನ ರಜೆ ಕೊಡ್ತಾ ಇದ್ದಾರೆ, ಅವಾಗ ಮೇಂಟೆನೆನ್ಸ್ ಮಾಡಿ ಅಂತ ಹೇಳಿದ್ರು. ಅದನ್ನು ಮಾಡಿಸ್ತೀವಿ. ಫೋಟೋಸ್ ಕೂಡ ಹಾಕಿದ್ದೆ ನಮ್ಮ ಗ್ರೂಪಲ್ಲಿ. ಕಂಪ್ಲೇಂಟ್ ನಾಗರಪಾಳ್ಯ ಮುಖ್ಯ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಚರಂಡಿ ನೀರನ್ನು ಮ್ಯಾನ್ಹೋಲ್ಗಳಿಗೆ ಬಿಡದೆ ಮಳೆ ನೀರಿನ ಚರಂಡಿಗೆ ಹರಿಯ ಬೀಳುತ್ತಿದ್ದು, ಇದರ ಬಗ್ಗೆ ಜಂಟಿಯಾಗಿ ಸಹಾಯಕ ಅಭಿಯಂತರರು BBMP ಮತ್ತು BWSSB ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ತಿಳಿಸಲಾಯಿತು. ಸರ್ ಅದು ನಾನು ಶಾಂತವರ ಇನ್ಸ್ಪೆಕ್ಟ್ ಮಾಡಿದ್ವಿ, ಅಲ್ಲಿ ಯಾವುದೂ ಕಂಡು ಬಂದಿಲ್ಲ ಸರ್. ಅಂದರೆ ಅಪಾರ್ಟ್ಮೆಂಟ್ ನಾಗರಪಾಳ್ಯ ಮೇನ್ ರೋಡ್ ಅಂತ ಸರ್. ಅಂದರೆ ನಮ್ಮದು ಮ್ಯಾನ್ಹೋಲ್ಸ್ ಎಲ್ಲ ಓಪನ್ ಕ್ಲಿಯರ್ ಇತ್ತು, ಯಾವುದೂ ಏನೋ ಫಿಲ್ ಆಗಿರಲಿಲ್ಲ. ಮತ್ತು ಯಾವ ಅಪಾರ್ಟ್ಮೆಂಟ್ ಇದನ್ನು ಅವ್ರು ಸೀರಿಯಸ್ ಆಗಿ ಔಟ್ಲೆಟ್ ಆಗಿ ಬಿಟ್ಟಿಲ್ಲ. ನೋಡಿದ್ದೀನಿ ಸರ್, ನೋಡಿದ್ದೀನಿ. ಟ್ರೈನಲ್ಲಿ ಯಾರಿಗೂ ಅವತ್ತು ನೀರಿರಲಿಲ್ಲ, ಆದರೆ ಅದು ಟ್ರೈನ್ ಸೀಟ್ ಮಾಡಿದ್ರು ಸರ್. ಅದು ಅವ್ರ ರೆಗ್ಯುಲರ್ ಮೇಂಟೆನೆನ್ಸ್ ನೋಡ್ಕೊಳ್ಳಿ. ನಮ್ಮದು ಟ್ರೈನ್ ನಮ್ಮದೇ
ಬಿಟ್ಟಿದ್ರೆ ಆಬ್ವಿಯಸ್ಲಿ ದಟ್ ವಾಲ್ಯೂಮ್ ರಿಡ್ಯೂಸ್ ಆಗ್ಬಿಡುತ್ತೆ ಫ್ಲೋ ಅಲ್ಲಿ. ಸೊ ನಮ್ಮದು ಮೇಂಟೆನೆನ್ಸ್ ಇದೆಯಾ? ನಾನು ಹೇಳ್ತೀನಿ. ನಮ್ದು ಇಲ್ಲ ಸ್ಟಾಪ್ ಮಾಡಿರ್ತೀವಿ. ಅಂದ್ರೆ ಅದು ನಿಜ ನೋಡ್ತಾರೆ. ಅವರು ಬಂದಿದ್ರಲ್ವಾ ಅವತ್ತು ಕರೆದಿದ್ರಿ ಅಂತ ಹೇಳಿದ್ರು ಅವ್ರಿಗೆ. ಬಟ್ ಇವರು ಹೋದಾಗ ಬರಲಿಲ್ಲ, ಮತ್ತೆ ಆಮೇಲೆ ಬಂದರು ಸರ್, ಅವರು ಒಂದ್ಸಲ ಕೊಡ್ತಿದ್ರು. ಆಮೇಲೆ ಸುಂಕುಂಟೆಪಾಳ್ಯ ಶಾಂತಮಂಗಡ ಅವನೇ ಒಳ್ಳೆ ಚರಂಡಿ ಪೈಪ್ಗಳು ತುಂಬ ಹಳೆಯದಾಗಿತ್ತು, ಚರಂಡಿ ನೀರು ಸರಾಗವಾಗಿ ಹರಿಯುತ್ತೆ, ಮ್ಯಾನ್ ಹೊಲ್ಕೊಂಡು ಹರಿಯುತ್ತಿದೆ ಅಂತ ಸರ್ ಅದು ಇನ್ಸ್ಪೆಕ್ಟ್ ಮಾಡಿದ್ದೆ ನಾನು. ಬಟ್ ಅದು ಹೋದಾಗ ಡಾಕ್ಟರ್ ಯಾವುದು ಕಂಡು ಬಂದಿಲ್ಲ ಸರ್. ಮ್ಯಾನ್ ಹೋಲ್ ಫುಲ್ ಆಗಿರುತ್ತೆ. ಇವತ್ತು ಮಳೆ ಒಟ್ಟಿನಲ್ಲಿ ಮಳೆ ಬಂದಾಗ ಬರುತ್ತೆ. ಅದು ಯಾಕಂದರೆ ಮಳೆ ನೀರನ್ನೆಲ್ಲ ನಮ್ಮ ಸೀವೇಜ್ ಔಟ್ಲೆಟ್ಗೆ ಕೊಟ್ಬಿಟ್ಟಿರ್ತಾರೆ ಸರ್. ಅದು ಕಟ್ ಮಾಡಿಸಿದ್ರೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಪ್ರೋಸೆಸ್ಸಲ್ಲಿ ಇದೆ ಸರ್. ಒಂದೊಂದು ಗಿಲ್ವಾ ಏನು ಸರ್? ರೆಗ್ಯುಲರ್ ಕಾಂಪೌಂಡರ್ ಅದೇ ಸರ್ ನಮ್ಮ ಸರ್ ಹೇಳಿದ್ರಲ್ಲ ಸರ್, ಅಲ್ಲಿ ಆಲ್ಮೋಸ್ಟ್ ಸೈಡ್ ಡ್ರೈನ್ಸ್ ಎಲ್ಲ ಇಲ್ಲ. ಸೊ ಹಂಗಾಗಿ ಅವರು ಡೈರೆಕ್ಟಾಗಿ ಸೀರಿಯಸ್ ಟ್ಯಾಂಕಲ್ಲಿ ಕೊಟ್ಕೊಂಡ್ಬಿಟ್ಟಿರ್ತಾರೆ. ಅದು ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲ ಒಂದ್ಸಲ ಚೆಕ್ ಮಾಡ್ಬೋದಲ್ಲ ರೈನ್ ವಾಟರ್ ಅವ್ರು ಎಲ್ಲಿ ಬಿಟ್ಟಿದ್ದಾರೆ ಅಂತ ಅದು ನಾವು ಮಾಡಿಸ್ತಾ ಇದ್ದೀವಿ. ಅಂದರೆ ನೀವು ಚೆಕ್ ಮಾಡಿ ರೈನ್ ವಾಟರ್ನ ಅದಕ್ಕೆ ಬಿಡಿಸಿರೋದನ್ನ ನೀವು ಹೊರಗಡೆ ಹಾಕ್ಸಿದ್ರೆ ನಿಮಗೂ ಯೂಸ್ ಆಗುತ್ತೆ. ಅದು ನಾವು ಕಟ್ ಮಾಡಿಸ್ಕೊಡ್ತೀವಿ, ಆ ಕಡೆಯಿಂದ ಕಟ್ ಮಾಡಿಸ್ಕೊಡ್ತೀವಿ. ಅವ್ರು ರೋಡ್ ಅದೇ ಒಂದು ಡ್ರೈವ್ ಮಾಡಿ ಆಲ್ಮೋಸ್ಟ್ ಒಂದು ನೀವು ಮನೇಲಿ ಚೆಕ್ ಮಾಡಿದ್ರೆ ಕಾಂಕ್ರೀಟ್ ರೋಡ್ ಇರೋ ಅಲ್ಲಿ ಮಾತ್ರ ಆ ಥರ ಇರುತ್ತೆ. ನಾವು ಒಂದು ಪೈಪ್ ಬಂದಿರುತ್ತಲ್ಲ, ಆ ಪೈಪನ್ನೇ ಕಟ್ ಮಾಡಿಸ್ಕೊಡ್ತೀವಿ. ಅದು ಒಳಗಡೆ ಬಿಟ್ಟಿರ್ತಾರೆ. ನಿಮ್ಮ ಪ್ರಾಪರ್ಟಿ ನಿಮ್ಮ ರೂಲ್ಸ್ ಪ್ರಕಾರ ಇಲ್ಲ ಬಿಡ್ತಾ ಇದ್ದಾರೆ ಅಂದರೆ ಬೈ ಆಲ್ ಥಿಂಗ್ಸ್ ಬೆಟರ್ ಇಟ್. ಬಟ್ ಅವರು ರೆಸಿಡೆಂಟ್ಗೆ ಇನ್ಫಾರ್ಮ್ ಮಾಡಿ. ಹಾಂ ಸರ್, ಅವ್ರಿಗೆ ಇನ್ಫಾರ್ಮ್ ಮಾಡಿನೇ ಮಾಡೋದು ಸರ್. ಸುಂಕುಂಟೆಪಾಳ್ಯ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸರಬರಾಜು ಸಮರ್ಪಕವಾಗಿಲ್ಲ ಅಂತ ಹೇಳಿ ಸರ್. ಅದು ವೀಕ್ಲಿ ಒಂದ್ಸಲ ಸಪ್ಲೈ ಇರೋದ್ರಿಂದ ಸಂಡೇ ಮತ್ತು ಮಂಡೇ ಇರುತ್ತೆ ಸರ್. ನೈಟ್ 10 ಮಾರ್ನಿಂಗ್ 6 o'clock ಇದೆ ರೋಟಿನಲ್ಲಿ. ಆ ಡ್ಯೂರೇಷನಲ್ಲಿ ಎಲ್ಲ ರೋಡ್ಗೂ 1:30 ಇಂದ 2 ಗಂಟೆವರೆಗೂ ಸಪ್ಲೈ ಇರುತ್ತೆ. ಸೊ ಆಲ್ಮೋಸ್ಟ್ ಈಗ ನಮ್ಮದು ಬೋರ್ಡ್ ರೂಲ್ಸ್ ಪ್ರಕಾರ ಒಂದು ಆಫೀಸ್ ಕನೆಕ್ಷನ್ಗೆ 15,000 to 20,000 ಲೀಟರ್ಸ್ ಕೊಡೋದು ಅಂತ ಇದೆ ಸರ್. ಆಲ್ಮೋಸ್ಟ್ ಅದಕ್ಕಿಂತ ಏನಾದರೂ ಕಡಿಮೆ ಇದ್ದರೆ ಅದು ನಾವು ಆಕ್ಷನ್ ತೊಗೊತೀವಿ, ಏನು ಕಡಿಮೆ ಹೋಗ್ತಾ ಇಲ್ಲ ಅಂತ. ಅಂದರೆ ಈಗ ಅದರಲ್ಲಿ ಯಾವುದಾದ್ರು ಕಂಪ್ಲೇಂಟ್ಸ್ ಇದ್ದರೆ ಅವ್ರು ಆರ್ ನಂಬರ್ ತೊಗೊಂಡು ನಾನು ಮೆನ್ಷನ್ ಚೆಕ್ ಮಾಡ್ತೀನಿ ಸರ್. ಈಗ ನಿಮ್ಮ ವಾಲ್ಮೆನ್ನು ಅವ್ರಿಗೇನಿದ್ದಾರೆ ಅವ್ರ ನಂಬರ್ಸು ಅದೆಲ್ಲ ಪಬ್ಲಿಕ್ ಗೊತ್ತಿದೆಯಾ? ಗೊತ್ತಿದೆ ಸರ್, ಗೊತ್ತಿದೆ. ಕಂಪ್ಲೇಂಟ್ ಬಂದರೆ ಯಾರಿಗೆ ಕಾಲ್ ಮಾಡಬೇಕು, ಹಾಂ ಸರ್, ಗೊತ್ತಿದೆ. ನಿಗದಿತ ಸಮಯದಲ್ಲಿ ನೀರು ಅಷ್ಟು ಪ್ರಮಾಣದಲ್ಲಿ ಬಂದಿಲ್ಲ ಅಂದರೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ಆ ಮಾಹಿತಿ ಎಲ್ಲ ಇದೆಯಾ? ಇದೆ ಸರ್. ಎಲ್ಲಿ ಆಕ್ಸೆಸ್ ಮಾಡ್ಬೋದು ನಾವು? ಸರ್ ಈಗ ಆಫೀಸ್ ಇರೋವಾಗ ನನಗೆ ಕಾಲ್ ಮಾಡಿ ಹೇಳ್ತಾರೆ ಅಷ್ಟು ಅವರ್ಸ್ ಬಂದಿಲ್ಲ ಅಂತ. ಸೊ ಅದು ನಾನು ಅವ್ರು ಹೇಳ್ತೀನಿ ಸರ್, ಇನ್ ಕೇಸ್ ಪವರ್ ಶಟ್ ಡೌನ್ ಆಗಿರುತ್ತೆ. ಮತ್ತೆ ಇಲ್ಲಿ ನಿಮ್ಮ ಕೆಳಗೆ ಒಬ್ಬರು ಸೂಪರ್ವೈಸರ್ ಇದ್ದಾರಲ್ಲ, ವ್ಯಾಲ್ಯೂಸ್ ಅದೆಲ್ಲ ವಾಟರ್ ಮಾಡ್ಕೊಳಕ್ಕೆ. ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಹಾಂ. ಅವ್ರ ಕೆಳಗಡೆ ವಾಟರ್ ಇನ್ಸ್ಪೆಕ್ಟರ್. ಓಕೆ, ಅವ್ರ ನಂಬರ್ಸ್ ಎಲ್ಲ ಶೇರ್ ಮಾಡಿ, ಸಂಬಂಧಪಟ್ಟಿರೋರಿಗೆ ಶೇರ್ ಮಾಡಿದರೆ ಆದರೆ ಎಷ್ಟು ಸಾಧ್ಯ ಗೊತ್ತಿದೆ ಅಲ್ಲ ಅವರಿಗೆ? ಓಕೆ, ನಿಮ್ಮ ವಾರ್ಡ್ ಆಫೀಸಲ್ಲೂ ಲಿಸ್ಟ್ ಆಫ್ ಅಫಿಷಿಯಲ್ಸ್, ವಾರ್ಡ್ ಅಫಿಷಿಯಲ್ಸ್ ನಂಬರ್ಸ್ ಎಲ್ಲ ಡಿಸ್ಪ್ಲೇ ಆಗಿದೆ ಅಲ್ಲ? ಓಕೆ, ಸೊ ತಾವು ಸಾರ್ವಜನಿಕರು ಯಾರಾದರೆ ಯಾವ ಇಲಾಖೆಗೆ ನಮ್ಮ ವಾರ್ಡ್ ಆಫೀಸ್ ಲೊಕೇಶನ್ ಹೇಳ್ತಿದೆ ಅಂತ ಎಕ್ಸಾಕ್ಟ್ಲಿ ದಟ್ ಅಲ್ಲಿ ತಮ್ಮ ಎಲ್ಲ ಅಧಿಕಾರಿಗಳದ್ದು ಹೆಸರು ಮತ್ತು ಸಂಬಂಧಪಟ್ಟ ಏನು ಕೆಲಸ ಅವ್ರು ಮಾಡ್ತಾರೆ ರಿಲೇಟೆಡ್ ಸಬ್ಜೆಕ್ಟ್ ಮತ್ತು ಅವ್ರ ದೂರವಾಣಿ ಸಂಖ್ಯೆ ಅದೆಲ್ಲ ಇರುತ್ತೆ, ಮೊಬೈಲ್ ಸಂಖ್ಯೆ. ನಮ್ಮ ವಾರ್ಡ್ ಆಫೀಸ್ ಇದೆ, BBMP ಸಹಾಯ ಕೇಂದ್ರ ಅಂತ, ಕಗ್ಗಸ್ಪುರ ಪೂರ್ವ ಸೀಸನ್ಸ್ ಅಪಾರ್ಟ್ಮೆಂಟ್ ಎದುರುಗಡೆ ರೋಡು, ರಾಜೇಂದ್ರ ಶಕ್ತಿ ಟೆಂಪಲ್ ಬ್ಯಾಕ್ ಸೈಡ್ ಇದೆ. ಆ ಆಫೀಸಲ್ಲಿ ನಾವು ಒಂದು ಬೋರ್ಡ್ ಹಾಕಿದ್ದೀವಿ. ನಮ್ಮದು ಯಾರೋ ಆಫೀಸರ್ ಅವ್ರದ್ದು ಏನು ಡೆಸಿಗ್ನೇಷನ್, ಅವ್ರ ಮೊಬೈಲ್ ನಂಬರು. ನೀವು ಅವ್ರನ್ನ ಯಾವಾಗಲೂ ವಿಸಿಟ್ ಮಾಡಿದಾಗಲೂ ಅದು ಬೋರ್ಡ್ ಹೊರಗಡೆನೇ ಇದೆ, ಕಂಪ್ಲೇಂಟ್ ಮಾಡ್ಬೋದು ಇಲ್ಲ. ಆಮೇಲೆ ನಮ್ಮದು BBMP ಸಹಾಯ ಆ್ಯಪ್ ಇದೆ. BBMP ಸಹಾಯ ಆ್ಯಪ್ ಅಂದರೆ ನೀವು ದೂರನ್ನು ನೀವು 19th ಕ್ರಾಸ್ ಕಗ್ಗಸ್ಪುರ ಕುಡಿಯೋ ನೀರು ಸಮರ್ಪಕವಾಗಿಲ್ಲ ಅಂತ ಹೇಳಿದ್ರು. ಮೇಡಮ್ 19 ಕ್ರಾಸ್ ಅಲ್ಲಿ ನೀರು ಬಿಟ್ಬಿಡಿ. ನಿಮಿಷ ಬಂದೋಗಿ ಮಾಡ್ಕೊಡ್ತೀನಿ ಅಂತ ಒಬ್ರು ತಲೆನೇ ಹಾಕಲ್ಲ. ಒಂದು ನಿಮಿಷ ಕೇಳ್ಕೊಳ್ಳಿ. ಮಕ್ಕಳನ್ನ ತೋರಿಸಿದ್ರಿ ಬಂದು ಮನೆ ನೋಡ್ಕೊಂಡು ಹೋಗ್ತೀರಾ? ಒಂದು ನಿಮಿಷ ನಿಮ್ಮ ಪ್ರಶ್ನೆಗೆ ಬರೋಣ. ಅನುಪಾಲನಾ ವರ್ಗ ಅವರು ಕೊಟ್ಬಿಡ್ಲಿ. ಇನ್ನ ಸಾರ್ವಜನಿಕರಿಗೆ ನನ್ನ ಪ್ರಶ್ನೆಗೆ ಓಪನ್ ಮಾಡಿಲ್ಲ. ದಯವಿಟ್ಟು ತಾಳ್ಮೆಯಿಂದ ಮಾತಾಡಿ. ಎಲ್ಲ ವಿಷಯಕ್ಕೂ ಚರ್ಚೆ ಮಾಡಿನೇ ಇಲ್ಲಿಂದ ಹೋಗೋದು. ಅರ್ಥ ಆಯ್ತಲ್ವಾ? ಜೋರ ಮಾತಾಡೋದ್ರಿಂದ ನಿಮ್ಮ ಒಂದು ವಾರ ಆಯ್ತು ಹೋಗಿ ಮಾಡ್ಕೊಡ್ತೀನಿ ಅಂತ ಒಂದು ಸ್ವಲ್ಪ ಬಂದು ನೋಡಿಲ್ಲ ಸರ್. ಒಂದೇ ನಿಮಿಷ ನಾನು ಹೇಳೋದು ಕೇಳ್ಕೊಳ್ಳಿ. ಸಬ್ಜೆಕ್ಟ್ ಮಧ್ಯದಲ್ಲಿ ಮಾತಾಡಿದ್ರೆ ವಿಷಯ ಏನಂತ ಕೂಡ ನನಗೆ ಅರ್ಥ ಆಗಲ್ಲ.
ಖಂಡಿತವಾಗಿ ನಿಮ್ಗೆ ಅವಕಾಶ ಕೊಡ್ತೀನಿ. ಇಲ್ಲೇ ಇರಿ, ಅನುಪಾಲನಾ ವರದಿ ಮುಗಿಲಿ, ಆನಂತರ ನಿಮ್ಗೆ ಅವಕಾಶ ಕೊಡ್ತೀನಿ. ಆಯ್ತಾ? ಮತ್ತೆ ಏನು ನೋಡೋದಿದೆ ಈಗಂತೆ ನೋಡ್ತೀನಿ ನಾನು. ಕಂಟಿನ್ಯೂ. 19 ಕ್ರಾಸ್ ಕುಡಿಯೋ ನೀರಿದ್ದು ಹೇಳಿ. ಸಪ್ಲೈ ಇರೋದ್ರಿಂದ ನಮ್ಮಲ್ಲಿ ಡ್ಯೂರೇಷನ್ ಕಡಿಮೆ ಆಗಿದೆ ಸರ್, 4 to 5 hours ಅಷ್ಟು ಡ್ಯೂರೇಷನ್. ಆ ಡ್ಯೂರೇಷನಲ್ಲಿ ಎಲ್ಲ ರೋಡನ್ನು ಸರಿಯಾಗಿ ನಡ್ಸೋಕ್ಕೆ ಆಗ್ತಿಲ್ಲ. ಅದಕ್ಕೆ ಡಿಸ್ಕಸ್ ಮಾಡಿದ್ರೆ 19 ಕ್ರಾಸ್ ಬ್ರೇಕ್ ಇಟ್ಟಿದ್ದೀವಿ ಸರ್, ಅದು ಲಿಂಕ್ ಮಾಡಿದ್ರೆ ಸ್ವಲ್ಪ ನೀರಿನ ಸಮಸ್ಯೆ ಕಡಿಮೆ ಆಗುತ್ತೆ. ಅದು ಸಿ ಲೆವೆಲ್ ಬಟ್ಟು ಎಕ್ಸ್ಪ್ಲೇನ್ ಮಾಡಿ, ನನಗಂತೂ ಹೇಳಿದ್ದೇನೆ. ಸರ್ ಅವ್ರಿಗೂ ಹೇಳಿ, ಇನ್ನೊಂದ್ಸಲ ಹೇಳಿ. ರೈಲ್ವೆ ಗೇಟ್ ಅನ್ನ ಏನಾಗಿರೋದ್ರಿಂದ ನಮ್ದು ಕರ್ನಾಟಕದಲ್ಲಿ ಕನೆಕ್ಷನ್ ಅದಕ್ಕೆ ನಾವು ಇವತ್ತು ನಮ್ಮ ಕನ್ನಡದವರಿಗೆ ನಗರಸಭೆಯಿಂದ ಒಂದು ಕೊಡ್ತೀವಿ. ನಾವು ಹೊಸ ಲೈನು ಹಾಕೋದಾಗಿದ್ದೇನೆ, ಎಸ್ಟಿಮೇಟ್ ಆಗಿದೆ, ಹಾಕಿಲ್ಲ ಆಗಿದೆ. ಸರ್ ಅದಾದ್ರೂ ಕೂಡ ಸ್ವಲ್ಪ ಹೇಳ್ತಾರೆ ಸರ್, 2.5 crores ಇದೆ, 250 lakhs ಅಲ್ಲಿ ಪೈಪ್ ಹಾಕ್ತೀವಿ. ನಮ್ಮ ಕಡೆಯಿಂದ ಅದಕ್ಕೆ ನಾಳೆ ಆ ಕಡೆಯಿಂದ ಅವ್ರ ಮನೆ ಮಾಡ್ತೀವಿ. ಇಲ್ಲಿ ಒಂದು ಟೀಮಿಗೆ ಇವತ್ತು ಬೇಗ ಕೊಡ್ತೀವಿ ಅಂತ ಹೇಳಿದ್ರು. ಪುಟಪ್ ಮಾಡಿದ್ವಿ ಸರ್, BWSS ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದಾರೆ ನಮಗೆ. Okay. ನಾವು ನಮ್ಮ ಕಡೆಯಿಂದ ಪುಟಪ್ ಮಾಡಿದ್ವಿ. ಓಕೆ, ನಗರ ತಂಡ ಫಂಡ್ ಇದೆಯಾ? ಹೌದು. ಓಕೆ, ನೀವು Yes. ನಮ್ಮ ಸಿಗೆ ಹೋಗ್ಬೇಕಲ್ಲ, ಈ ಸಿ ಹೌದು. ಪ್ರಭಾಕರ್ಗೆ. ಹೌದು. ಪ್ರಭಾಕರ್ಗೆ ಯಾವಾಗ ಹೋಗುತ್ತೆ ನನಗೆ ಹೇಳಿ. ಇವತ್ತೇ ಹೋಗಿ. ರೀಚ್ ಆದ ತಕ್ಷಣ ನನಗೆ ಸಬ್ಜೆಕ್ಟ್ ವಾಟ್ಸಪ್ ಮಾಡ್ತೀನಿ, ಗ್ರೂಪಲ್ಲಿ ಹಾಕಿ ಕನ್ಫರ್ಮ್ ಮಾಡ್ತೀನಿ. ಎಷ್ಟು ಡೇ ಪೈಪ್? ಹಲೋ, ಅಲ್ಲ ಮೊದಲು ಎಷ್ಟಿತ್ತು, ಇವಾಗ ಎಷ್ಟು ಆಗ್ತದೆ? 300 mm. ಮೊದಲು ಎಷ್ಟಿತ್ತು? ಆಮೇಲೆ ಎಕ್ಸಿಸ್ಟಿಂಗ್ ಎಷ್ಟಿದೆ? ಹಾಂ, ಏನು MM ಇಂಚಾ? ಸರ್ 300 ಹಾಕೋದು ಮುಂಚೆ ಇರೋದು 10 ಅನ್ನು 12 ಮಾಡ್ತಾ ಇದ್ದೀರಾ? 10 ಇಂಚ್ ಇರೋದು ಸರ್ ಇವಾಗ 6 ಇಂಚಸ್ ಇದೆ. ಈಗ ನಾವು 12 ಇಂಚಸ್ ಆಗ್ತಾ ಇದ್ದೀವಿ. ಅದು ಬಿಟ್ಟು ಎಕ್ಸ್ಟೇಷನ್ ಹೊಸ ಲೈನ್ ಏನು ಡಯಾವ? ಡಯ 6 ಇಂಚ್ ಡಯ 16,000 ಮನೆಗೆ ಅಷ್ಟೇ ಇರೋದು. 12 inches. ಓಕೆ, ಕಾಪಿ. ಅದೇದು 6 ಇಂಚ್ ಇದೆ. ಮನೆಗಳು ಎಕ್ಸ್ಟೇಷನ್ ಹಾಕಿ 16,000 ಮನೆ ಇದೆ. ಅದಕ್ಕೆ ಇವಾಗ ನಾವು 300 ml 1 ಫೀಟ್ ಹೋಯ್ತು ಎಕ್ಸ್ಟ್ರಾ ಆಗ್ತದೆ ಅಡಿಷನಲ್. ಸೊ ನೀವು ಆ ಎಸ್ಟಿಮೇಟ್ಸ್ ಪಕ್ಕ ನೋಡಿ, ಪ್ರಕಾರ ಇದೆಯಾ, ಎಷ್ಟು ಡೇ ಹಾಕಿದ್ದಾರೆ, ಅದರಿಂದ ಫ್ಲೋ ಇನ್ಕ್ರೀಸ್ ಆಗುತ್ತಾ ಇಲ್ವಾ, BWSS ಕೊಟ್ಟಿರ್ತಾರಲ್ಲ ಅದನ್ನು. ಓಕೆ, ನೆಕ್ಸ್ಟ್ ಸರ್ 19 ಕ್ರಾಸ್ ಕಗ್ಗಸ್ಪುರ ಅರಳಿಕಟ್ಟೆ ಹತ್ರ 19th F ರಸ್ತೆಯಲ್ಲಿ ಮ್ಯಾನ್ಹೋಲ್ ತುಂಬೆ ಹರಿತಾ ಇದೆ ಅಂತ ಕ್ಲಿಯರ್ ಮಾಡಿಸಿದ್ದೀವಿ. ಯಾವ್ದು ಮಾಡಿದ್ದೀರಾ, ಡೇಟು ಅದೆಲ್ಲ ಹೇಳಬೇಕಲ್ಲ ಕಂಪ್ಲೇಂಟ್ ರಿಪೋರ್ಟಲ್ಲಿ. ಯಾರ ಜೊತೆ ಹೋದ್ರಿ, ಮತ್ತೆ ಅಲ್ಲಿ ಹೋದಾಗ ಸ್ಥಳೀಯರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಯಾರು ಕಂಪ್ಲೇಂಟ್ ಕೊಟ್ಟವ್ರು ಅವರು? ಸ್ಯಾನಿಟರಿ ಮೇಸ್ತ್ರಿ ಇರ್ತಾರೆ ಸರ್, ಅಲ್ಲ, ಅವ್ರಿಗೆ ಯಾರು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು? ನೆಕ್ಸ್ಟ್ ನೀವು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿರೋ ನೇಮು ಅದು ಅವ್ರು ಹೋಗಿ ರಿಸಾಲ್ವ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ನಾನು ಬಂದಿದ್ದೀನಿ ಇವತ್ತು, ಇನ್ಸ್ಪೆಕ್ಟ್ ಮಾಡಿದ್ದೀನಿ ರಿಸಲ್ಟ್. ಈಗ ಬಾಲಾಜಿ ಲೇಔಟ್ ಟೈಮ್ನಲ್ಲಿ ಕೊಡಿ. ಹೌದು. ಮ್ಯಾನ್ಹೋಲ್ ಹೇಳಿದ್ನಲ್ಲ ಇವಾಗ ತಾನೇ 19th ಕ್ರಾಸ್ ವಾಟರ್ ಸಪ್ಲೈದು ಹೇಳಿದ್ರು ಅವರು, ಅವ್ರಿಗೇನೆ ಕಡಿಮೆ ಇದೆ ನೀರಿನ, ಅದಕ್ಕೋಸ್ಕರ ಹೊಸ ಪ್ರಾಜೆಕ್ಟೇ ಮಾಡ್ತಾ ಇದ್ದಾರೆ, ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಪೈಪು ಹೆಚ್ಚಾಗ್ತಾ ಇಲ್ಲ. ಸೊ ಅದು ಶಾಶ್ವತವಾಗಿ ಒಂದು ಪರಿಹಾರ ಹುಡುಕ್ಬೇಕಂದ್ರೆ ಡಯಾಮೀಟ್ರ್ ಏನಿದೆ ಅದು ದೊಡ್ಡದು ಮಾಡಬೇಕು. ಅದೇ ಪ್ರಪೋಸಲ್ ಈಗ ಇದೆ. 19th M ಕ್ರಾಸಲ್ಲಿ ಮ್ಯಾನ್ ಹೋಲ್ದು ನಾನು ಕಂಪ್ಲೇಂಟ್ ಮಾಡಿದ್ದು, ಮೇಡಮು ಎಲ್ಲ ಕ್ಲಿಯರ್ ಮಾಡಿಸಿದ್ರು. ಅಲ್ಲಿ ಒಂದು ಮ್ಯಾನ್ ಹೋಲ್ಡು ಇಡೀ ಎಲ್ಲ ಅದಕ್ಕೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ನಾನು ಕನ್ಸ್ಟ್ರಕ್ಟ್ ಮಾಡಿಸ್ತೀನಿ ಸರ್. ಅದು ಓಕೆ, ಒಂದು ಕೆಲಸ ಮಾಡಿ, ಹಂಗಂದ್ರೆ ಅವ್ರಿಗೆ ಸೋಮವಾರ ಟೈಮ್ ಕೊಡಿ. ಸೋಮವಾರ ಮಂಗಳವಾರ ಇನ್ನೊಮ್ಮೆ ಬರ್ತಾರೆ, ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಬರ್ತಾರೆ ಅವರು. ಅದನ್ನೇ ಹೇಳಿದ್ದಾರೆ, ಯಾವುದು ಮ್ಯಾನ್ ಹೋಲ್ ಫುಲ್ ಆಗಿಲ್ಲ. ಮ್ಯಾನ್ವಾಲ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಕ್ಲಿಯರ್ ಆಗಿದೆ ಇಲ್ಲ, ನೀವೇ ಕೊಟ್ಟಿದ್ರೆ ಮ್ಯಾನ್ಹೋಲ್ಸ್ ಎಲ್ಲ ಫಿಲ್ ಆಗಿದೆ, ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇದೆ. ಇಲ್ಲ, ಇವರೇ ಕೊಟ್ಟಿದ್ರೆ ಈಗ ಅಷ್ಟೇ. ನೀವಿದ್ರ ಹಳೆ ಮೀಟಿಂಗಲ್ಲಿ, ಹಿಂದಿನ ಮೀಟಿಂಗಲ್ಲಿ ನೀವೇ ಬಂದು ಹೇಳಿದ್ರೆ ಹೌದು. ಕಂಪ್ಲೇಂಟ್ ಅಂತ ಇತ್ತು. ಅಲ್ಲ, ಅಲ್ಲಿ ಕಟ್ಟೆ ಹತ್ರ ಅದು 19th M ಬರಲ್ಲ. ಆಯ್ತು ಬಿಡಿ, ಹಾಗಾದ್ರೆ ಕೂತ್ಕೊಳ್ಳಿ. ಇವತ್ತು ಸಬ್ಜೆಕ್ಟ್ ಅಲ್ಲಿ ತೊಗೊಳೋದು, ಇವತ್ತು ಸಬ್ಜೆಕ್ಟ್ ತೊಗೊಳೋದು. ನೀವು ಕಳೆದ ಬಾರಿ ನೀವೇ ಕಂಪ್ಲೇಂಟ್ ಕೊಟ್ಟಿತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಹೊಸ ಸಬ್ಜೆಕ್ಟ್ ಇದ್ರೆ ಕೊಡ್ತೀನಿ. ಅಲ್ಲ ಮೇಡಮ್, 19th M ಅಂದ್ರಲ್ಲ, ಅದಕ್ಕೆ ಏನು ಹಾಗಾದ್ರೆ ಕ್ರಾಸ್ ಬೇರೆ. ಅರಳಿಕಟ್ಟೆ ಹಾಗೂ 19th ಓಕೆ, ಆಯ್ತು. ಅರ್ಲಿಕಟ್ಟೆ ಮಾತ್ರ ಹೇಳಿ.
ಸರ್ ಕ್ಲಿಯರ್ ಆಗಿದೆ ಸರ್. ಅದು ನಮ್ಮದು ಸ್ಯಾನಿಟರಿ ಮೇಸ್ತ್ರಿ ಇರ್ತಾರೆ ವೆಂಕಟೇಶ್ ಅಂತ. ಸಾಯಂಕಾಲದ ಏನೇ ಕಂಪ್ಲೇಂಟ್ಸ್ ನಾವು ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ. ಅವ್ರು ಅಟೆಂಡ್ ಮಾಡಿದ್ದಾರೆ ಸರ್ ಇವತ್ತು ಮುಗೀತು ಸರ್. ಟ್ರಾಫಿಕ್ ಅವ್ರಿದ್ರು, ಅವ್ರಿಗೆ 19 ನೋಟಿಸ್ ಕೊಟ್ಟಿದ್ದೀನಿ ಸರ್. ಆಮೇಲೆ ನೆನ್ನೆ ಕಾಲ್ ಮಾಡಿ ಹೇಳಿದ್ದೆ ಅವ್ರಿಗೆ. ಟ್ರಾಫಿಕ್ ಇಶ್ಯೂಸು ಅಟ್ಲೀಸ್ಟ್ ನಮ್ಮಿಂದ ಅವರಿಗೆ ಲೆಟ್ರ್ ಹೋಗಿದೆಯಾ? ಏನೇನೋ ಮೀಟಿಂಗಲ್ಲಿ ಸಬ್ಜೆಕ್ಟ್ ಡಿಸ್ಕಸ್ ಆಯಿತು, ಇದು ಹೋಗಿದ್ದೆ, ಇದು ಕಳಿಸಿದೆ ಸರ್. ಆಮೇಲೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ರೀಚ್ ಆಯಿತಾ ಅವ್ರಿಗೆ? ಪ್ರೊಸೀಡಿಂಗ್ಸ್ ರೀಚ್ ಆಯ್ತು. ಒಂದು ಕೆಲಸ ಮಾಡಿ, ಈಗ ಒಂದು ಲೆಟರ್ನಲ್ಲಿ ತೊಗೊಳ್ಳಿ. 2 ಸಭೆ ಆಯಿತು, ಅವರು ರೆಪ್ರೆಸೆಂಟೇಟಿವ್ ಯಾರು ಬರ್ತಾ ಇಲ್ಲ. ಮುಂದಿನ ಸಭೆಗೆ ಕಡ್ಡಾಯವಾಗಿ ಯಾರಾದರೂ ಒಬ್ಬರಿಗೆ ನಾಮಿನೇಟ್ ಮಾಡಬೇಕು. ಮತ್ತು ಕಳೆದ ಸಭೆ ಮತ್ತು ಈ ಮೀಟಿಂಗ್ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಈ ವಿಷಯದ ಬಗ್ಗೆ ಅದನ್ನು ಒಂದು ಪತ್ರ ನೀವು ತಯಾರು ಮಾಡಬೇಕು ನನ್ನಿಂದ ಅವರು. ನನ್ನಿಂದನೇ ಲೆಟರ್ ಹೋಗ್ತಾ ಇದೆ KFTCಗೆ. ಅವರು ಲಾಸ್ಟ್ ಟೈಮ್ ಕೇಳಿದ್ದು 314 and 309 2 ಬಸ್ಸಿಂದು ಏನು ಶುರುವಾಗಿತ್ತು ಅದು ಈಗ ಬಂದಾಗಿದೆ ಅಂತ. ಅದನ್ನು ಪುನರ್ ಆರಂಭಿಸಲು ಪತ್ರ ಬರೀತಾ ಇದ್ದೀವಿ ನಾವು KFTC ಗ್ರೂಪಲ್ಲಿ ಹಾಕಿ ನೀವು ಇಶ್ಯೂ ಮಾಡಿಸಿ. ಲಾಸ್ಟ್ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳ ಬಗ್ಗೆ ನಾವು ಕೈಗೊಂಡ ಕ್ರಮಗಳ ಬಗ್ಗೆ ಇವಾಗ ಹೊಸ ಕಂಪ್ಲೇಂಟ್ ಇದ್ರೆ ಹೇಳ್ಬೋದು. ಮೊದಲಿಗೆ ನಮ್ಮ ವಾರ್ಡ್ ಸಮಿತಿ ಸದಸ್ಯರು ಏನಾದರೆ ವಿಷಯಗಳಿದ್ರೆ ತಾವು ಕ್ರಮ ಮಾಡಿ, ಅನಂತರ ನಮ್ಮ ಸಾರ್ವಜನಿಕರದ್ದು ವಿಷಯ ಮೈಕಲ್ಲಿ ಕೊಡಿ. ಹೋದ ವಾರ ಮೊದಲನೇ ವಾರ ನಾವು ಕಮಿಟಿಯಲ್ಲಿ ಏನೇನು ಮಾಡಿ ಹೇಳಿದ್ದೀವೋ ಒಂದು 80% ಸಾಲ್ವ್ ಆಗಿದೆ. 20% ಅಂತ ನಮ್ಮ ಕಾಲೋನಿ ಮರಗದಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಡಿ ಸಿ ಇತ್ತು, 5 ರೋಡ್ ಇದೆ, ಅದೊಂದು ಮಾಡಬೇಕು. ಅವರು ಅದನ್ನೇ ಮಧ್ಯೆ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿದ್ರೆ ನಮಗೆ ಒಂದು ಎಲ್ಲ ಕೆಲಸ ಮರಗದಾಗುತ್ತೆ. ಮರಗದಮ್ಮ ದೇವಸ್ಥಾನ 19 ಕ್ಲಾಸ್ ಆಜು ಬಾಜು 4 ರೋಡ್ ಇದೆ, ಅದು ಡಿ ಸಿ ಮಾಡ್ಕೊಳ್ಬೇಕು. ಹಳೆ ಗ್ರಾಮ ಸರ್, ಹಳೆ ಗ್ರಾಮ ನೀವು ಹೇಳ್ತಾ ಇದ್ದೀರಾ? ಅದೇ 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 ನಾನು ಕೇಳಿದ್ರೆ ಉತ್ತರ ಕೊಡಿ. ಏನೇನೋ ಮಾತಾಡಕ್ಕೆ ಹೋದ್ರೆ ಗೊತ್ತಾಗಬೇಕಲ್ಲ. ಸಾಹೇಬ್ರು ಏನು ಹೇಳಿದ್ರೆ ಅದೇ ವಿಷಯ ಅಲ್ವಾ? ನಾನು ಹೇಳ್ತಾ ಇರೋದು, ಮಾನ್ಯ ಸದಸ್ಯರು ಏನ್ ಹೇಳ್ತಾ ಇದ್ದಾರೆ ಆ ಸೇಮ್ ವಿಷಯನ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ನನ್ನಿಂದ ಕೇಳಿ ಅವ್ರು ಮುಗಿಸ್ಲಿ. ಅಸೆಂಬ್ಲಿನವರು ಅಲ್ಲಿ ಮಾಸ್ಪೇಡ ಹೊಸಲಿಡಿ ಆಯಾ ಹೇಳಿ. ಕಾಲೋನಿಯಲ್ಲಿ ಯಾಕೆ ದೇಶ ತುಂಬಾ ಬ್ಲಾಕ್ ಆಗಿದೆ ಅಂದ್ರೆ ಅದೊಂದು ಸಿಮೆಂಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ ಸಿಮೆಂಟ್ ಎಲ್ಲ ಬ್ಲಾಕ್ ಆಗಿ ಅದರಿಂದ ಆಗ್ತಾ ಇದೆ ವಿನಃ ಬೇರೆ ತೊಂದರೆ ಪ್ರೈವೇಟ್ ಬಿಲ್ಡಿಂಗ್ ಅವ್ರಿಗೆ ನಾವು ನೋಟಿಸ್ ಕೊಡೋಣ. ನೋಟಿಸ್ ಟು ಹಿಮ್. ಅವ್ರು ಬಿಲ್ಡಿಂಗ್ ಸ್ಟಾಪ್ ಮಾಡಿಸ್ಬಿಡಿ. ಅವರು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಡ್ರೈನ್ ಎಲ್ಲ ಬ್ಲಾಕ್ ಆಗ್ತಾ ಇದೆ. ನಾನು ಖುದ್ದವ್ರಿಗೆ ಹೇಳಿದ್ದೀನಿ, ತೆಗಿತೀನಿ ಹೇಳಿದ್ರು. ಮನೆ ಚಿಕ್ಕ ಮನೆ ಅದು, ನಾವು 3 ರೋಡ್ ಡಿಸ್ಟ್ರಿಕ್ಟ್ ಮಾಡಿ ಅವ್ರು 100% ಕೆಲಸ ಆಗುತ್ತೆ. ಫಸ್ಟ್ ಓರಲ್ ನೋಟಿಸ್ ಸೇಯಿಂಗ್ ದಟ್ 24 ತಾಸು ಒಳಗೆ ಅವ್ರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಏನಿದೆ, ಫಸ್ಟ್ ಆಫ್ ಆಲ್ ನಾನು ನೋಟಿಸ್ ಮಾಡ್ತಾ ಇದ್ದೀನಿ, ಹಲವಾರು ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ರೋಡ್ಗೆ ಬಂದ್ಬಿಟ್ಟಿದೆ. ಸೊ ಅದು ಅಸಿಸ್ಟೆಂಟ್ ಇಂಜಿನಿಯರ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ನೀವೇನು ಮಾಡಬೇಕು, ಇಲ್ಲಿ ಅನೌನ್ಸ್ ಮಾಡಿಸಿ. ನಮ್ಮ ಪ್ರಯಾರಿ ಗಾಡಿ ಇದ್ರೆ ಪ್ರಯಾರಿಯಲ್ಲಿ ಮಾಡಿ, ಇಲ್ಲ ನಮ್ಮ ಮಾರ್ಷಲ್ಸ್ ಇದ್ರೆ ಅವರಿಂದ ಅನೌನ್ಸ್ ಮಾಡಿ ದಟ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಏನಿದ್ರು ಸ್ವಲ್ಪ ಮನೆ ಒಂದಷ್ಟು ಭಾಗ ಇಟ್ಕೋಬಹುದು. ಅರ್ಧ ರೋಡೇ ಬ್ಲಾಕ್ ಮಾಡೋದು, ಡ್ರೈನ್ ಒಳಗೆ ಹೋಗ್ಬಿಡೋದು, ಅದರಿಂದ ಏನಾಗುತ್ತೆ, ಮಳೆ ಬಂದರೆ ಎಲ್ಲ ಕ್ಲಾಗ್ ಆಗುವಂಥದ್ದು, ಸಿಲ್ಟ್ ಆಗೋದು ಇದರಿಂದನೇ ಆಗುತ್ತೆ. ಅದು ಪ್ಲೀಸ್ ಎನ್ಶೋರ್ ದಟ್ ದಟ್ ಇಸ್ ಡನ್. ಎರಡನೇದು ನಮ್ಮ PDG ಕೂಡ ಕಾಂಟ್ರಾಕ್ಟ್ ಕರೀಬೇಕು ನೆಕ್ಸ್ಟ್ ಮೀಟಿಂಗ್. ಅವ್ರು ಬಂದಿದ್ದಾರೆ ಲಾಸ್ಟ್ ಮೀಟಿಂಗ್, ಬಟ್ ಇಲ್ಲ ಜೈ ಬಂದಿದ್ರು, ಅವರೇನೋ ಫೋನ್ ಬರ್ತಾ ಇಲ್ಲ. ಹೂ ಅಪಾಯಿಂಟ್ಸ್ ದಿ ಕಾಂಟ್ರಾಕ್ಟ್? ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಮಾಡ್ತಾ ಯಾರಿದ್ದಾರೆ ಇಲ್ಲಿ? ಶ್ರೀಧರ್ ಅಂತ ಇದ್ದಾರೆ ಅವರು ಕಾಂಟ್ರಾಕ್ಟ್. ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಎಲೆಕ್ಟ್ರಿಕಲ್ ಈಸ್ಟ್ಗೆ? ಶಂಕರ. ಅವ್ರ ಪ್ರೆಸೆನ್ಸ್ ಎನ್ಶೋರ್ ಮಾಡಿಸ್ತೀವಿ ಒಳಗೆ. ಮಧ್ಯದಲ್ಲಿ ನಾನು ಕೂಡ ಬಂದು ಇದನ್ನೇ ಇನ್ಸ್ಪೆಕ್ಟ್ ಮಾಡ್ತೀನಿ. ಮೂರನೇದು ನೆಕ್ಸ್ಟ್ ಮೀಟಿಂಗಲ್ಲಿ ವಾಲ್ ಮ್ಯಾನ್ಗಳು ಕಂಪಲ್ಸರಿ ಬರ್ತದೆ ಸರ್. ವಾಲ್ ಮ್ಯಾನ್ಗಳು ಇರೋದು ನೀರು ಸ್ವಲ್ಪ ಬಿಟ್ಟರೆ ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತೆ. ಅವ್ರ ಜೊತೆಗೆ ಅದನ್ನ ಇದು ಮಾಡ್ತಾ ಇಲ್ಲ. ಅದೇ ನಾನು ಕರೆಕ್ಟಿದ್ದೆ ಮೀಟಿಂಗ್. ಯಾವ್ದು ಮೀಟ್ ಮಾಡಿದ್ದ ನಾವು ವೆನಿಸ್ಡೇ ಮಾಡಿದ್ವಾ? ವೆನಿಸ್ಡೇ ಥರ್ಸ್ಡೇ ನಂದು ಒಂದು ಮೀಟಿಂಗ್ ಇತ್ತು. ಅಲ್ಲಿ ಮೂರು ವಾಲ್ ಮ್ಯಾನ್ ಇದಾರಲ್ಲ ನಿಮಗೆ? ಹಾಂ, ಎಷ್ಟಿದೆ ಟೋಟಲ್? 7 ಇದಲ್ಲ. ನನಗೆ ಅವತ್ತು ಕರೆದಿದ್ದೆ 3 ಸೀನಿಯರ್ ಯಾರಿದ್ರು ಅವ್ರು ಬಂದಿದ್ರು. ಬಂದರೆ ಸರ್ ಎಷ್ಟು ಕೆಲಸ ಅಂದರೆ ಯಾರು ಅವರಲ್ಲಿ ಸೀನಿಯರ್ ಮೋಸ್ಟ್ ಯಾರು ಈ 3 ಏರಿಯಾ ಕವರ್ ಆಗೋದ್ರ ಎಲ್ಲ ವಾರ್ಡಲ್ಲಿ ಎಲ್ಲ ಏರಿಯಾ ಕವರ್ ಆಗೋರು ಎಷ್ಟಿದ್ದಾರೆ?
ಸೊ ಒಂದು 3 ಇರ್ತಾರಾ, ಆಯ್ತು ಅವ್ರಿಗೆ ಕರ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಅವರು ನಿಮ್ಮ ಇಶ್ಯೂಸ್ ಆದ್ಮೇಲೆ ಅವ್ರು ಹೋಗ್ಬೋದು. ಅದೊಂದು ನೋಟ್ ಮಾಡ್ಕೊಳ್ಳಿ. ಈಗ ಬೇಕಾದ್ರೆ 3 ಇಶ್ಯೂಸ್ ಅವ್ರದ್ದು ವಾಟರ್ ಸಪ್ಲೈ ಇದೆ. ಥ್ಯಾಂಕ್ ಯು ಸರ್. ಖಂಡಿತವಾಗಿ ಇದು 3 ನಾವು ಮಾಡ್ತೀವಿ. ಧನ್ಯವಾದಗಳು. ಉಳಿದ ಸದಸ್ಯರು ಮೈಕ್ ಸರ್ ನಾವು ಸುಬ್ರಹ್ಮಣ್ಯ ಪಾಲ್ಗೊಂಡಿದ್ದೀವಿ. ಈಗ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ಇದು ಸಿಎಡಿ ಪ್ರಾಬ್ಲಮ್ ಇದೆ ಅಂತ ರಾಜ್ಕುಮಾರ್ ಸರ್ಕಲ್ ಎಲ್ಲ ಆಗಲಿಲ್ಲ. ಅದು ಇಲ್ಲ, ಸಿಎಡಿ ಪ್ರಾಬ್ಲಮ್ ನಾನು ತೋರಿಸ್ತೀನಿ ಸರ್. ಹೋಗಿರೋ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಒಂದು ಕೆಲಸ ಮಾಡೋಣ, ಇದನ್ನ ಇವತ್ತು ಟೈಮ್ ಇದ್ರೆ ಇವತ್ತು ನಾವು ತೋರಿಸ್ಬೋದು. ಇಲ್ಲ ಸೋಮವಾರ ಒಂದು ಟೈಮ್ ಇದು ಮಾಡಿಕೊಂಡು ಜಾಯಿಂಟ್ ಆಗಿ ಕರ್ಕೊಂಡು ಮತ್ತೆ ವಾಟರ್ ಮ್ಯಾನ್ ಸರಿಯಾಗಿ ಕೆಲಸ ಮಾಡ್ತಾರೆ ಸರ್. ಡಿಸ್ಕಸ್ ಆಗಿ ಅದೇ ಮತ್ತೆ ನಾವು ಓಲ್ಡ್ ಮಡ್ರಾಸ್ ರೋಡಿಂದ ನಮ್ಮ ಸುಬ್ರಹ್ಮಣ್ಯಪಾಳ್ಯ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಒಂದು ಲೈನ್ ಕೂಡ ಇಲ್ಲ ಸರ್. ಓಲ್ಡ್ ಮೆಡ್ರಾಸ್ ರೋಡಿಂದ ನಾವು ಸುಬ್ರಹ್ಮಣ್ಯಪಾಳ್ಯ ಎಂಟ್ರಿ ಆಗಬೇಕಾದ್ರೆ ಒಂದೇ ಒಂದು ಲೈನ್ ಕೂಡ ಇಲ್ಲ. ಬಿಜೆಪಿ ನೀವು ಲೈಟ್ ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಬೋದು. ಪೋಲ್ ಇದೆಯಾ? ಫೋನ್ ಇದೆ, ಲೈಟ್ಗಳಿದೆ, ಬಟ್ ಏನೋ ಪ್ರಾಬ್ಲಮ್ ಇದೆ ಅಂತ ಯಾರು ಮಾಡ್ತಾ ಇಲ್ಲ. ಅದು ಇದು ಸ್ವಲ್ಪ ನೋಟ್ ಮಾಡ್ತೀವಿ. ಒಂದು ಕೂಡ ಇಲ್ಲ ಸರ್. ಮೊನ್ನೆಲ್ಲ ತೆಪ್ಪ ಆಗಿದೆ ಒಂದು 4, ಮತ್ತೆ ಇದು ಕೂಡ ಚೇಂಜ್ ಆಗಿದೆ. ಅವರು ಈ ಜಾಗ ಎಲ್ಲ ಫೋನ್ಗಳಿದೆ, ಲೈಟ್ ಇದೆ, ಯಾರು ರಿಪೇರಿ 2 ದಿನ ಒಳಗೆ ನೀವೇ ಇನ್ಸ್ಪೆಕ್ಟ್ ಮಾಡಿ ಅವರು ನಿಮ್ಮ ಜೈನು ಕರ್ಸ್ಕೊಡಿ. ಅವ್ರು ಹೇಳೋ ಪ್ರಕಾರ ಲೈಟ್ ಇಲ್ಲ ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಒಂದು ವಾರ ಟೈಮ್ ಕೊಡಿ. ಫ್ರೈಡೇ ಒಳಗೆ ರೆಸ್ಟೋರ್ ಆಗ್ತದೆ. ನೆಕ್ಸ್ಟ್ ಫ್ರೈಡೇ ಒಳಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಂಕರ್ ಹತ್ರ ಮಾತಾಡ್ತೀನಿ ನಾನು. ಧನ್ಯವಾದ. ಹೊಸದಾಗುತ್ತಿಲ್ಲ ನಮ್ಮ ಕನಕಪುರ ಮೇನ್ ರೋಡ್ DRDO ಬರುತ್ತಲ್ಲ ಡ್ರೈನೇಜ್, ಅದು UKBಕಲ್ ಹತ್ರ ಡೈವರ್ಷನ್ ಮಾಡ್ಬಿಟ್ಟು ಒಂದೇ ಸೈಡ್ ಮಾಡ್ಬಿಟ್ಟು ನಾನೇ ನೋಡಿದೆ. ಬಿಯಾಂಡ್ ದಟ್ ಡ್ರೈನೇ ಇಲ್ಲ. ಏನು ನಾನು ಕರ್ಕೊಂಡು ಹೋಗಿ ತೋರಿಸಿದ್ದು ಎಕ್ಸಾಕ್ಟ್ ಸ್ಟಾಪ್ ಆಗ್ಬಿಟ್ಟು ಬರೀ ಒಂದು ಸೈಡ್ ಮಾತ್ರ ಇದೆ. ಅದಕ್ಕೆ ಅದು ಮುಂದೆ ಹೋಗಿ ಅಲ್ಲಿ ನೀರು ನಿಲ್ತಾ ಇದೆ. ಸೊ ಯಾರು ಕರೆಕ್ಟ್ ಅಂತ ಹೇಳಿದ್ರಿ? ಅದು ಡ್ರೈನ್ ರೋಡ್ ಇನ್ಫ್ರಾ ಡಿಪಾರ್ಟ್ಮೆಂಟ್ ಬರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಸರ್ ಕಡೆಯಿಂದ ಲೆಟ್ರ್ ಹೋಗುತ್ತೆ. ನಾನು ಹೇಳಿದ್ದೀನಿ, ಒಂದು ಲೈನ್ ಎಸ್ಟಿಮೇಟ್ ನಾವೇ ಮಾಡಿಬಿಟ್ಟು ಇಷ್ಟು ಖರ್ಚಾಗುತ್ತೆ, ನೀವು ಇದನ್ನು ಆದ್ಯತೆ ಮೇಲೆ ನೋಡಿ ಅಂತ ರೋಡ್ ಇನ್ಫ್ರಾಕ್ಟ್ ಹೇಳೋಣ ಅಂತ ಹೇಳಿದ್ದೀನಿ. ಮೇಬಿ ಒನ್ ಆಫ್ ದ ನೆಕ್ಸ್ಟ್ ಸರ್ವೆ ಬೇಕಾದ್ರೆ ಅವ್ರಿಗೂ ಕರೋಣ. ಇದು ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಹಾಂ ಹಾಂ AW ಕರೆದ್ರೆ ಎ ಎಷ್ಟು ಇರ್ತಾರೆ? ಒಂದು ಡಿವಿಷನ್ಗೆ ಒಬ್ಬರು ಇರ್ತಾರೆ. ಓಕೆ, ಮುಂದೆ ಅಲ್ಲ ಮೇನ್ ರೋಡ್. ಇದು ನೋಟ್ ಮಾಡಿದ್ದೀವಿ. ಹಾಂ ಸರ್. ಆಮೇಲೆ ಎರಡನೇದು, ನಮ್ಮ ಹೊಸ ಲೇಔಟ್ನಲ್ಲಿ ಸುಮಾರು ಸ್ಪಾಟ್ ಹೋಗಿದ್ದೀವಿ. ಅದನ್ನ ನಾವೇ ಅಸೋಸಿಯೇಷನ್ ಸೇರಿ ಅದನ್ನ ಸ್ಪಾಟ್ ಏನಿದೆ? ಸ್ಪಾಟ್ ಹೋಗಿ ಡ್ರೈನೇಜ್ ರೋಡ್ ಎಲ್ಲ ಬಿಟ್ಟಿದ್ದೀವಿ. ಪಾಟೋಲ್ಸ್ ಮನೆ ಕೆಳಗೆ ಬರುತ್ತೆ. ಏನು ಪಾಟೋಲ್ಸ್ ಇದೆ? ಇಲ್ಲ ಸರ್, ನಾವು ಮಾಡಿಸ್ಬಿಟ್ಟಿದ್ದೀವಿ. ನಮಗೆ ಮಾಡಿಸ್ತೀವಿ, ತಗೊಂಡು ತೋರಿಸ್ತೀವಿ. ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಅದಕ್ಕೆ ಹೊಸ ರೋಡು ಮತ್ತು ಡ್ರೈನೇಜ್ ಬೇಕು. ಆಮೇಲೆ ಸ್ಟ್ರೀಟ್ ಲೈಟ್ ಸ್ವಲ್ಪ ಕಂಪ್ಲೀಟ್ ಇದೆ ಸರ್. ಸ್ಟ್ರೀಟ್ ಲೈಟ್ಸ್ ನೋಡಿ, ಮೇಂಟೆನೆನ್ಸ್ ಒಂದೊಮ್ಮೆ ಏನಿದೆ ಅದು ಆದ್ಯತೆ ಮೇಲೆ ಇಮಿಡಿಯೇಟ್ಲಿ ಮಾಡಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಈಗ ಹೊಸ ರೋಡ್ ಅಂದ್ರೆ ಅಫ್ಕೋರ್ಸ್ ದಟ್ ಇಸ್ ನ್ಯೂ ವರ್ಕ್ ಆಗುತ್ತೆ, ಎಸ್ಟಿಮೇಟ್ ಆಗುತ್ತೆ. ಲಾಸ್ಟ್ ಟೈಮ್ ಹೇಳಿದ್ದೆ ಸರ್, ನೀವು ನಗರತನದಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಓಕೆ, ಈಗ ಲಿಸ್ಟ್ ಆಫ್ ವರ್ಕ್ಸ್ ಒಂದು ತಯಾರು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಈ ಸಭೆಯಲ್ಲಿ ಅದನ್ನು ಕೂಡ ನಾವು ಸಾರ್ವಜನಿಕವಾಗಿ ನಿಮ್ಮ ಮುಂದೆ ಇಡೋಣ ಅಂತ ಇದ್ದೆ. ಎಷ್ಟೆಷ್ಟು ಟೋಟಲ್ ನಮ್ಮಲ್ಲಿ ಇರುವಂಥ ವರ್ಕ್ಸ್ ನೋಡಿದ್ರೆ ನೀವು ಟೋಟಲ್ ಹಾಕಿಲ್ಲ, ಇದರಲ್ಲಿ ಸಬ್ ಟೋಟಲ್ ಹಾಕಿ ಅಂತ ಹೇಳಿದೆ. ಎಷ್ಟಾಗುತ್ತೆ ಟೋಟಲ್? ಆಲ್ಮೋಸ್ಟ್ 25 crores, 23 crores. ಹಾಂ, ನಗರೋತ್ಥಾನ ಯೋಜನೆ 24 ಕೋಟಿ, ಮತ್ತೆ ಇನ್ನೂ ಒಂದು ನಗರೋತ್ಥಾನ ಬಂದು 15 ಕೋಟಿ, ಮತ್ತೆ ಈ ಇನ್ಸ್ಟಾಲಿಂಗ್ 300 mA ಇದೆ ಇರ್ಬೋದಲ್ಲ ಮೋಸ್ಟ್ಲಿ. ಹಾಂ, ಅದು ಒಂದು 7.5 ಕೋಟಿ ಇದೆ. ಸೊ ಈ ಲಿಸ್ಟ್ ಆಫ್ ವರ್ಕ್ಸು ಏನು ವಾರ್ಡಲ್ಲಿ ನಡೀತಾ ಇದೆ ಇದು ಎಲ್ಲ ಸಾರ್ವಜನಿಕರು ಗೊತ್ತಾಗಬೇಕು. ಸೊ ಇದನ್ನು ಕೂಡ ನಾವು ನಮ್ಮ BBMP ವೆಬ್ಸೈಟಲ್ಲಿ ಹಾಕ್ತೀವಿ, ಮತ್ತು ವಾರ್ಡ್ ಸಮಿತಿ ಸದಸ್ಯರ ಕೈಯಲ್ಲೂ ಇದೆ. ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೂ ಈ ಮಾಹಿತಿಯನ್ನು ಕೊಡಿಸ್ತೀವಿ. ಸ್ವಲ್ಪ ಫಾರ್ಮ್ಯಾಟಿಂಗ್ ಇನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ತಯಾರಾದ ಕೂಡಲೇ ನಾವು ನಿಮಗೆ ಕೊಡ್ತೀವಿ. ಇದನ್ನು ಕೂಡ ಯಾವ ಪ್ರೋಗ್ರೆಸ್ ಯಾವ ಹಂತದಲ್ಲಿ ಏನಿದೆ ಇದನ್ನು ಕೂಡ ವಾರ್ಡ್ ಸಮಿತಿ ಮೀಟಿಂಗ್ಸಲ್ಲಿ ನಾವು ಚರ್ಚೆ ಮಾಡ್ತೀವಿ.
4ನೇ ಸರ್, ನಮ್ಮ ದೇವರಿಗೆ ಒಂದು ರಾಜಕಾಲುವೆ ಹೋಗಿದೆ. ಅದರಲ್ಲಿ ಖಾಲಿ ಸೈಟ್ ನೋಡಿದೆ, ಆ ಕಡೆ ಆಟೋವರು ಶೆಡ್ಯೂಲ್ ಒಳಗೆ ಕಟ್ಬಿಟ್ಟು ಅದು ಸಿವಿಲ್ ಕನೆಕ್ಷನ್ ಎಲ್ಲ ಹಾಕಿ ಕೂತ್ಬಿಟ್ಟಿದ್ದಾರೆ. ಅದು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತದೆ ಸರ್. ಎಲ್ಲಿ ಹೋಗ್ತೇವೆ ರಾಜಕಾಲುವೆ ಕನೆಕ್ಷನ್ ಆಗಿದೆ. ದಟ್ ಇಸ್ ಅಂಡರ್ ಯು ಏನು ನಮ್ಮ ಆ್ಯಕ್ಟಲ್ಲಿ ಏನು ಪ್ರಾವಿಷನ್ ಇದೆ ಆ್ಯಕ್ಟ್ ಮಾಡೋಕ್ಕೆ? ಹಾಂ, ಒಂದು ಡೇಟ್ ಕೊಟ್ಬಿಡಿ ಯಾವತ್ತು ಹೋಗ್ತೀರಾ ಅಂತ. ಟ್ಯೂಸ್ಡೇ ಆಗುತ್ತಾ? ಸೊ ಅವ್ರಿಗೆ ಮಾಹಿತಿ ನೀಡಿ ನೀವು ಹೋಗ್ಬೇಕು ಆ ಟೈಮಲ್ಲಿ. ಧನ್ಯವಾದ. ನೋಟ್ ಮಾಡ್ತಾ ಇದ್ದೀರಾ ಕಂಪ್ಲೇಂಟ್? ಓಕೆ, ನಮಸ್ಕಾರ. ಗೊತ್ತಾಯ್ತು. ಏನು ಹಾಗಾದ್ರೆ ಪೈಪ್ ಹೊಡೆದಿರ್ಬೋದಾ? ಮಿಕ್ಸಿಂಗ್ ಆಗ್ತಾ ಇದೆ ನೋಡಿ, ಸಿವೇಜ್ ವಾಟ್ರು. ಹಾಂ, ಎಕ್ಸಾಕ್ಟ್ಲಿ ಎಲ್ಲಿ ಮೇಡಮ್? ನೋಟ್ ಮಾಡಿ ಅಮ್ಮ. ಹಾಂ, ಇಲ್ಲ ಬಟ್ ಯಾಕೆ ವಾಸನೆ ಬರುತ್ತೆ ಅಂತ ಯೂನಿಟ್ ಟು ಚೆಕಪ್. ಲೀಕೇಜ್ ಇರ್ಬೋದು ಮೋಸ್ಟ್ಲಿ. ಮತ್ತು ನಿಮ್ಮಲ್ಲಿ ಇದನ್ನು ಇದೆಯಾ ಸ್ಯಾಂಪಲ್ ನೀವು ಚೆಕ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಕ್ವಾಲಿಟಿ ಹೆಂಗಿದೆ? ಆ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ನೆಕ್ಸ್ಟ್ ಮೀಟಿಂಗ್ ಒಳಗೆ ಪ್ಲೇಸ್ ಮಾಡ್ತೀರಾ? ಕ್ವಾಲಿಟಿ ಆಫ್ ವಾಟರ್ ನೀವು ಕೊಡ್ತಾ ಇರೋದು ಯಾರಿಂದ ಟೆಸ್ಟ್ ಮಾಡ್ತೀರಾ? ಟೆಸ್ಟಿಂಗ್ ಟೀಮ್ ಇದೆಲ್ಲ. ಓಕೆ, ದಯವಿಟ್ಟು ಅವ್ರಿಗೆ ಕರೆಸ್ಬಿಟ್ಟು ನೀವು ಮಾಡಿಸಿ. ಸರ್, ಮೋರಿ ತುಂಬ ಮಳೆ ನೀರು ಬಂದರೆ ಲೈಟ್ ಮೇನ್ ರೋಡ್ ಮೇನ್ ರೋಡ್ ಸರ್, ಫುಲ್ಲು ನಾಗಪಟ್ಟೆ ಅಂಗಡಿಗಳಿಗೆಲ್ಲ ಹೋಗ್ತದೆ ಸರ್ ಮಳೆ ನೀರು. ಲೈಟ್ಸು ಮತ್ತು ವಾಟರ್ ಸ್ಟೈಗ್ನೇಷನ್ ಏನು ಚಂದ ನಾನು ಮೇನ್ ರೋಡಲ್ಲಿ ಲೈಟ್ಗಳೆಲ್ಲ ಇಲ್ಲ ಅಂತ ಅದು ಕಂಪ್ಲೇಂಟ್ ಮಾಡ್ತಾರೆ. ಒಂದು ಕೆಲಸ ಮಾಡಿ, ಲಾಸ್ಟ್ ಟೈಮ್ ನಾವು ಹೇಗೆ BWC ಒಂದು ರಿವ್ಯೂ ಮಾಡಿದ್ವಿ, ಎಲೆಕ್ಟ್ರಿಕಲ್ನ ಮೀಟಿಂಗ್ ಅದರಲ್ಲಿ AWE ಕರೆಸಿ ಮತ್ತು AWE ಇರ್ತಾರೆ ಅವ್ರಿಗೆ, ಇಲ್ಲ JE ಮಾತ್ರ ಇದೆ ಎಲೆಕ್ಟ್ರಿಕಲ್. ನೀವೆಲ್ಲ ಮೇನ್ ರೋಡಲ್ಲಿ ಲೈಟ್ ಇಲ್ಲ? ಮೇನ್ ರೋಡಲ್ಲಿ ಯಾಕೆ? ಹಾಂ, ಫಸ್ಟ್ ಅಟ್ಲೀಸ್ಟ್ ಮೇನ್ ರೋಡ್ ವಿ ಶುಡ್ ಎನ್ಶೋರ್ ಯಾವುದೇ ಪ್ರಾಬ್ಲಮ್ಸ್ ಇರಬಾರ್ದು. ನಾನೇ ಚೆಕ್ ಮಾಡ್ತೀನಿ. ನಾನೊಂದು ಮೀಟಿಂಗ್ ಮಾಡ್ತೀನಿ. BWS ಇದು ಕಳೆದ ವಾರ ಮಾಡಿದೆ, ಈ ವಾರ ನಾನು ಸ್ಟ್ರೀಟ್ ಲೈಟ್ ಇವ್ರಿಗೆ ಕಟ್ ಮಾತಾಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಜಯಕುಮಾರ್. ಸರ್, ಈಗ ಚರ್ಚೆ ಆದಾಗ ಮೊದಲನೇದಾಗಿ ನನ್ನ ಸ್ಟ್ರೀಟ್ ಲೈಟ್ ಕಂಪ್ಲೇಂಟ್ ಆಲ್ರೆಡಿ ಒಂದು ವಾರ್ಡ್ ಕಮಿಟಿ ವೇಷನಲ್ಲಿ ಹಾಕಿದೆ. ಒಂದಿಷ್ಟು ಒಂದು ಆಲ್ಮೋಸ್ಟ್ 50% ರೆಡಿ ಮಾಡಿದ್ದಾರೆ. ಇರುವಂಥ 19-20 ಕಂಪ್ಲೇಂಟ್ ಇದೆ. ಅದನ್ನು ಒಂದು 10 ಮಾಡಿದರೆ ಇನ್ನೊಂದು 10 ಅರ್ಧ ವರ್ಕ್ ಮಾಡಿದ್ದಾರೆ. ಇನ್ನು ಫುಲ್ಲಾಗಿ ಮಾಡಿದರೆ ಚೆನ್ನಾಗಿದೆ. ಸ್ಟ್ರೀಟ್ ಲೈಟು BWS ಒಂದು ಸಪ್ರೇಟ್ ನಾವು ಮಾಡ್ತೀವಿ. ಪಬ್ಲಿಕ್ಕು ಎನಿವೇ 2 ವೀಕ್ಸ್ ಮಾಡ್ತೀವಿ. ಮೆಂಬರ್ಸ್ ಸರ್, ನಮ್ಮ ರಾಜಾರೆಡ್ಡಿ ಸರ್ ಅವರು ಹೇಳಿದಾಗೆ ಸ್ಟ್ರೀಟ್ ಲೈಟ್ ಕಾಂಟ್ರಾಕ್ಟ್ ಆಗಲಿ ಅಥವಾ ಆ ಡಿಪಾರ್ಟ್ಮೆಂಟ್ನವರಾಗಲಿ ಕರೆಕ್ಟಾಗಿ ಯಾವುದು ಕೆಲಸ ಮಾಡ್ತಾ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸುಮಾರು ಒಬ್ಬರು ಇನ್ನೊಬ್ರು ಯಾರು ಆ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ನೀವು ಹೇಳೋದಲ್ಲ, ಮೇನ್ ಕಂಪ್ಲೇಂಟ್ ಎಲೆಕ್ಟ್ರಿಕಲ್. ನಾನು ಅದನ್ನು ಈ ವಾರ ಆದ್ಯತೆ ಅಂತ ತಗೋತೀನಿ. ಯಾಕಂದ್ರೆ ಸುಮಾರು ತಿಂಗಳುಗಳಿಂದ ನಾವು ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಅವರು ಲೀಸ್ಟ್ ಇಲ್ಲ, ನಮ್ಮ ಏಜಿಗೆ ನಾನು ಎಂಪವರ್ ಮಾಡ್ತೀನಿ. ಇನ್ನು ಮುಂದೆ ಸ್ಟ್ರೀಟ್ ಲೈಟಿಂದ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂದರೆ ನೇರವಾಗಿ ಅವರೇ ರೈಟಿಂಗಲ್ಲಿ ನನಗೆ ಕೊಡಲಿ. ಐ ವಿಲ್ ಟೇಕ್ ಇಟ್ ಅಪ್ ವಿತ್ ಇಂಜಿನಿಯರ್. ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಿದ್ದಾರೆ ಎಲೆಕ್ಟ್ರಿಕಲ್ಗೆ, ಅವ್ರಿಗೆ ನೇರವಾಗಿ ನಾನು ಮಾತಾಡ್ತೀನಿ, ಏನು ತೊಂದರೆ ಇಲ್ಲ. ಬಟ್ ವಿ ಶುಡ್ ಟೇಕ್ ಇಟ್ ಅಪ್ ಇನ್ ರೈಟಿಂಗ್. ಒಂದು ಮೀಟಿಂಗ್ ಫಸ್ಟ್ ಅವ್ರ ಹತ್ರ ಮಾಡಿ, ಈ ವಾರದಲ್ಲೂ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಟಿಲ್ ಫ್ರೈಡೇ ಒಳಗೆ ಅವ್ರು ಹೇಳಿದ ಪ್ರಕಾರ ಮೇನ್ ರೋಡಲ್ಲಿ ಇದು ಎಲ್ಲೋ ಒಂದು ಕಡೆ ಹೇಳಿದ್ರಲ್ಲ ಲೈಟ್ಸ್ ಇಲ್ಲ, ಓಲ್ಡ್ ಮೆಡ್ರಾಸ್ ರೋಡ್ ತುದ್ಕೊಂಡು ಪಾಲ್ಯ ಅಲ್ಲಿ ಲೈಟ್ಸ್ ಇಲ್ಲ, ದೆನ್ ನಗರ್ ಪಾಲ್ಯ ಅಲ್ಲಿ ಲೈಟ್ಸ್ ಇಲ್ಲ. ಈ ಥರ ಮೇನ್ ರೋಡ್ಸಲ್ಲಿ ಲೈಟ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಇಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಇದೆ. ಇಷ್ಟು ಕಂಪ್ಲೇಂಟ್ಸ್ ಆ್ಯಕ್ಚುಲಿ ಬರಬಾರ್ದು. ಸೊ ಅವರು ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಅವರು ಕಾಂಟ್ರಾಕ್ಟ್ ಇಲ್ವಾ, ಪೇಮೆಂಟ್ ಆಗ್ತಾ ಇಲ್ವಾ ಏನಂತ ತಿಳ್ಕೋಬೇಕು. ಬಟ್ ಬೇರೆ ಕಡೆ ಎಲ್ಲ ನಡೀತಾ ಇದೆ. ಬರೀ ಎಕ್ಸ್ಪ್ರೆಷನ್ ಸಿಗೋದಾಮದವರಿಗೆ ಪೇಮೆಂಟ್ ಆಗ್ತದೆ ಅಂತ ಕೇಳಿದಕ್ಕೆ ಸಾಧ್ಯನೇ ಶಂಕರ್ ಅವರು ಕೋವಿಡ್ ಆಗಿತ್ತು. ನಾನೇ ಮಾತಾಡ್ತೀನಿ, ಶಂಕರ್ ಹತ್ರ ಮಾತಾಡ್ತೀನಿ. ಅದೇ ಯಾವಾಗ
ಮಾಡೋಣ ಹೇಳಿ, ನೀವೇ ಹೇಳಿ. ನಾವೊಂದು ಕೆಲಸ ಮಾಡೋಣ, ಅವರು ಬರ್ತಾರೋ ಇಲ್ವೋ. ಹಾಂ ನೀವು ಬರ್ತೀನಿ, ನಾನು ಅದರಲ್ಲಿ ಲಿಂಕಲ್ಲಿ ಯಾವಾಗ ಬರ್ಬೇಕು ಹೇಳಿ. ಬಂದರೆ ನಾವು ಹೋಗ್ತೀವಿ ಬಿಡಿ, ನಾವು ಹೋಗ್ತೀವಿ. ನಿಮಗೆ ಇಂಟರ್ನೆಟ್ ಮಾಡಿ ಬರ್ತಾ ಇದ್ದೀನಿ ಹಾಗೆ ಎರಡನೇದು ಹೋಗ್ಬಿಡ್ಲಿ. ಹಾಗೆ ಎರಡನೇದು ಇದೇ ಸ್ಟೇಟ್ ಸಂಬಂಧವಾಗಿ ಆಟೋಮೆಟಿಕ್ ಕಂಟ್ರೋಲ್ ಇರ್ತದೆ. ಸಂಜೆ 6 ಗಂಟೆಗೆ ಆನ್ ಆಗೋದು, ಬೆಳಗ್ಗೆ 6 ಗಂಟೆಗೆ ಆಫ್ ಆಗುತ್ತಲ್ಲ, ಅವು ಯಾವುದನ್ನು ಸರಿಯಾಗಿ ಇದಾಗ್ತಾ ಇಲ್ಲ. ಬಟ್ ಆಟೋಮೆಟಿಕ್ ಕಂಟ್ರೋಲ್ಗೆ ಇಲ್ಲಿ ವ್ಯವಸ್ಥೆ ಇದೆಯಾ? ಇದೆ ಸರ್, ಮಾಡಿದ್ದಾರೆ. ಅವುಗಳು ಸುಟ್ಟು ಹೋಗಿದೆ. ಆಮೇಲೆ ಆ ವಯರ್ನ ತೆಗೆದು ಅದು ಹುಕ್ ಥರ ಮಾಡಿ ಸಾರ್ವಜನಿಕ ಸಾರ್ವಜನಿಕರು ಮಾಡಬೇಕು. ಅದು ಈ ಮಳೆ ಕಾಲದಲ್ಲಿ ಯಾರು ಆನ್ ಮಾಡೋಕ್ಕೆ ಹೆದರ್ತಾರೆ. ಸೊ ಏರಿಯಾ ಫುಲ್ಲಾಗಿ ಕತ್ಲಾಗಿರುತ್ತೆ, ಮಳೆ ಇರ್ತದೆ. ಸೊ ಮೋಸ್ಟ್ಲಿ ಕ್ರೈಮ್ ಯೂಸ್ ಆಗಬಹುದು. ಸೊ ಅದಕ್ಕೆ ಅದು ಆಟೋಮೆಟಿಕ್ ಇರಬೇಕಾ ಇಲ್ಲ ಆನ್ ಆಫ್ ಇರಬೇಕಾ? ಆಟೋಮೆಟಿಕ್ ಇರಬೇಕು ಅಂತ ಲೋಡ್ ತಗೊಳ್ತಾ ಇರೋದ್ರಿಂದ ಸುಟ್ಟು ಹೋಗ್ತದೆ ಸರ್. ಆಮೇಲೆ ನಮ್ಮ ಮಲ್ಲೇಶ್ವಳ್ಳಿ ಮತ್ತು ಮಾರುತಿ ನಗರ ಮೇನ್ ರೋಡಲ್ಲಿ ಕೆಲವೊಂದೆರಡು ಸ್ಲ್ಯಾಬ್ ಓಡೋದು ಡ್ರೈನೇಜ್, ರೈನ್ ವಾಟರ್ ಡ್ರೈನೇಜ್ ಇದೆ. ಸೊ ಅದು ಸ್ಲ್ಯಾಬ್ ರಿಪ್ಲೇಸ್ ಮಾಡುವಾಗ ಏನಾದರೂ ಸ್ವಲ್ಪ ಕೆಳಗಿರುವಂಥ ಶಿಲ್ಟ್ ತೆಗೆದ್ರೆ ಚೆನ್ನಾಗಿದೆ. ಸ್ಲ್ಯಾಬ್ಸ್ ನಾನೇ ನೋಡಿದ್ದೀನಿ, 4 ಕಡೆ ಹೋಗಿರೋದು. ನಮ್ಮಲ್ಲಿ ಟೈಮ್ ಸ್ಲ್ಯಾಬ್ ಇರೋದು ಇಲ್ಲ, ಪ್ರೀಕಾಸ್ಟ್ ಯಾವ ಪ್ರೀಕಾಸ್ಟ್ ಆಗ್ತೀರಲ್ವಾ? ಸೊ ಅದನ್ನು ಹೌ ಇಸ್ ದಿ ಪೇಮೆಂಟ್ ಡನ್ ಫಾರ್ ದಟ್? ಇವ್ರು ಹೇಳೋ ರಸ್ತೆ ಬಂದು ರೋಡ್ ಇನ್ಫ್ರಾಕ್ಟ್ ಬರುತ್ತಾ ನಿಮಗೆ ಬರುತ್ತಾ? ಇದು ಮಲ್ಲೇಶ್ವಳ್ಳಿಯನ್ನ ನಾವು ಗೌರ್ಮೆಂಟ್ ಕಂಪ್ಲೇಂಟ್ ಮಾಡಿದೆ, ಬಟ್ ನಾವು ಇದೇ ಥರ ಕಲ್ಚರು ಮಾಡಿದೆ. ಇದೇ ಥರ ಸ್ಲಾಬ್ ರಿಪ್ಲೇಸ್ ನೀವೇನದು ಮಲ್ಲೇಶ್ವಳ್ಳಿ ಅಲ್ವಾ? ಹೌದು ಸರ್, ಮಲ್ಲೇಶ್ವಳ್ಳಿ. ಐ ಹ್ಯಾವ್ ರಿಕ್ವೆಸ್ಟೆಡ್ ಇಟ್ ಅಂತಲ್ಲ ಅಷ್ಟೇ. ನಮ್ಮ ಟೋಟಲ್ ರೋಡ್ಸ್ ಅಲ್ಲಿ ಎಷ್ಟು RI ಬರುತ್ತೆ, ಎಷ್ಟು ವಾರ್ಡ್ ರೋಡ್ ಬರುತ್ತೆ, ಅದು ಓವರ್ ಆಲ್ ಸ್ಕೆಚ್ ನಮ್ಮಲ್ಲಿ ಇರಬೇಕು. ನಾನು ಹೇಳ್ತಾ ಇರೋದು ಬಂದು ಅಲ್ಲಿ ಸ್ಥಳೀಯರಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವರು ಯಾವುದಾದ್ರು ಟ್ರ್ಯಾಕ್ಟರ್ ಅಥವಾ ಲಾರಿ ಹೀಗೆ ಏನಾದರೂ ಮೇಲೆ ಹತ್ತಿರ ಹೊಡೆದಿರ್ಬೋದು, ಅಥವಾ ಮೇಲೆ ಏನಾದರೂ ಎಷ್ಟು ಹೊಡೆದೋಗಿದೆ. ಸೊ ಅದು ಸಾರ್ವಜನಿಕ ಮೇಡಮ್ ಕ್ರೀಮಿಗೆ ಎದುರುಗಡೆ ಒಂದು ಕನ್ಸ್ಟ್ರಕ್ಷನ್ ತೋರಿಸ್ಬಿಡಿ ಮೀಟಿಂಗ್ ಆದ್ಮೇಲೆ. ಹಾಗೆ ತೋರಿಸ್ಬಿಟ್ರೆ ಫಸ್ಟ್ ಆಫ್ ಆಲ್ ಎಲ್ಲಿ ಯಾರಿಂದ ಆಗಿದೆ ಮತ್ತೆ ಯಾರು ಅದನ್ನು ಸರಿಪಡಿಸ್ಬೇಕು, ಎರಡು ನಾವು ಫೈನಲೈಸ್ ಮಾಡಬೇಕು. ಸರಿ, ಅದಕ್ಕೆ ಅದು ನಮ್ಮ ಕ್ರೀಮಿಗೆ ಎದುರುಗಡೆ ಕನ್ಸ್ಟ್ರಕ್ಷನ್ ನಡೀತಿದೆ ಮೇಡಮ್. ಅಲ್ಲಿ ನೋಡಿ, ಐ ಥಿಂಕ್ ಅದರ್ ಪ್ರಯಾರಿಟಿ ಆಫ್ಟರ್ ವಾಟರ್ ಈಸ್ ಸ್ಟ್ರೀಟ್ ಲೈಟ್ಸ್ ಆ್ಯಂಡ್ ದೀಸ್ ಬ್ರೋಕನ್ ಸ್ಲ್ಯಾಬ್ಸ್. ಮತ್ತೆ ಒಂದು ಸಾರ್ವಜನಿಕರಿಗೆ ನಾನು ಹೇಳೋದು ಇಷ್ಟೇ, ಅನಾವಶ್ಯಕವಾಗಿ ನಮ್ಮ ರಸ್ತೆಗಳು, ಇದು ಪಾದಚಾರಿ ಮಾರ್ಗ ಏನಿದೆ, ಫುಟ್ಪಾತ್ಸ್ ಏನಿದೆ, ಅದು ಅತಿಕ್ರಮಣ ಆಗಬಾರ್ದು. ನನ್ನ ಹಲವಾರು ಅಂಗಡಿಗಳನ್ನ ನಾನು ನೋಡಿದ್ದೀನಿ. ಅವ್ರ ಅಂಗಡಿ ಮುಂದೆ ಬಕೆಟ್ ಇಟ್ಕೋತಾರೆ, ಸ್ಟೂಲ್ ಇಟ್ಕೋತಾರೆ, ಎಲ್ಲ ಜನರಿಗೆ ಸಾರ್ವಜನಿಕರಿಗೆ ಓಡಾಡಕ್ಕೆ ಜಾಗನೇ ಇರಲ್ಲ. ಸೊ ಅದು ಆದ್ಯತೆ ಮೇಲೆ ಇದು ಪಬ್ಲಿಕ್ ಈ ಕಡೆ ಬಂದು ಡಿಸ್ಟರ್ಬೆನ್ಸ್ ಆಗ್ತದೆ. ಅದಾದ್ಮೇಲೆ ಸಾರ್ವಜನಿಕರು ತಮಗೆ ಮನವಿ ಮಾಡ್ಕೊಳ್ಳೋದು, ನಾನು ಅಂತ ಡೆಲಿಬ್ರೇಟ್ ಆಗಿ ಯಾರಾದ್ರೆ ಇದನ್ನು ಮಾಡ್ತಾ ಇದ್ರೆ, ಬ್ಲಾಕ್ ಆಗ್ತಾ ಇದ್ರೆ, ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಏನಿದ್ದಾರೆ ಅವ್ರ ಗಮನಕ್ಕೆ ಅದನ್ನು ತೊಗೊಂಡು ಬನ್ನಿ, ಅಥವಾ ಈ ಸಭೆಗಳಲ್ಲಿ ಅದನ್ನು ಮಾಡಬೇಕು. ನಾವು ನಮ್ಮ ಫುಟ್ಪಾತ್ಸ್ ಏನಿದೆ ಕ್ಲಿಯರ್ ಇಟ್ಟರೆ ಜನರು ಬಂದು ಫುಟ್ಪಾತಲ್ಲಿ ನಡೀತಾರೆ. ನಾವು ಸ್ಲ್ಯಾಬ್ಸ್ ಹಾಕೋದು ಇದು ಮಾಡೋದು, ಸ್ಲ್ಯಾಬ್ಸ್ ಹಾಕ್ತಾ ಇರೋದು ಅಂಗಡಿಗಳು ಅಲ್ಲಿ ಬಂದು ಇಟ್ಕೊಳಕ್ಕಲ್ಲ. ಒಂದು ಎರಡನೇದು, ಜನರು ಅದ್ರ ಮೇಲೆ ಓಡಾಟ ಹೆಚ್ಚು ನಾವು ಅಲೋ ಮಾಡಿಲ್ಲ ಅಂದರೆ ರಸ್ತೆ ಮೇಲೆ ಓಡ್ತಾರೆ, ಟ್ರಾಫಿಕ್ ಸ್ಲೋ ಡೌನ್ ಆಗುತ್ತೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ. ಸೊ ಐ ರಿಕ್ವೆಸ್ಟ್ ಕೋಆಪರೇಷನ್ ಆಫ್ ವಾರ್ಡ್ ಸಮಿತಿ ಮೆಂಬರ್ಸ್ ಆಲ್ಸೋ. ಅಂತ ಏನಾದರೂ ಎನ್ಕ್ರೋಚ್ಮೆಂಟ್ ಡ್ರೈವ್ನ ತೆಗೆದುಕೊಡ್ಬೇಕಂದ್ರೆ ನಿಮ್ಮ ಸಹಕಾರನೂ ನಮ್ಗೆ ಬೇಕು. ಸೊ ನಿಮ್ಮ ಕನ್ಸಲ್ಟ್ ಮಾಡೇ ಮಾಡೋದು ನಾವು. ಫಾರ್ ಪಬ್ಲಿಕ್ ಕನ್ವೀನಿಯನ್ಸ್ ವಿ ಹ್ಯಾವ್ ಟು ಡೂ ಇಟ್. ಯಾಕಂದರೆ ಮೊನ್ನೆ ಅಡ್ಮಿನಿಸ್ಟ್ರೇಟರ್ ಸಾಹೇಬರು ವಾರ್ಡ್ 94 ವೆಸ್ಟ್ ಝೋನಲ್ಲಿ ಇನ್ಸ್ಪೆಕ್ಟ್ ಮಾಡಿದಾಗ ಅವರು ಮಾಡಿದರು.
ಯಾರ್ಯಾರೋ ಬಂದು ಫುಟ್ಪಾತ್ ಮೇಲೆ ಕೂತ್ಕೊಳ್ಳೋದು, ಬ್ಲಾಕ್ ಮಾಡೋದು ಎಲ್ಲ ಟೆಂಪ್ರವರಿನೇ. ಈಸಿಯಾಗಿ ಅವರಿಗೆ ಒಂದು ದಿನದಲ್ಲಿ ತಗ್ಸ್ಬೋದು. ನಮ್ಮ ಮಾರ್ಷಲ್ಸ್ ಇದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ. ಪಬ್ಲಿಕ್ ಸ್ಪೇಸ್ ಏನಿದೆ ಅದು ಪಬ್ಲಿಕ್ಗೆ ಬಿಟ್ಕೊಡ್ಬೇಕು. ಪ್ರೈವೇಟ್ ಸ್ಪೇಸ್ ಏನಿದೆ ಅದರಲ್ಲಿ ನಾವೇನು ಇಂಟರ್ಫಿಯರ್ ಆಗಲ್ಲ. ಓಕೆ, ನೆಕ್ಸ್ಟ್ ಹೇಳಿ ಸರ್. ಈಗ ನಿನ್ನೆ ಹೊಸದಾಗ ಒಂದು ನೋಟ್ ಮಾಡಿದೆ, ಇಷ್ಟು ದಿವಸ ಚೆನ್ನಾಗಿತ್ತು. ನಿನ್ನೆಯಿಂದ ಅದು ವಾಲ್ ಬಿಡಿ ಪ್ಲೇಸಸ್ಗೆ ಸಂಬಂಧಪಟ್ಟದ್ದು ಕಂಟ್ರೋಲ್ ವಾಲ್ ಲೀಕ್ ಆಗಿ ಸ್ವಲ್ಪ ನೀರು ಹರಿತಾ ಇದೆ. ಅದೊಂದು ಕೈ ಮಾಡಿಸ್ತೀವಿ. 11th ಮೇ ಮಾರುತಿ ಅಂತ ಒಂದು ವಾಲ್ ಇದೆ, ನೋಟ್ ಮಾಡಿ ಮೇಡಮ್. ಅದು ನಿನ್ನೆಯಿಂದ ಲೀಕ್ ಆಗ್ತದೆ. ಇಷ್ಟು ದಿವಸ ಚೆನ್ನಾಗಿತ್ತು, ನಿನ್ನೆ ನೋಟ್ ಮಾಡಿದೆ ಅದು ತುಂಬ ನೀರು ಪೋಲ್ ಆಗ್ತದೆ. ನೀವು ಸಮಿತಿ ಸಭೆಯವರೆಗೂ ವೇಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಅವ್ರಿಗಷ್ಟೇ ಹೇಳ್ಬಿಡಿ. ಮಾಡಿ, ನೋ ಪ್ರಾಬ್ಲಮ್. ಈ ಮೇಂಟೆನೆನ್ಸ್ ವರ್ಕ್ಸ್ ಎಲ್ಲ ಇಟ್ಟು ಐದರ್ ಈ ಮೀಟಿಂಗ್ಸ್ ಅಲ್ಲಿ ರೇಜೇ ಆಗ್ಬಾರ್ದು, ನೋಡ್ಕೊಳ್ಳಿ. ನಿಮಗೆ ಪ್ರಯರ್ ಮಾಹಿತಿ ಇರಬೇಕು ಇದೆಲ್ಲ. ಅಲ್ಲ, ನಾನೇ ಹೇಳಿರಲಿಲ್ಲ ಅವ್ರಿಗೆ, ಇನ್ನು ಬೆಳಗ್ಗೆ ಸಿಕ್ಕರೆ ಹೇಳೋಣ ಸರ್. ಆಮೇಲೆ ನಮ್ಮ ಏರಿಯಾದಲ್ಲಿ ನಮ್ಮ ಕಾರ್ಪೊರೇಟರ್ ಮತ್ತು MLA ಅವರ ಸಹಾಯದಿಂದ CCTVಗಳು ಅಳವಡಿಸಿದ್ದಾರೆ. ಎಲ್ಲಿ ಮಾರುತಿ ನಗರದಲ್ಲಿ ಸರ್ ಹಲವಾರು CCTVಗಳು ಇದ್ದಾವೆ. ಅದು ಕಾರ್ಯ ಮಾಡ್ತಾ ಇದ್ದಾವ ಇಲ್ವಾ ಅನ್ನೋ ಒಂದು ಡೌಟ್ ಬಂದಿದೆ. ಒಂದ್ಸಲ ಮೇಂಟೆನೆನ್ಸ್ ನೀವು ಮಾನ್ಯ ಶಾಸಕರು CCTV ಹಾಕಿದ್ದಾರೆ, ಅದು ಫೀಲ್ಡ್ ಯಾರು ಕೊಡ್ತಾರೆ? CCTV ಫೀಲ್ಡ್ ಅಂತ ಇರುತ್ತೆ. ಹೌದು. ನೀವು ಅದನ್ನು ನಾನು ಹಲವಾರು ಕಡೆ ನಾನು ನೋಡಿದ್ದೇನೆ. ನಾನೇ ಕ್ಲೋಸ್ ಟು ಒಂದು 3 ಕೋಟಿ 4 ಕೋಟಿ CCTV ನಾನೇ ಅಪ್ರೂವ್ ಮಾಡಿದ್ದು ಮಾಧವಪುರ ಝೋನಲ್ ಕಮಿಷನರ್. ಬಟ್ ಇವತ್ತವರೆಗೂ ನಮ್ಮ ಚಿತ್ರಪುರದಲ್ಲಿ ಅದು ಯಾರು ಫೀಲ್ಡ್ ನೋಡ್ತಾ ಇದ್ದಾರೆ, ಯಾರು ಮಾನಿಟರ್ ಮಾಡ್ತಾ ಇದ್ದಾರೆ, ಅದು ಮಾಹಿತಿನೇ ಇಲ್ಲ. ಇಂಜಿನಿಯರಿಂಗ್ ಇಲ್ಲ ಅಂತ ಅವ್ರು ಏನ್ ಮಾಡಿದ್ದಾರೆ, ಆ ಫುಲ್ ಎಂಟೈರ್ ಸಿಸ್ಟಮ್ನ ಒಂದು ಬಾಕ್ಸ್ ಮಾಡಿ ಆ ಪೋಲ್ನಲ್ಲಿ ಇಟ್ಟಿದ್ದಾರೆ. ಅದೇ, ಸೊ ಇಟ್ ಇಸ್ ಕಾಲ್ಡ್ DVR ಬೇಸಿಕ್ಲಿ. ಅಲ್ಲಿ ಡೇಟಾ ಕ್ಯಾಪ್ಚರ್ ಆಗ್ತಾ ಇದೆ. ಬಟ್ ಅದನ್ನು ಯಾರು ಮಾಡ್ತಾರೆ? ಪೊಲೀಸ್ ಐದರ್ ನಮ್ಮ ಪೊಲೀಸ್ಗೆ ಅದು ಫೀಲ್ಡ್ ಕೊಡಬೇಕು, ಇಲ್ಲ ನಮ್ಮ ಮಾರ್ಷಲ್ ಇಲ್ಲಿದ್ದಾರೆ ಅವ್ರ ಮೊಬೈಲ್ ಫೋನ್ಗೆ ಆಕ್ಸೆಸ್ ಕೊಡಬೇಕು, ಕೊಡಬೇಕು. ಇಲ್ಲ ನಿಮಗೆಲ್ಲರಿಗೂ ಯಾರು ಆ ಲೇಔಟಲ್ಲಿ ಮೇನ್ ಆರ್ಡಲ್ಲಿ ಯಾರಿದ್ದಾರೆ ಅವ್ರಿಗೆ ಒಂದು ಮಾಹಿತಿ ಕೊಟ್ಟರೆ ನಮಗೆ ನಾಳೆ ಕಂಪ್ಲೇಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಪೊಲೀಸ್ ಹೋದ ತಕ್ಷಣ ಅವ್ರು ಏನು ಹೇಳ್ತಾರೆ, CCTV ಇದೆ, ಫೀಲ್ಡ್ ಕೊಡಿ, ನಮಗೆ ನಾವು ಆಕ್ಷನ್ ತಗೋತೀವಿ ಅಂತ. ನೀವೇ ಹೇಳಿದ್ರಿ ಕನ್ಸ್ಟ್ರಕ್ಷನ್ ಇಂದ ಡ್ಯಾಮೇಜ್ ಆಗಿರ್ಬೋದು ಸ್ಲ್ಯಾಬ್ ಅಂತ, ಏನು ಗೊತ್ತಾಗುತ್ತೆ? CCTV ಅಂದರೆ ಗೊತ್ತಾಗುತ್ತೆ. ಸೊ ಅದು ಯಾರು ಇನ್ಸ್ಟಾಲ್ ಮಾಡಿದ್ದಾರೆ ಆ ಮಾಹಿತಿ ನಮಗೆ ಕೊಟ್ಟರೆ ಅವ್ರಿಗೆ ಫೋರ್ಸ್ ಮಾಡಿ ನಾವು ನಮ್ಮ ಆಕ್ಸೆಸ್ ಕೊಡಿ ಅಂತ ಕೇಳ್ಬೋದು. ದೆನ್ he can only monitor. ಸರಿ, ಅವ್ರ ಮೊಬೈಲ್ ಫೋನಲ್ಲಿ ಮಾಡ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ಲೈವ್ ಫೀಡ್ ಬರ್ತಾರೆ. ದಯವಿಟ್ಟು ತಾವು ತಿಳ್ಕೊಂಡು ನನಗೆ ಹೇಳಿ, ಮಾರುತಿ ನಗರಲ್ಲಿ ಯಾರು ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ. ಆಮೇಲೆ ನಾನು ವಾಟ್ಸಪ್ ಗ್ರೂಪಲ್ಲಿ ನೋಡಿದೆ, ನಮ್ಮ ಏರಿಯಾಗೂ ಆ ರೀತಿ ಆದ ಒಳ್ಳೆಯದು ಅಂತೇಳಿ ಒಂದು ಆಸೆ ಬಂದಿದೆ. ಮ್ಯಾನ್ಯುವಲ್ಗಳಲ್ಲಿ ಶಿಲ್ಟ್ ತುಂಬಿ ಅರ್ಧ ಮಾತ್ರ ಓಪನ್ ಇರ್ತದೆ, ಆ ಡ್ರೈನೇಜ್ ಪೈಪ್ ಸ್ಯಾನಿಟರಿ ಡ್ರೈನೇಜ್, ಇನ್ನು ಅರ್ಧ ಶಿಲ್ಟ್ ತುಂಬೋಗಿರುತ್ತೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಿದ್ರೆ ನಮ್ಮ ಏರಿಯಾ ಸರಾಗವಾಗಿ ಸಾಕ್ಬೋದು. ಒಂದು ಹಂತವಾಗಿ ಅವ್ರ ಮೇಂಟೆನೆನ್ಸ್ ಡ್ರೈವ್ ನೀವು ತಗೊಳ್ಳಿ. ನೀವೊಂದು ಶೆಡ್ಯೂಲ್ ಥರ ಮೇಂಟೆನೆನ್ಸ್ ಶೆಡ್ಯೂಲ್ ಏನಿರುತ್ತೆ, ಡಿಸೆಂಟಿಂಗ್ ಶೆಡ್ಯೂಲ್ ಏನಿರುತ್ತೆ, ಅದು ನೀವು ಅವ್ರು ಬಂದಾಗ ಅವ್ರು ಸ್ಟಾಮ್ ವಾಟರ್ ಡ್ರೈನ್ಸ್ದು ರೆಗ್ಯುಲರ್ ಡ್ರೈನ್ಸ್ ಅವ್ರು ಮಾಡ್ತಾರೆ. ನಿಮ್ಮ ಸ್ವಿಚ್ ಇನ್ಲೆಟ್ಸು, ಔಟ್ಲೆಟ್ಸು, ಮ್ಯಾನ್ಹೋಲ್ಸು, ಡಿಸೆಂಟಿಂಗ್ ಏನು ಮಾಡೋದಿದೆ ನಿಮ್ಮ ಕಡೆಯಿಂದ ಅದನ್ನು ನೀವು ಶೆಡ್ಯೂಲ್ ಹಾಕಬೇಕು. ಮಂತ್ ಆಫ್ ಈಗೇನು ಅಕ್ಟೋಬರ್ ಅರ್ಧ ತಿಂಗಳಿದೆ, ಮತ್ತು ನವಂಬರ್ ನೆಕ್ಸ್ಟ್ 45 ಡೇಸ್ಗೆ ಏನು ಆ್ಯಕ್ಷನ್ ಪ್ಲಾನ್ ಮಾಡಿದ್ರೆ ಅದನ್ನು ಹಾಕ್ಕೊಂಡು ಅದ್ರ ಪ್ರಕಾರ ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು. ಮುಗಿಸ್ಬಿಡ್ಲಿ, ಇನ್ನೊಬ್ಬರು ಇದ್ದಾರೆ. ಸರ್, ನನ್ನ ಹೆಸರು ಏನು ಪ್ರಶ್ನೆ ಅಂತ. ನಮಸ್ಕಾರ. ನನ್ನ ಪ್ರಶ್ನೆ ಏನಂದರೆ, ಇವಾಗ ಒಂದು ವಾರದಿಂದ ಕಾವೇರಿ ನೀರು ಬರ್ತಾ ಇಲ್ಲ ಸರಿಯಾಗಿ. ಇದು ಏನೋ ಪೈಪ್ ಹೊಡೆದಿದೆ ಅಂತ ಹೇಳ್ತಾ ಇದ್ರು. ಅದ್ರ ಪ್ರಾಬ್ಲಮ್ ಇದೆ, ಅದು ಸ್ವಲ್ಪ. ಎಲ್ಲಿ ಅಂತ ತಾವು ಹೇಳ್ತಾರೆ? ಯಾವ್ದು? 6 ಕ್ರಾಸ್ ಸರ್, ಮಲ್ಲೇಶ್ ಪಾಳ್ಯ, ಫಸ್ಟ್ ಮೈಲ್ 6 ಕ್ರಾಸ್. ಗೊತ್ತಿದೆಯಮ್ಮ ನಿಮಗೆ? ಪೈಪ್ ಹೊಡೆದಿದೆಯಾ ಇಲ್ಲ ಫ್ಲೋ ಕಡಿಮೆ ಇದೆಯಾ? ಮೈಕಲ್ ಮಾಡಿ ಸರ್, ಅದು ಒಂದು ಮೇಜರ್ ಲೀಕ್ ಆಗಿದ್ದರಿಂದ ಸಪ್ಲೈ ಡೇನಲ್ಲಿ ಅದು ಲೀಕ್ ಆಗಿಬಿಟ್ಟಿತ್ತು ಸರ್. ಸೊ ಅವ್ರು ಸಪ್ಲೈ ಸ್ಟಾಪ್ ಮಾಡ್ಬಿಟ್ಟು ಆ ಲೀಕ್ ಕಂಪ್ಲೇಂಟ್ ಮಾಡಿಸ್ತಾ ಇದ್ರು. ಹಾಗಾಗಿ ಅವತ್ತಿನ ಸಪ್ಲೈ ಎಲ್ಲೂ ಹೋಗಿಲ್ಲ. ಆ್ಯಕ್ಚುಲಿ ವೀಕ್ಲಿ ಒಂದು ಸಪ್ಲೈ ಇರೋದ್ರಿಂದ ಒಂದು ಸಪ್ಲೈ ಮಿಸ್ಸಕ್ಕೆ ಈ ಥರ 10 days 8 days ಆ ಥರ ಆಗ್ಬಿಡುತ್ತೆ. ಸೊ ಅದು ನನಗೆ ಮಾಹಿತಿ ಬಂದಿದೆ. ನಾನು ನಮ್ಮ ವಾರ್ಡನ್ ಹತ್ರ ಮಾತಾಡಿದ್ದೀನಿ. ನಾವು ಸಪ್ಲೈ ಮಾಡೋ ವ್ಯವಸ್ಥೆ ನಾನು ಮಾಡಿಸ್ತೀನಿ. ಓಕೆ, ಅದು ಮಾಹಿತಿ ಕೊಡಿದ್ದೀನಿ ಮಾಡಿದ ತಕ್ಷಣ. ಸರಿ ಸರಿ. ಆಮೇಲೆ ಇವಾಗ ಒಂಟಿ ಮನೆಗಳು ಕೊಟ್ಟಿದ್ರಿ ಸರ್, ಅದು ಒಂದೊಂದು ಬಿಲ್ ಮಾತ್ರ ಬಂದಿದೆ, ಇನ್ನೂ 1-2 ಬಿಲ್ ಬರಬೇಕು. ಆದಷ್ಟು ಬೇಗ ಅದನ್ನು ಮಾಡಿಕೊಟ್ರೆ. ಒಂಟಿ ಮನೆ ಯಾರು ಏನೇ ನೋಡ್ತಾರೆ, ನಿಮಗೆ ಎಲ್ಲ ಪವರ್ಸ್ ಡೆಲಿಗೇಟ್ ಮಾಡಿದ್ರಲ್ಲ. ಈಗ ನೀವು AW ನಿಮಗೆ ಸರ್, ನಾವು ಬಿಲ್ ಬರ್ದು ಕಳಿಸಿದ್ದೀವಿ
ಓಕೆ, ನಮ್ಮ ಕಡೆಯಿಂದ ಬಿಲ್ ಸಬ್ಮಿಟ್ ಆಗಿದೆ. ಓಕೆ, ಒಂಟಿ ಮನೆಗೂ ಒಂದು ಅಬ್ಸ್ಟ್ರಾಕ್ಟ್ ಮಾಡಿ ನಾನು ಏನು ಸ್ಟೇಟಸ್ ಇದೆ, ಎಷ್ಟು ಶುರು ಆಗಿದೆ, ಏನು ಪ್ರೋಗ್ರೆಸ್ ಇದೆ. ಸೊ ದಟ್ ನೆಕ್ಸ್ಟ್ ಸಭೆಗೆ ಅದನ್ನು ಇಡೋಣ. ಅದಾದಮೇಲೆ ನಾನು ಫಾಲೋ ಮಾಡ್ತೀನಿ. ಬೇರೆ ಮೇಡಮ್? ಸರ್, ಇನ್ನೊಂದು ನಾನು ಫಸ್ಟ್ ಒಂದ್ಸಲಿ ಮೇಡಮ್ ಅವ್ರ ಹತ್ರ ಹೇಳಿದ್ದೆ, ಮಲ್ಲೇಶ್ವರ ಮೇನ್ ರೋಡಲ್ಲಿ ಇದು ಹೊಸದು ಕಂಪಿನಲ್ಲ ಸರ್, ಅದು ಕಂಪ್ಲೀಟು ಮೇನ್ ರೋಡಲ್ಲೇ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಕಷ್ಟ ಇದೆ ಅಲ್ಲಿ. ಆಮೇಲೆ ಚರ್ಚೆ ಆಯಿತು. ಆ ಬೆಂಗಳೂರು ಗೋಡೆ ಏನಿದೆ ಅಲ್ಲ ಸರ್, ಅದು ಏನಂದ್ರೆ ಇವಾಗ ಅದೆಲ್ಲ ಅಡ್ಡ ನಿಂತಿರುತ್ತಲ್ವಾ, ಅದಿರುವಾಗ ಹೋಗ್ಬಿಟ್ಟು ಎಲ್ಲ ಟಾಯ್ಲೆಟ್ ಮಾಡೋದು, ಗಲೀಜ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಏನಂದರೆ ಎಲ್ಲಾನ ಸರ್ಕಾರಿ ಜಾಗ ಇದ್ದರೆ ಅಲ್ಲೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ತೀರಾ ಅಂತ ಒಂದು ಮನವಿ ಸರ್. ನಾನು ಅದನ್ನು ನಮ್ಮ ಅಧಿಕಾರಿಗಳು ಕೇಳ್ತಾ ಇರೋದು, ಸರ್ಕಾರಿ ಜಾಗ ಇರಲಿ, ಇವನ್ ಖಾಸಗಿ ಜಾಗ ಯಾರಂದ್ರೆ ರೆಂಟಲ್ಲಿ ಕೊಟ್ಟರೆ ನಾವು ತಗೊಳಕ್ಕೆ ರೆಡಿ ಇದ್ದೀವಿ ಸರ್. ಯಾಕಂದರೆ ಮೇನ್ ರೋಡ್ ಇರೋದ್ರಿಂದ ಎಲ್ಲದಕ್ಕೂ ಫಸ್ಟ್ ಎಷ್ಟು ಚೆನ್ನಾಗಿತ್ತು ಮಲ್ಲೇಶ್ವರ ಮೇನ್ ರೋಡ್, ಇವಾಗಂತೂ ತುಂಬಾ ಸ್ವಲ್ಪ ಮುಂದೆ ಹೇಳೋಕ್ಕಾಗಲ್ಲ, ಆ ಥರ ಆಗ್ತಾ ಇದೆ. ಸ್ವಲ್ಪ ಅದನ್ನು ಇವಾಗಲೇ ನಾವು ಹುಡ್ಕೋಣ ಜಾಗನ. ನಾನು ನಿಮಗೆ ಹೇಳಿದ್ದೆ, ಜಾಗನ ತೋರಿಸಿದ್ದೆ, ಅಲ್ಲಿ ಶಿಫ್ಟ್ ಮಾಡ್ಬೋದ ಅಂತ. ರೆವೆನ್ಯೂ ಅಥಾರಿಟೀಸ್ ತಿಳ್ಕೊಂಡು ನಾವು ಹೇಳ್ತೀವಿ ಅಂತ ಹೇಳಿದ್ವಿ. ಸೊ ನನಗೆ ಈ ವಾರ ಅದರದ್ದು ಸ್ಟೇಟಸ್ ರಿಪೋರ್ಟ್ ಬೇಕು. ನಮಗೆ ನಾಷ್ಟ ಆಗುತ್ತೆ ಅಲ್ಲಿ, ಗಂಡಸರೆಲ್ಲ ಥರ ಮಾಡೋದ್ರಿಂದ ನಮಗೆ ಒಂದ್ಸಲ ಆಟೋ ಹೋಗ್ತಾ ಇರ್ತೀವಿ, ಬಸ್ ಹೋಗ್ತಾ ಇರ್ತೀವಿ, ಪ್ರತಿಯೊಬ್ಬರು ಮಕ್ಕಳು ಮರಿ ಎಲ್ಲ ಆ ಥರ ಇರುತ್ತೆ ಸರ್. ಅದರಿಂದ ನೆಕ್ಸ್ಟ್ ಸರ್, ಅದು ಬೀದಿ ಲೈಟ್ಸ್ ಸ್ವಲ್ಪ ಸಮಸ್ಯೆ ಇತ್ತು, ಸ್ವಲ್ಪ ಬಗೆಹರಿದಿದೆ, ಇನ್ನೊಂದು ಸ್ವಲ್ಪ ಇಲ್ಲ, ಅದು ಸಮಸ್ಯೆ ಇದೆ. ಅದು ಹೋಗ್ತೀನಿ, ಅದೇನು ಇನ್ನೂ 100% ಸಾರ್ಟ್ ಔಟ್ ಆಗಿಲ್ಲ. ನನ್ನ ಹಂತದಲ್ಲಿ ಒಂದು ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ, ಮತ್ತು ವಾರ್ಡ್ ಸದಸ್ಯರಲ್ಲಿ ಕೂಡ ಒಂದು ರೌಂಡ್ ತೊಗೊಂಡು ಎಲ್ಲೆಲ್ಲಿ ಬೀದಿಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳೇ ಬರ್ತೀವಿ. ಅವತ್ತು ಒಂದು ರೌಂಡ್ ಹೋಗ್ಬಿಟ್ಟು ಆಮೇಲೆ ಇಂಟೆಗೆ ಬೇರೆ ಮಾತಾಡೋರಿಲ್ಲ. ವಾರ್ಡ್ ಕಮಿಟಿಯಿಂದ ತುಂಬ ಧನ್ಯವಾದಗಳು. ನಗರಾಸ್ಪದ ಮೇನ್ ರೋಡ್ ಏನಿದೆ ಈಗ ನಮ್ಮ ಅಭಿಮಾನ ರಸ್ತೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಹೆಚ್ಚಾಗಿ ನಮ್ಮ ಅಧಿಕಾರಿಗಳು ತುಂಬ ಸಹಕಾರ ಮಾಡಿದ್ದಾರೆ. ತುಂಬ ಧನ್ಯವಾದ ನಾವು ಮಾಡ್ತೀವಿ ಸರ್. ಒಂದಿದೆ ಏನಾಗಿ ಟ್ಯಾಕ್ಟು ಸ್ವಲ್ಪ ಬೇಕಾಗಿದೆ ಸರ್. ಟ್ಯಾಕ್ಟು ಬೀಚ್ ತಗೊಂಡು ಸ್ವಲ್ಪ ಬಿಸಾಕ್ತಾಯಿದ್ವಿ. ನಮ್ಮ ರಸ್ತೆ ಆಗಲಿ, ನಮ್ಮ ಹೊರಗಡೆ ಆಗಲಿ, ನಮ್ಮ ಹೊರಗಡೆ ಆಗಲಿ ತುಂಬ ಟ್ಯಾಕ್ಟು ಒಂದು ತುಂಬ ಒಳ್ಳೆಯದಾಗಿದೆ ಸರ್. ಹಾಂ ಸರ್, ನೀವು ಆಯ್ತಾ ಟೆಂಡರ್ ಮೇಂಟೆನೆನ್ಸ್ ಕಮಿಷನ್ ಬರೀ ಎಕ್ಸೆಪ್ಷನ್. ಬಟ್ ಅದುವರೆಗೂ ನಾವು ಒನ್ ಬೇಸಿಸ್ ಮಾಡ್ತಾ ಇದ್ದೀವಿ. ಎವ್ರಿ ಪೇಮೆಂಟ್ ಮಾಡೋದಿದೆ ಅವರಿಗೆ SR ರೇಟ್ ಇರುತ್ತಲ್ಲ ಯೂಸ್. ಒಂದು ಇಡೀ ದಿನ ನಾವು JCB ಮತ್ತು ಟ್ರ್ಯಾಕ್ಟರ್ ಯೂಸ್ ಆದರೆ ಒಂದು 15,000 ಆಗ್ಬೋದು. ಫುಲ್ ಡೇ ಯೂಸ್ ಮಾಡಿದೆ, 8 hours 10 hours ಯೂಸ್ ಮಾಡಿದೆ. ಸೊ ನೀವು ಎಷ್ಟು ಯೂಸ್ ಮಾಡ್ತೀರಾ ಪ್ರೋರೇಟಾ ಎಮರ್ಜೆನ್ಸಿ ವರ್ಷ ಅಷ್ಟು ನೀವು ಇಲ್ಲ ಟೆಂಡರ್ಗೆ ಎರಡನೇದಾಗಿ ಈಗ ಊರೊಳಗಡೆ ಈ ಸಾಂಘಿಕ ಕನೆಕ್ಷನ್ ಇತ್ತು. ಅದು ನಮ್ಮ MLA ಸಹ ಒಂದ್ಸಲ ಹೊರದಾಕ್ಸಿ ಮತ್ತು ರಿಸಿಟಿ ಮಾಡ್ತಾರೆ, ನೀಟಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಕಾಂಕ್ರೀಟ್ ಹೊಡೆದಿದ್ದಾರಲ್ಲ ಗೊತ್ತು ಸರ್. 23 ಕ್ಲಾಸ್ ಸಾರಿ 23 ಕ್ಲಾಸ್ ಹೌದು. ಮ್ಯಾನೆಲ್ಲ ಹೊರದಾಕಿದ್ದಾರೆ. ಮ್ಯಾನೆಲ್ಲ ಹೊರದಾಕಿ ನೀಟಾಗೆಲ್ಲ ಹೊರದಾಕಿ ಮೇಲೆಲ್ಲ ನೀಟಾಗೆಲ್ಲ ಮಾಡಿಸಿದ್ದಾರೆ. ಅದು ಕಾಂಕ್ರೀಟ್ ಹಾಕ್ತಾರೆ. 23 ಕ್ಲಾಸ್ ಹಾಗೆ ಸ್ವಲ್ಪ ಸರ್ ಇವರು ಸ್ಟ್ರೀಟ್ ಲೈಟ್ ನೋಡಿದ್ರು ಸ್ವಲ್ಪ. ಹಾಂ ಸರ್, ಸ್ವಲ್ಪ ನೀವು ಬರ್ತಾರೆ ಸರ್. ಒಂದು ಎರಡು ಮಾಡ್ತಾನೆ, ಒಂದು ಎರಡು ಮಾಡ್ತಾನೆ, ಅದೇ ಹೋಗ್ತಾ ಇರ್ತಾನೆ. ಹಾಂ ಸರ್. ಕಂಪ್ಲೇಂಟ್ ಬಂದಿದ್ದೀವಿ.
ಸರ್, ನಮ್ಮ ಸುಬ್ರಹ್ಮಣ್ಯ ಮೇಡಮ್ ತಾವು ಒಂಟಿ ಮನೆಯವರು ತುಂಬ ಪ್ರಾಬ್ಲಮ್ ಯಾವುದು ದುಡ್ಡು ಕೊಟ್ಟಿದ್ದಾರೆ ಬೆಂಬಳಿ ಇಲ್ಲ ಸರ್, ತಾವು ಸ್ವಲ್ಪ ಇನ್ಚಾರ್ಜ್ ಆಗಿ ನೋಡ್ಕೊಂಡು ಇದು ಮಾಡಿ ಅದನ್ನು ಯಾಕಂದರೆ 1 ಲಕ್ಷ ಕೊಟ್ಟು ಹಂಗೆ ಮನೆಗಳನ್ನು ಇದಾಗಿದೆ ಮತ್ತು ಯಾರಿಗೂ ತುಂಬ ತಿಂಗಳು ತಂದಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಆಗಿದೆ. ಹಾಂ ಸರ್, ಈಗ ನಾಲ್ಕು ಸ್ವಲ್ಪ ಮಾಡ್ಬೋದು ಸರಿ. ಗುರುವಾರದೊಳಗೆ ಆ ಲಿಸ್ಟ್ ಕೊಟ್ಟರೆ ಥ್ಯಾಂಕ್ ಯು. ರಾಜೇಶ್ ಅಂತ ಮಹೇಶ್ ಪಾಂಡ ಸರ್, ನಮಗೆ ಮಾರ್ಚ್ 14ನೇ ತಾರೀಕು ಬೆಂಗಳೂರು ಗೇಟ್ ಕ್ಲೋಸ್ ಮಾಡ್ಬೋದು ಸರ್. ಬೆಂಗಳೂರು ಗೇಟ್ ಕ್ಲೋಸ್ ಮಾಡ್ಬೋದು. ಕೋಟಸ್ಥ ಬೆಂಗಳೂರು ಗೇಟ್ ಕ್ಲೋಸ್ ಮಾಡೋದ್ರಿಂದ ಮಲ್ಲೇಶ್ ಪಾಂಡ್ಯ ಮಾರ್ಚಿ ನಗರದಲ್ಲಿ ತೊಂದರೆ ಆಗ್ತಾಯಿದೆ ಸರ್. ಹೋಗುತ್ತೆ ನೋಡೋದಕ್ಕೆ ದಯವಿಟ್ಟು ಅದನ್ನು ಓಪನ್ ಮಾಡ್ತೀನಿ ಸರ್. ಲಾಕ್ಡೌನ್ ಆದಾಗಿಂದ ಶುರು ಮಾಡಿ ಸರ್. ಈಗ ಲಾಕ್ಡೌನ್ ಗೊತ್ತಿದ್ದೀರಾ, ಸರ್ಕಾರನೇ ಓಪನ್ ಮಾಡಿದೆ, ಅವ್ರು ಮಾತ್ರ ಓಪನ್ ಮಾಡಿ. ಕೋಟಸ್ ಬೆಂಗಳೂರು ಕೋಟಸ್ ಕ್ಲೋಸ್ ಆಗಿದೆ. ಯಾಕೆ ಲಾಕ್ಡೌನ್ ಓಪನ್ ಆಗಿದೆ? ನಾವು ಮಲ್ಲೇಶ್ ಪಾಂಡವರು, ಆಪಿನವರು, ಜಿ ಎಂ ಪಾಂಡವರು, ಬ್ರಿಟಿಷ್ ಪಾಂಡವರು ಯಾರು ಓಡಾಡಕ್ಕೆ ಆಗ್ತಾ ಇಲ್ಲ ಸರ್. ರಿಕ್ವೆಸ್ಟ್ ಮಾಡೋಣ, ನಮ್ಮ ಕಡೆ ಸಹ ಲೆಟರ್ ಬರ್ಸೋಣ. ಇಂಗ್ಲೀಷಲ್ಲಿ ಒಂದು ರೆಡಿ ಮಾಡಿ ರೀಓಪನ್ ದ ಗೇಟ್. ಒಳ್ಳೆ ಕ್ವಶನ್ ಸರ್. ಓಕೆ, ಅದಕ್ಕೆ ಮಾನ್ಯ ಶ್ರೀಮಾನ್ ರಘು ಸರ್ ಅವರು ರಾಜ್ಕೋಟ್ ಬಂದಿರುವಂಥ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ರು. ಶ್ರೀಮತಿ ಅಣ್ಣಾರವರು ನಮ್ಮ ಸಹಕಾರ ಬಂದಿದ್ರು. ಆ ಟಾಯ್ಲೆಟ್ ಬಾತ್ರೂಮ್ ಓಪನ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಬೆಂಗಳೂರು. ಅದು ಯಾಕೆ ಏನಾಯ್ತು ಬರ್ತಾರೆ ಸರ್, ಅದು ವರ್ಕ್ ಕಂಪ್ಲೀಟ್ ಆಗಿದೆ ಸರ್. ಮೇಂಟೆನೆನ್ಸ್ಗೆ ಹೇಗೆ ಕೊಡ್ತೀರಾ? ಟೆಂಡರ್ ಕರೀತೀರಾ? ಮೇಂಟೆನೆನ್ಸ್ಗೆ ಪ್ರಿಪೇರ್ ದಿ ಟೆಂಡರ್ ಡಾಕ್ಯುಮೆಂಟ್. ನವಂಬರ್ 3ಗೆ ವಿಲ್ ಕಾಲ್ ದಿ ಟೆಂಡರ್. ಅದರೊಳಗೆ ನೀವು ಸಿವಿಲ್ ವರ್ಕ್ಸ್ ನೆಕ್ಸ್ಟ್ 15 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಸರ್, ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆಯಾ? ಈಗ ಆದಮೇಲೆ ಮೂರೇ ಕ್ವಶನ್ ಸರ್. ಆಮೇಲೆ ಡಾಕ್ಟರ್ ಆಮೇಲೆ ಮಲ್ಲೇಶ್ ಪಾಂಡ್ಯ ಡಾಕ್ಟರ್ ರಾಜ್ಕೋಟ್ ಬೆಂಗಳೂರಿನಲ್ಲಿ ವಾಟರ್ ಪ್ಲಾಂಟ್ ಇದೆ. ಪಾಪ ನೀರು ತೊಂದರೆ ಇದೆ ಸರ್. ನೀರಿಗೆ ಗೌರ್ಮೆಂಟಿಂದ ಬೋರ್ವೆಲ್ ಹಾಕೋದು ಸರ್. ವಾಟರ್ ಪ್ಲಾಂಟ್ ಸರ್, ಅದು ಸಾಯಾದ್ರು ಮತ್ತು ಶ್ರೀಮತಿ ಅಣ್ಣಾವರು ಓಪನ್ ಮಾಡಿದ್ರು. ನಾನು ಬೋರ್ವೆಲ್ ಕುಡಿಯೋ ನೀರಿಗೆ, ಆರೋ ಪ್ಲಾಂಟ್ಗೆ ನೀರಿಗೆ ಬೋರ್ವೆಲ್ ಈಗ ಅವರು ಪ್ರೆಸೆಂಟ್ ಮಾಡಿದ್ರಲ್ಲ, ಈ ಥರ 7 ಪ್ಲಾಂಟ್ ಇದೆ. ಅದಕ್ಕೆ ಅವ್ರ ಪ್ರಕಾರ 3 ಅಂತೂ ಶಾಶ್ವತವಾಗಿ ಕೆಲಸ ಮಾಡ್ತಾ ಇದೆ. ಹಾಂ, ಕಗದಾಸ್ಪುರ ಮತ್ತು ಕಗದಾಸ್ಪುರದಲ್ಲಿರುವಂಥ 2, ಅದರಲ್ಲಿ ಒಂದರಲ್ಲಿ ಮೋಟರ್ ಇದೆ, ಬೋರ್ವೆಲ್ ಇದೆ, ಮೋಟರ್ ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದರಲ್ಲಿ ನೀರಿದೆ, ಬಟ್ ಬೋರ್ವೆಲ್ ಸಫಿಷಿಯಂಟ್ ಬರ್ತಾ ಇಲ್ಲ. ನೀವು ಹೇಳಿದ್ದೇನು, ಮಲ್ಲೇಶ್ ಪಾಳ್ಯ ಮೇನ್ ರೋಡ್ ರಾಜ್ಕುಮಾರ್ ಬಾಯಿಲ್ ರನ್ ಬಂದಿರಲ್ವಾ ಡಾಕ್ಟರ್, ಅಲ್ಲಿ ಬೋರ್ವೆಲ್ ಇಲ್ಲ. ಅದು ಆಲ್ರೆಡಿ ಗಮನಕ್ಕೆ ಬಂದಿದೆ. ಲಾಸ್ಟ್ ಟೈಮ್ ಮಾಡಕ್ಕೆ ಹೇಳಿದ್ದೆ, ಮಾಡಿದ್ದಾರೆ. ಸೊ ಎಲ್ಲಿ ಬೋರ್ವೆಲ್ ಇಲ್ಲ ಅದನ್ನು ನಮ್ಮ ಸ್ಪೆಷಲ್ ಗ್ರಾಂಟ್ಸ್ ಅಲ್ಲಿ ಹಾಕ್ಬೋದು ಅಂತ ಹೇಳಿದ್ದೀನಿ. ಸರ್, ಅದಕ್ಕೆ ಮಲ್ಲೇಶ್ ಪಾಂಡ್ಯ ಅವರು ಬಂದಾಗ ನೋಡಿ ಎಲ್ಲ ಬ್ಲಾಕ್ ಆಗೋದು ಸರ್. ನೋಡಿ ಎಲ್ಲ ಪಾಪ ಮೇಡಮ್ ಮಾಡಿಸಿದ್ರು. ಹಿರಿಯ ಒಂದು ಕುತ್ಕೊಂಡ್ಬಿಟ್ಟಿದೆ. ರಾಜಭವನದಲ್ಲಿ ಯಾರು ಎತ್ತಿಲ್ಲ ಸರ್. ಗಲಗಂಟೆ ಮೇಡಮ್ ಊರಲ್ಲಿ ಗೊತ್ತಿಲ್ಲ. ದುಡಿದ ಊರಲ್ಲಿ ಬಂದಾಗ ಊರು ಫಸ್ಟ್ ಲೈನ್ ಫಸ್ಟ್ ಸೆಕೆಂಡ್ ಕ್ಲಾಸ್, ಫಸ್ಟ್ ಲೈನ್ ಸೆಕೆಂಡ್ ಕ್ಲಾಸ್. ಆ ನೀರಿನ ಟ್ಯಾಂಕ್ ಇದೆ, ಅದು ಪಕ್ಕ ಫೋಡ ಕಳಿಸ್ತೀನಿ. ಆಮೇಲೆ ಸಮರ್ಪವಾಗಿ ನೀರು ಬರ್ತಾ ಇಲ್ಲ ಸರ್. 6th ಕ್ಲಾಸು, 7th, 8th ಎಲ್ಲ ಕಡೆ ನೀರು ಸಮಸ್ಯೆ, ಕಾವೇರಿ ಸಮಸ್ಯೆ ಮಲ್ಲೇಶ್ ಪಾಳ್ಯ ಸ್ವಲ್ಪ ಇದೆ ಸರ್. ಮೇನ್ ಕ್ಲಾಸ್
ಆಮೇಲೆ ಇನ್ನೊಂದು ಸರ್, ಫಸ್ಟ್ ಟೈಮ್ ಥರ್ಡ್ ಕೆ ಕ್ಲಾಸಲ್ಲಿ ಮಳೆ ನೀರು ಬಂದಾಗ ಸ್ಟಾಪ್ ಆಗ್ತದೆ, ಅಲ್ಲಿ ಮುಂದಿದ್ದು ಹೋಗಿ ಜಾಗ ಇಲ್ಲ ಸರ್. ಫಸ್ಟ್ ಟೈಮ್ ಥರ್ಡ್ ಕೆ ಕ್ಲಾಸ್ ಕೆ ಕ್ಲಾಸಲ್ಲಿ ಡ್ರೈನ್ ಇದೆ ಸರ್. ಅಲ್ಲಿ ಯಾವ ನೀರು ಮೋದಿ ನೀರು ಮಳೆ ನೀರು ನಿಂತಿಲ್ಲ ಸರ್. ಬಾಕಿ ಅವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್ ಪಾಪ. ಅವಾಗ ಇಂಜಿನಿಯರ್ ಎಲ್ಲ ಬಂದು ಶಾಂತನೆಲ್ಲ ಬಂದು ಇಲಾಖೆಲ್ಲ ಬಂದು ನೋಡ್ಬೋದು What is the alternative and how will you divert the water? ಎಸ್ಟಿಮೇಟ್ ಮಾಡೋರು ಇದ್ದಾರಾ? ಮಾಡಿದ್ರಾ? ನೀವೆಲ್ಲ ಸಪ್ರೇಟಾಗಿ ಎಲ್ಲೆಲ್ಲಿ ಎಸ್ಟಿಮೇಟ್ ಸ್ಟೇಜಲ್ಲಿ ನಿಮಗೆ ಸ್ಯಾಂಕ್ಷನ್ ಬೇಕು ಸಪ್ರೇಟಾಗಿ ಮಾಡಿ. ನೋಡಿ ಸರ್, ಮಲ್ಲೇಶ್ವರದಿಂದ ಮಾರ್ಪಿನಾರ ವಿಜ್ಞಾನ ಗೊತ್ತಾಗ್ತಂತ ಸಮರ್ಪಕವಾಗಿ ಸೀಟ್ ಇರಲಿಲ್ಲ ಸರ್. ರಾತ್ರಿ ಹೊತ್ತು ನಾನು ನೈಟ್ ಬರ್ತೀನಿ ನೋಡಿದಾಗ ಒಂದು ಲೈಟ್ ಇದು ಮತ್ತು ಹೋರಾಡ್ತಾರೆ ಸರ್. ಎಲ್ಲ ನಮಗೆ ಚೆನ್ನಾಗಿ ಮಾತಾಡಿದೆ ಸರ್ ಕೆಲಸ ಹೇಳ್ತೀನಿ. ಆಮೇಲೆ ಮ್ಯಾನ್ಯೂರ್ಗಳು ಹೆಲ್ಪ್ ಮಾಡಿಲ್ಲ ಸರ್. ಇಷ್ಟ ನಾನು ನೋಡ್ತಾ ಇರ್ತೀನಿ ಮ್ಯಾನ್ಯೂರ್ಗೆಲ್ಲ ಈಗ ಕಾರ್ ಹಾಕಿದ್ದಾರೆ ಸಾಹೇಬರು. ಅದೆಲ್ಲ ಕಡೆ ಸಮಸ್ಯೆ ಇದೆ. ಐ ಥಿಂಕ್ ಇವನ್ ಚೀಫ್ ಸೆಕ್ರೆಟರಿ ಮೀಟಿಂಗ್ಸ್ ಅಲ್ಲಿ ರೆಗ್ಯುಲರ್ ಆಗಿ ರಿವ್ಯೂ ಆಗೋದು ಅದು ಒಂದು ಪಾಯಿಂಟ್. ಅನ್ಇವನ್ ಲೆವೆಲ್ ಆಫ್ ಮ್ಯಾನ್ಯೂರ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದಲ್ಲ, ನಿಮ್ಗೆ ಸೆಕ್ಷನ್ಸ್ ಬಂದಿರ್ಬೋದು. ಇಟ್ ಶುಡ್ ಆಲ್ವೇಸ್ ಬಿ ಅಪ್ ಟು ರೋಡ್ ಲೆವೆಲ್. ಇಲ್ಲ ಆಕ್ಸಿಡೆಂಟ್ಸ್ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಿದೆ. ಪ್ಲೀಸ್ ಎನ್ಶೂರ್ ದಟ್ ದಟ್ ಇಸ್ ಡನ್. ಬಸ್ಸಾಂತ ಕೊಡ್ಬೋದು ಸರ್. ಅಲ್ಲಿ ಪಾರ್ಟ್ ಆಫ್ ಮಶಾಂತ ಅನ್ನ ಬಿಡೋಗ್ಬಿಟ್ಟಿದೆ. ಮಶಾಂತ ಬ್ಲಾಕ್ ಮಾಡಿಬಿಡಿ. ಕ್ಯಾಮ್ರಾ ಇದೆ ಈ ಕಡೆ ಸ್ವಲ್ಪ ಈ ಕಡೆ ಬಂದು ಹೇಳಿದ್ರೆ ಕ್ಯಾಮ್ರಾ ಎಲ್ಲ ರೆಕಾರ್ಡ್. ಪಾರ್ಟ್ ಹೌಸ್ ಇದಾಗಿದೆ. ಮಹೇಶ್ ಪಳ್ಳ ಪಾರ್ಕ್ ಹಾಂ ಉಂಟು. ಮಶಾನ ಇದೆ, ರುದ್ರಪ್ಪ ಮನೆ. One by one. I think he wants to make a point. Or I think you can just sit here so that they can stand there. Nagarapalli second floor, third floor, asphalt is some red mix and all that put here. No, that is we have done. We have done. It's absolutely not. Some program of work second floor to third floor. ಈ ವರ್ಕ್ಸಲ್ಲಿ ಬಂದಿದೆಯಾ? ಇದರ ಲಿಸ್ಟಲ್ಲಿ ಇದೆಯಾ? This also I want us to discuss the public. What is the opposite procedure located? So this is in code. It's saying comprehensive development of road and drain works in Maneshpalya, Nagarpalya, Maruti Nagar and surroundings. So I will ask a split up for this. Let the work will start. And the financial approval. Yeah. ಮತ್ತೆ ಮೇಡಮ್ ಸ್ಟ್ರೀಟ್ ಲೈಟು ಬಿಗ್ ಬಜಾರ್ ಸರ್ಕಲ್ ಅಲ್ಲಿಂದ NGF ತನಕ ಕೆಲಸ ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದಾರೆ ಸಪ್ರೇಟ್ ಆಗಿ ಕರೀತಾರೆ. ಆಯಿತು. ನಾವು ಅದು ಆದಷ್ಟು ಬೇಗ ಕ್ಲಿಯರ್ ಹೌದು. ಮತ್ತೆ ಏನೇ ಹೆಲ್ಪ್ ಬೇಕಂದ್ರೆ ನಮ್ಮ ಹತ್ರ ಹೇಳಿ, ನಾವು ಬಂದು ಹೆಲ್ಪ್ ಮಾಡ್ತೀವಿ. ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಅಲ್ಲೇ ಬಂದು ಸರ್ ನೋಡಬೇಕಲ್ಲ ನಿಮಗೆ ನಾಗರಪಳ್ಳಿ ಅದು ಅರ್ಧ ರೋಡ್ ಮಾಡ್ತಾರೆ. ಅದು ಕೊರೋನಾ ಅಲ್ಲಿ ಗಾರ್ಮೆಂಟ್ಸ್ ಮಾಡಿದ್ರು ಆ ಕಡೆ ಕಾಂಗ್ರೆಸ್ ಆಗ್ತಿಲ್ಲ. ಎಲ್ಲ ನೀರು ಬಂದರೆ ಒಂದು ಜಾಗದೆಲ್ಲ ಡಿವೈಡ್ ಆಗುತ್ತೆ. ಮನೆಗಳಿಗೆ ಗಾರ್ಮೆಂಟ್ಸ್ ಹೋದರೆ ಮೇನ್ ಎಲ್ಲ ಮುಖ್ಯ ಎಲ್ಲ ಸರ್ ಅದು ನಾಗರಪಳ್ಳಿ 14th ಕ್ರಾಸಲ್ಲಿ ಅರ್ಧ ನಮ್ಗೆ ಎಷ್ಟು ಗ್ರ್ಯಾಂಟ್ ಇತ್ತು ಅಲ್ಲಿ ಒಂದು ಕವರ್ ಮಾಡಿದ್ದೀವಿ. ಇನ್ನು ಅರ್ಧ ರೋಡ್ಗೆ ನಮ್ಮ ಹತ್ರ ಗ್ರ್ಯಾಂಟ್ ಕೊಟ್ಟಿದ್ದೀವಿ. ಈ ಸರ್ತಿ ಸ್ಪೆಷಲ್ ಗ್ರ್ಯಾಂಟಲ್ಲಿ ನಮ್ಮ ಹತ್ರ 51 ಲ್ಯಾಕ್ಸ್ ಇದೆ. ಅದು ಇವಾಗ ಟೆಕ್ನಿಕಲ್ ಸೇರಿ. ಬಟ್ ಅದು ಸೇರಿದೆಯಲ್ಲ ಸ್ಟ್ರೆಚ್ ಅವ್ರು ಹೇಳೋದು ಸೇರಿ. ಹಾಗಾದರೆ ಕವರ್ ಆಗಿದೆ. ಈಗ ತಾಂತ್ರಿಕ ಪರಿಶೀಲನೆ ನಡೀತಾ ಇದೆ. ಏನಾಗಿದೆ ಸರ್ ಅಲ್ಲಿ ಚರಂಡಿಯಲ್ಲಿ ಸ್ವಲ್ಪ
ಅಲ್ಲಿ ಹೊಸ ಟ್ರೈನು ಕಾಂಕ್ರೀಟ್ ರೋಡ್ ಮಾಡೋಕ್ಕೋಸ್ಕರನೇ 50 ಇದೆ ಲಕ್ಷ ಬಿಡಿ, ಇಟ್ಟಿದ್ದೀವಿ. ಚರ್ಚೆ ಮಾಡೋದು ಬೇಡ, ಇದೆ ಅಮೌಂಟ್ ಇದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾಡ್ಕೊಡಿ ಮೇಡಮ್. ಆಯ್ತು, ನಾವು ಆದಷ್ಟು ಬೇಗ ಮಾಡ್ತೀವಿ. ನೆಕ್ಸ್ಟ್ ಕೊಡಿ. 13C ಕ್ರಾಸ್ ಅಲ್ಲಿ ವರ್ಷಗಟ್ಟಲೆ ಪ್ರಾರಂಭ ಮಾಡಿಲ್ಲ ನನಗೆ. ಮೊನ್ನೆ ಒಂದು 2-3 ತಿಂಗಳಿಂದ ಅವರು ಏನೋ ಸಪ್ರೇಟ್ ಕಾಲ್ ಹಾಕಿ ಎಲ್ಲ ಮಾಡಿದ್ರು. ಮಾಡಿದ 2 ತಿಂಗಳಲ್ಲಿ ಒಂದು 3-4 ಸರಿ ಬಿಟ್ಟರು. ಸಣ್ಣಗಂದ್ರೆ ಸಣ್ಣಗೆ ದೊಡ್ಡ ಬಂಚರ್ ನಾಟ್ ಮೋರ್ ದನ್ 500 ಮೀಟರ್ಸ್ ಸೇಮ್ ಎಕ್ಸಾಕ್ಟ್ ಅಡ್ರೆಸ್ ಹೇಳಿದ್ರೆ ವಿ ಕ್ಯಾನ್ ಕಮೆಂಟ್. 13th ಕ್ರಾಸು 6th ಕ್ರಾಸ್. ನಾವು ಆನ್ಲೈನ್ ಕಂಪ್ಲೇಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ದೇರ್ ಇಸ್ ನೋ ರೆಸ್ಪಾನ್ಸ್. ಅಟೆಂಡ್ ಮಾಡಿ ಏನಿಲ್ಲ ಮೇಡಮ್, ಅಟೆಂಡ್ ಮಾಡಿ ಸಪ್ಲೈ ಮಾಡಿದ್ದಾರೆ. 1 hour ಬಿಡ್ತಾರೆ, 1 hour ಬಿಟ್ಟು ಸಣ್ಣಗೆ ಬಿಡ್ತಾರೆ, 100 ಲೀಟರ್ಸು ಬರಲ್ಲ. ದಟ್ ಇಸ್ ದ ಇಶ್ಯೂ ಸಪ್ಲೈ ಇಟ್ಸೆಲ್ಫ್. ಬಟ್ ವೀಕ್ಲಿ ಒನ್ಸ್ ಬಿಡ್ತಾರಲ್ಲ ಲೆಫ್ಟಲ್ಲಿ ಬರುತ್ತೆ, ರೈಟಲ್ಲಿ ಬರುತ್ತೆ, ಟಾಪಲ್ಲಿ ಬರುತ್ತೆ, ಬಾಡಿ ಬರುತ್ತೆ. ಓನ್ಲಿ ಆ ಸ್ಟ್ರೀಮ್ ಮಾತ್ರ ಬ್ಲಾಕ್ ಆಗ್ತಾ ಇದೆ. ದಟ್ ವಿಲ್ ಮಾನಿಟರ್. ಮಾತ್ರ ಯಾಕೆ ಬರ್ತಾ ಇದೆ? ಮೇಡಮ್ ಪ್ರೆಷರ್ ಹೈಯರ್ ಲೆವೆಲ್ ಬರ್ತಾ ಇದೆ, ಲೋವರ್ ಲೆವೆಲ್ ಬರ್ತಾ ಇದೆ, ಲೆಫ್ಟ್ ಟು ರೈಟ್ ಬರ್ತಾ ಇದೆ. ಓನ್ಲಿ ಒಂದು ಸ್ಟ್ರೀಟ್ ಪ್ರೆಷರ್ ಸ್ಟಾಪ್ ಆಗ್ತಾ ಇದೆ. ಸರ್, ಔಟ್ ಪ್ರಾಬ್ಲಮ್ ಅಲ್ಲ, ವಾಲ್ಯೂಮ್ ಪ್ರಾಬ್ಲಮ್. ಅದು ವಾಲ್ಯೂಮ್ ಯಾಕೆ ಬೇಕು ಅವ್ರಿಗೆ ತೋರ್ಸಕ್ಕೆ ಇದೇ ಪ್ರಾಬ್ಲಮ್ ಬಂದಾಗಿಂದ ನಮಗೆ ಈ ಸ್ವಲ್ಪ ಇಲ್ಲ, ಇಟ್ ವಿಲ್ ಇಂಪ್ರೂವ್. ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ರೂವ್. ಶಿ ಹ್ಯಾಸ್ ಕಮ್ ನ್ಯೂಲಿ. ಅದು ಫಾಲ್ಟ್ ವಾಲ್ಯೂಮ್ ಫಾಲ್ಟ್ ಸರ್. ಏನಂದ್ರೆ ಅವ್ನ ಫೋರ್ಸ್ ಅವನ ಹತ್ರ ಇದೆ, ಎಲ್ಲ ಅಡ್ಡಾಡ್ಸಿ ಅವನ ಹತ್ರ ಇದೆ. ಅವ್ನು ಯಾರು ಬಿಡಬೇಕು, ಯಾವಾಗ ಯಾರು ಬಿಡಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತು. ನಾವು ಓನ್ಲಿ ಇಷ್ಟು ಮೆಂಬರ್ ಮಾತ್ರ ಈ ಪ್ರಾಬ್ಲಮ್. ಬಾಕಿ ಎಲ್ಲರಿಗೂ ನೀರು ಫೋರ್ಸ್ ಆಗ್ತದೆ, ಓವರ್ಫ್ಲೋ ಆಗುತ್ತೆ. ಸಬ್ ನಮಗೇನು ಓವರ್ಫ್ಲೋ ಆಗಲ್ಲ. ಸಬ್ ವಾಲ್ ಮೇಲೆ ಎಲ್ಲ ಪ್ರಾಬ್ಲಮ್ ಸರ್. ಮೇಡಮ್ ನಾವು ಏನು ಹೇಳಲ್ಲ, ನೀವು ಬಂದಾಗಲಿಂದ ನಮ್ಗೆ ನೀರು ಬರ್ತಾ ಇದೆ. ಡೆಲಿಬ್ರೇಟಿ ಸರ್, ಡೆಲಿಬ್ರೇಟಿ. ಅವ್ರ ಮೇಲೆ ಮಾನಿಟರ್ ಸರ್. ಮೈಕಲ್ಲಿ ಮಾತಾಡಿ. ಸರ್ ಕ್ಯಾಮರಾ Anyway, this regarding charges ಯಾವ ರೀತಿ ಸ್ಲ್ಯಾಬ್ಸ್ ಎಲ್ಲ ಆಗಿದೆ, please take it up in writing in freedom. You can give it to me, I will also forward it. But your main complaint ಇರುವಂತದ್ದು ಬಂದು ಅಕ್ಕಪಕ್ಕದಲ್ಲಿ ಎಲ್ಲ ಬರ್ತಾ ಇದೆ, ಓನ್ಲಿ 13C ಮಾತ್ರ ಬಿಟ್ಟು ಹೋಗಿದೆ ಅಂತ. ಹಾ, 13C ಕ್ರಾಸ್ ಅಲ್ಲ? No, I have not done. 6C. Okay, what I will suggest, then AU ಮತ್ತೆ ನಮ್ಮ BWC ಅವ್ರಿಗೆ ಏನು ಹೇಳಿದೀನಿ, ಸಪೋಸ್ ಅವ್ರ ವರ್ಕ್ ಸಮರ್ಪವಾಗಿಲ್ಲ ಅಂದರೆ ಅವರು ಇಂಟರ್ಚೇಂಜ್ ಮಾಡಿ, ಯಾರು ಸ್ವಲ್ಪ ಕೇರ್ಫುಲ್ ಆಗಿ ವರ್ಕ್ ಮಾಡ್ತಾರೆ ಅವ್ರಿಗೆ ಇಂಟರ್ಚೇಂಜ್ ಮಾಡಿ ಕೆಲಸ ಮಾಡ್ತಾರೆ. ಇಲ್ಲ ಅಬ್ಸರ್ವ್ ಫಾರ್ 1 week. general complaint this issue is like there is no pressure. Pressure is there at higher level, the lower You are not understanding what I am telling. You have not heard me. I am acknowledging your problem. I am not saying that you are telling something wrong. I am acknowledging your problem. But only thing, let the seniors also see on the ground that it is happening. Okay, they should be convinced that that particular stretch, pressure is there, yet only your houses are not getting. So for that, only for those houses, since all of you are coming here today, officials also are here, we assure you that in this case they will make an inspection, informing you. Okay. On the site, you tell them what are the issues, which day, how much comes, when you will all men jotege bartare. If they feel that it is because of the wall issue, I have given them the liberty even to shift the wall. Get somebody who is better to do that.
Give us 1 week, we'll review it. Anyway, next month of meeting also you can come and let me what is it. Let me know what is the problem. In between also road. No problem, madam. You should also understand. ಮೇಡಮ್ ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಸಭಾ ಮರ್ಯಾದೆ ಕಡೆ ಬೇಡ ಕೂತ್ಕೊಂಡು ಮಾತಾಡಿ ಕರೆಂಟ್ ಬಂದಿದೆ ಒಬ್ಬೊಬ್ಬರಾಗಿ ಕಂಪ್ಲೇಂಟ್ ಕೊಡಿ ಈ ಕಡೆ ಎಲ್ಲ ಸುಮಾರು ಜನ ಇದ್ದಾರೆ ದಯವಿಟ್ಟು ಕೂತ್ಕೊಳ್ಳಿ ಆಯ್ತು, ಈಗ ನಿಮ್ಮ ಪ್ರಾಬ್ಲಮ್ ಕೂತ್ಕೊಳ್ಳಿ ಸರ್ ಆಯಿತು. We will address it. I have directed both the AWPs to come to your residence. You tell me a convenient time. Monday or Tuesday they will come. Anytime. When do you face the low pressure of water? ಮಂಡೇ ಹೋಗ್ತೀರಾ ಯಾವಾಗ ಹೋಗ್ತೀರಾ? ಸೋಮವಾರ ಬರ್ತಾರೆ ಮಾರ್ನಿಂಗ್ಸೇ ಬರ್ತಾರೆ ಬಿಫೋರ್ ಯು ಲೀವ್ ಫಾರ್ ಯುವರ್ ವರ್ಕ್ ಯಾವಾಗ ಸಂಡೇ ಮಂಡೇ ಬರ್ತೀರಾ? Okay, so he says that 16C, 13C class A, 6C class A supply they will give on Monday. ಆ ಸಪ್ಲೈ ಕೊಟ್ಟುಕೊಂಡ್ರೆ ಅಲ್ಲಿ ಬಂದು ಮೆಜರ್ ಮಾಡ್ತಾರೆ ಮನೆಗಳಲ್ಲಿ ಎಷ್ಟು ಬಂದಿದೆ ಅಂತ. Then they will report back. No problem. You are not complained to me earlier. This is the first time you have come as a group and complained to me. I have given a directions after this complaint specifically come and see. Okay, let us see that and then respond. Please address. ನಮಸ್ಕಾರ. From BBMB or? ನಮಸ್ಕಾರ ಸರ್. ನಮಸ್ಕಾರ ಸರ್ ಬಾಲಾಜಿ ಅವರಿಂದ ನಾವು ಏನು ವಿಷಯನ ಅದೆಲ್ಲ ಕೂತ್ಕೊಳ್ಳಿ ನೆಕ್ಸ್ಟ್ ಕರಿತೀನಿ ಒಬ್ಬರ ಮೇಲೆ ಇರಬೇಕು ಕೂತ್ಕೊಳ್ಳಿ ಅಂತ ಜಾಗ ಇದೆಲ್ಲ ಬಾಲಾಜಿ ಅವರಿಂದ ಬೌಂಡ್ರಿ ಸರ್ ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ರೆ 26 to 29 ಕ್ರಾಸ್ 6th G ಕ್ರಾಸ್ ಅಲ್ಲ ನಮ್ಮ MLA ಅವರಿಂದ ವಾಟರ್ ಸಪ್ಲೈ ಸ್ಟಾರ್ಟ್ ಆಗಿದೆ. ಆಸ್ ಪರ್ BWSSB ಸೈಟ್ ನೋಡ್ಕೊಂಡು ಹೇಳಿದ್ರೆ ಬಾಲಾಜಿ ಅವರಿಗೆ ಒನ್ಸ್ ಇನ್ 4 days 9 o'clock to 2 o'clock ಸಪ್ಲೈ ಆಗ್ತದೆ. ಇಲ್ಲಿವರೆಗೂ ನಾಟ್ ಇನ್ ಸಿಂಗಲ್ ಡೇ ಹ್ಯಾಪನ್ ಇದೆ. ಹಾರ್ಡ್ಲಿ ವಿ ಗೆಟ್ ವಾಟರ್ 1 or 2 hours ಬರುತ್ತೆ, ಪ್ರೆಷರ್ ಇರೋದಿಲ್ಲ. ಓಕೆ, ಅರ್ಲಿಯರ್ ಚೆನ್ನಾಗಿತ್ತು. ಅರೌಂಡ್ ಸಮ್ 5-6 months ಬ್ಯಾಕ್ ತಗೊಂಡ್ರೆ ತುಂಬ ಚೆನ್ನಾಗಿತ್ತು ವಾಟರ್ ಸಪ್ಲೈ. ಆವರೇಜ್ ಬಿಲ್ಸ್ ಅರೌಂಡ್ 1000. ಈಗ ನೋಡ್ಕೊಂಡು ಹೇಳಿದ್ರೆ ಒಂದು 2-3 ಬಿಲ್ ಸ್ಯಾಂಪಲ್ ಇದೆ. 6,000, 3,000 ಈ ಥರ ನಂಬರ್ ಆಫ್ ಲೀಟರ್ಸ್ ಬರುತ್ತೆ. then commercial ರೆಸಿಡೆನ್ಸ್ consumption 6,000 liters ಇದೆನಾ? ಹೌದು. ಸೊ ಅವರ ಮೆಮೊರಾಂಡಮ್ ಪ್ರಕಾರ ಅಂದರೆ 15,000 to 20,000 rupees per household ಬರಬೇಕು. 15,000 liters per month. ಸೊ 6,000, 4,000, 3,000 ಈ ಥರ ಬರ್ತದೆ. ಟೈಮಿಂಗ್ಸ್ ಕೂಡ ಲುಕ್ ಅವ್ರು ಓಪನ್ ಮಾಡಿದ್ಮೇಲೆ ಆಫ್ಟರ್ 2 hours ಸಪ್ಲೈ ಶುರು ಆಗುತ್ತೆ. ಒಂದು ಡ್ರಿಪ್ಪಿಂಗ್ ಇರುತ್ತೆ, ಅದು 1 hour ಹೋಗುತ್ತೆ. ಇನ್ನೊಂದು 1 hour ಕ್ಲೋಸ್ ಮಾಡ್ತಿದ್ದಾರೆ. ನಮ್ಮ ದೇವಸ್ಥಾನ ಹತ್ರ ಕರೆಕ್ಟಾಗಿ 12 ಗಂಟೆ ಕ್ಲೋಸ್. ಅದಾದ್ಮೇಲೆ ಯಾರೇನು ಹೇಳಿದ್ರು ಸಪ್ಲೈ ಇಲ್ಲ. ಅಂಡ್ ಇನ್ಸಿಡೆಂಟ್ಲಿ ಏನಾಗ್ತಿದೆ, ಒನ್ಸ್ ಇನ್ ಎ ಮಂತ್ ಆರ್ ಒನ್ಸ್ ಇನ್ 2 months ಸ್ಪೆಸಿಫಿಕ್ ಆಗಿ ನಮ್ಮ ಲೇಔಟ್ ಸಪ್ಲೈ ಆಗೋದಿಲ್ಲ. ಅದು ಕವರ್ ಇರೋದಿಲ್ಲ, ವಾಟರ್ ಇರೋದಿಲ್ಲ, ಲೈಟ್ ರಿಪೇರ್ ಇರುತ್ತೆ. ಅಂಡ್ ಮೇಡಮ್ ನಾನು ಅವಾಗ ಫೋನ್ ಮಾಡಿ ಹೇಳ್ತಾ ಇರ್ತೀನಿ ಇದ್ರ ಆಗ್ತಿದೆ ಅಂತ ಹೇಳಿ. ಮನ್ಸಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ, ಬಾರಿ ಕಳಿಸಿಲ್ಲ ಅಂತ ಹೇಳಲ್ಲ. ಬಟ್ ಒಬ್ಬೊಬ್ಬರು ಸಪ್ಲೈ ಮಾಡಿ ಪ್ರಯೋಜನ ಇದೆ. ಎಂಟೈರ್ ಏರಿಯಾ ಅಷ್ಟು ಯಾಕಂದ್ರೆ ನಾವು ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಹತ್ರ ಒಂದು ಕ್ವಶನ್ ಕೇಳ್ತಾರೆ. ಅದ್ರ 6th G ಕ್ರಾಸ್ ಅನ್ನೋದು ಲೊಕ್ಯಾಲಿಟಿ ಎಲ್ಲಿ ಬಾಲಾಜಿ ಲೋಕಲ್ ವರ್ಷಾನುಗಟ್ಟಲೆ ಒಂದು ಡ್ರಾಪ್ ನೀರು ನೋಡಿಲ್ಲ ಅವನ್ನ. 5 years ಮೇಲೆ ಆಗಿದೆ then how do you manage the Thank you. 5 ವರ್ಷದಿಂದ ಒಂದು ಡ್ರಾಪ್ ನೀರು ಬರ್ತಾ ಇಲ್ಲ 5 years. ಬಾಲಾಜಿ 6th G ಕ್ರಾಸ್ ಟಾಪ್ ಅಂಡ್ ಡೌನ್ ಕಡೆ VK ಸ್ಪೋರ್ಟ್ಸ್ ಎದುರುಗಡೆ ಟೋಟಲ್ 12 ಅಪಾರ್ಟ್ಮೆಂಟ್ ಕಮೈಸ್ ಇದೆ. ಈ ಬಾಲಾಜಿ ಲೇಔಟ್ ಒಳಗಡೆ 560 ಫ್ಲಾಟ್ಸ್ ಇದೆ. ಒಂದು ಡ್ರಾಪ್ ನೀರು ಲಾಸ್ಟ್ 5 years ಇಂದ ಬರ್ತಾ ಇಲ್ಲ ನಮಗೆ. ಅಂದರೆ 500 ಲೀಟರ್ಸ್ 1000 ಲೀಟರ್ಸ್ ಇಂದ ಅವರು ಬಿಲ್ ಆಗ್ತಾ ಇದೆ. ಕೇಳಿದ್ರೆ ಕಷ್ಟ ಆಗುತ್ತೆ ನಿಮ್ಮದು, ಅದಕ್ಕೆ ಬಿಲ್ಸ್ ಬರ್ತಾ ಇದೆ. ಬಿಲ್ಸ್ ಬರ್ತಾ ಇದೆ ಪ್ರಾಪರ್ ಆಗಿ. ಅದು VS ಎನ್ಕ್ಲೇವ್ ಅಂತ VS ಎನ್ಕ್ಲೇವ್ ವೆಸ್ಟ್ ಹೌದು. ವೆಸ್ಟ್ ವಿಂಗ್ ಬಾಲಾಜಿ ಲೇಔಟ್ ಗಂಗಾಸ್ಪುರ. ಕನ್ಸಂಪ್ಷನ್ 1000 ಲೀಟರ್ಸ್. ಒಂದು ಡ್ರಾಪ್ ನೀರು ಬಂದು ಹೇಳ್ಬೋದು. ಚಾರ್ಜಸ್ ಸ್ಯಾನಿಟರಿ ಚಾರ್ಜಸ್ 3,400, ಮೀಟರ್ ಚಾರ್ಜಸ್ 3,400 ಅಂತ ಇದೆ. ಬಟ್ ಯು ಆರ್ ನಾಟ್ ಗೆಟಿಂಗ್ ವಾಟರ್. ಸಿಂಗಲ್ ಡ್ರಾಪ್ ಬರ್ತಾ ಇಲ್ಲ 5 years ಇಂದ ಸರ್. 5 years. And you are paying the bills. Yes, continuously everybody are. ಹೇಗೆ ಅದು how is the meter running with water? No, it's 7,000.
You can have a look at it. You once ನೋಡ್ಲಿ ಅವರು show this bit to us. ನಿಮ್ಮಲ್ಲಿ ಅದಾಲತ್ ಇರುತ್ತಲ್ಲ, BWS ಅದಾಲತ್ ಇರುತ್ತಲ್ಲ, when do you do that? ಸರ್ ಅದು ಮಂತ್ಲಿ ಸೆಕೆಂಡ್ ಥರ್ಸ್ಡೇ ಇರುತ್ತೆ ಸರ್. ಎಲ್ಲಿ ಮಾಡ್ತೀರಾ ಅದು? ಸರ್ ನಮ್ಮ ಸಬ್ ಡಿವಿಷನ್ ಆಫೀಸಲ್ಲಿ ಮಾಡ್ತೀವಿ. ಸೊ ಇಲ್ಲಿ ಕರೆಸಿ ನಮ್ಮ ವಾರ್ಡ್ 57 ರೆಸಿಡೆಂಟ್ಸ್ಗೆಲ್ಲ ಕರೆಸಿದ್ರೆ ವೆನ್ ಇಸ್ ದ ನೆಕ್ಸ್ಟ್ ಅದಾಲತ್ ಹೇಳು? Next month you will do, na? Third you will do, na? So you should invite our residents that day. ಸಾಕಷ್ಟು ಕಂಪ್ಲೇಂಟ್ಸ್ ನಿಮ್ಮದೇ ಇದೆ ನೋಡಿ, ನಮ್ಮ BPMP ಕಂಪ್ಲೇಂಟ್ಸ್ ಕಡಿಮೆ ಇದೆ. ಕನಕಪುರ ಎಲ್ಲ ಸ್ವಲ್ಪ ವಾಟರ್ ಪ್ರಾಬ್ಲಮ್ಸ್ ಜಾಸ್ತಿನೇ ಇದೆ ಸರ್. So at least they can explain. ಈಗ they have waited for 5 years now. ಈ next 6 months 8 months ಅಲ್ಲಿ ಸಾಲ್ವ್ ಆಗೋದಾದ್ರೆ ಡೆಫಿನೆಟ್ಲಿ they will wait. ಕ್ರಾಸಲ್ಲಿ ವಾಟರ್ ಕಂಪ್ಲೇಂಟ್ ಇತ್ತು ಸರ್. ಅದು ಕೆಲವೊಂದು ಅಪಾರ್ಟ್ಮೆಂಟ್ ಬರ್ತಾ ಇಲ್ಲ ಅಂತ ಇದ್ರು. ನಾನು ಅವ್ರ ವಾಲ್ ಕೂಡ ಹಾಕಿಸ್ದೆ. ಈಗ ಕೆಲವೊಂದು ಕಡೆ ನೀರು ಬರ್ತಾ ಇದೆ. ನಮ್ಗೆ ಗಮನ ಬಂದಿದೆ. So it looks like a complete dark spot where no water is able to reach. Sir, 12 apartment complex. It is very fast. Very fast. 12 apartment complex. 560 flats. 5 years ಇಂದ ಒಂದು ಡ್ರಾಪ್ ಬರ್ತಾ ಇಲ್ಲ. ಮಲ್ಟಿಪಲ್ ಟೈಮ್ಸ್ ಕಂಪ್ಲೇಂಟ್ ಮಾಡಿದ್ರೆ ಯಾರು ಬರದೇ ಇಲ್ಲ ಅಂತ ಹೇಳಿ. She will visit. Actually, she is very active in the field. Whatever directions we have given, she is very newly joined. She needs time to understand the area also. So please invite her one particular day when which week is this feasible. I think on Tuesday, Monday, Tuesday is her inspection. You please coordinate. ನೆಕ್ಸ್ಟ್ ವೀಕ್ ಹೋಗಿ ನಾನು ಅಟೆಂಡ್ ಮಾಡ್ತೀನಿ ಸರ್. ನೀವು ಒಂದು ಲಿಸ್ಟ್ ಮಾಡ್ಕೊಡಿ, you make a schedule, keep 1 week time. At least by maybe when I am reviewing on Saturday or next coming Saturday, you should have completed 1 round of inspection. ಸರಿ ಸರ್, ನಾನು ಇನ್ಸ್ಪೆಕ್ಟ್ ಮಾಡ್ತೀನಿ. Because ಇದು ಸ್ವಲ್ಪ ಯೂನಿಕ್ ಕಾಣುತ್ತೆ ನನಗೆ. 7,000 they are paying but not even 1 drop of water ಅಂದ್ರೆ. You please give a copy. You can take a photo or WhatsApp or keep the bill. Or it could live in. You can take it later. We'll address it. There must be some issue. Let them address it. ಅಲ್ಲ ಮುಂಚೆ ಒಂದು 5 years ಮುಂಚೆ ಬರ್ತಾ ಇದ್ದಾರೆ ಇವರು ದೂರಾಗಿ. ಅದಾದ್ಮೇಲೆ ಓಪನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಯಾರು ಏನು ಕೇಳಿಲ್ಲ ಏನಿಲ್ಲ. ಇಲ್ಲ, ಅವರು ಸ್ಟಡಿ ಮಾಡಲಿ. ಐ ವುಡ್ ಲೈಕ್ ಯು ಟು ರೆಪ್ರೆಸೆಂಟ್ ಇನ್ ದಿ BWS ಅದಾಲತ್ ಆಲ್ಸೋ. ಈ ಥರ ಚಾರ್ಜಿಂಗ್ ಏನಾದರೂ ಇದ್ರೆ sometimes they can refund you also in case they have overcharged. So that is the objective. ಸರ್ ಆಮೇಲೆ ಅದು ರೋಡು, ಅದು ಒಳಗಡೆ ಬರೋದು ರೋಡು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ಕೊರೋನಾ ಮುಂಚೆ. ಬಟ್ ಅಂದರೆ ಅದು ಅಲ್ಲಿ ಬಿಫೋರ್ ಮಾರ್ಚ್ ರೋಡ್ ಹಾಕೋದಕ್ಕೆಲ್ಲ ಸಿದ್ಧತೆ ಎಲ್ಲ ನಡೀತು. ಬಟ್ ಆಫ್ಟರ್ ಕೊರೋನಾ ಅದು ಸ್ಟಾಪ್ ಆಗಿದೆ. ಇವಾಗ ರೋಡ್ ಇನ್ ಬ್ಯಾಡ್ ಕಂಡೀಷನ್, ಹೋಗೋದು ಬರೋದು ಕಷ್ಟ ಆಗ್ತದೆ. ಸೊ ಅದನ್ನು ರೋಡನ್ನು ಮಾಡಿಸ್ಬೇಕು. It's included in the plan of action. Okay. I will share individual work details by next meeting. No. Prepared it. No. So that all of you are aware ಏನು ಕೆಲಸಗಳು ನಡೀತಾ ಇದೆ, ಯಾವಾಗ ಕೊಡ್ತಾರೆ. I think there is a code of conduct is on till about November 3rd or code of conduct ಇದೆ. Immediately after that, any fresh works can also resume. There is no problem. Actually, madam, ಒಂದು ಆ್ಯಡ್ ಮಾಡಬೇಕಾದ್ರೆ ಒಳಗಡೆಯಿಂದ ಒಂದು ರೋಡು ಇಟ್ ಇಸ್ ಆ್ಯಕ್ಚುಲಿ ಲೋ ಆ್ಯಂಡ್ ದ ಮೇನ್ ರೋಡ್ ಇಸ್ ಹೈ. Almost like about half a feet, it is high actually. There are a lot of particular ladies and all two-wheelers are coming and hitting them and they are falling down. Major kind of accidents are happening over there. It's a G-Cross. Who has put that? Brake deck? ಇಲ್ಲ, ಇದು ರೋಡ್ ವರ್ಕಿಂಗ್ ಇಂದ ಅವರು ಲೆವೆಲ್ ಮಾಡಿ ಅಪಾರ್ಟ್ಮೆಂಟ್ ಎಲ್ಲ ಒಂದು ತೆಗೆದಿದೆ. ಅದು ಹೈಟ್ ತಗೊಂಡ್ರೆ 2 feet 2.5 feet ಹೈಟ್ ತಗೊಂಡಿರ್ಬೇಕು. ಅದಾಗಲ್ಲ. ಅದು ನಾವೇನು ಮಾಡ್ತೀವಿ ಅಂದರೆ ತಾರಲ್ಲ ಹಾಕಿದ್ಮೇಲೆ ಒಂದು ನೀರಿನ ಒಂದು ಸತಿ ಒಂದು ಆದಷ್ಟು ಪ್ಲಾಂಟ್ ಥರ ಚಿಕ್ಕದಾಗಿ ಅಲ್ಲಲ್ಲಿ ಒಂದು ಬಾರಿಗಳ ಥರ ಮಾಡಿ ಆ ನೀರನ್ನು ಬಿಟ್ಟರೆ ಅವ್ರ ಬೋರ್ವೆಲ್ಲು ರೀಚಾರ್ಜ್ ಆಗುತ್ತೆ. ಕಗರಾಸ್ಪುರ ನಗರೋತ್ತನೆಯಿಂದ ರೋಡು ನಾವು 75 ರೋಡ್ ಹಾಕಿದ್ದಾರೆ ಕಗರಾಸ್ಪುರದಲ್ಲಿ. ಕರೋನಾ ಬಂದು ಸ್ಟಾರ್ಟ್ ಆದಮೇಲೆ ಅದು ಸ್ಟಾಪ್ ಆಯಿತು. ಇವಾಗ ಕೋಡ್ ಆಫ್ ಕಂಡಕ್ಟ್ ಇರೋದು, ಚುನಾವಣೆ ಇರೋದ್ರಿಂದ ನಾವು ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂ 15 ರೋಡ್ ಹಾಕಬೇಕು, 8 ರೋಡು ಕಾಂಕ್ರೀಟ್ ರೋಡ್ ಆಗಬೇಕು. ಅದು ನಗರೋತ್ತರದಲ್ಲಿ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಮಾಹಿತಿ ಇದೆ. ನಾವೆಲ್ಲ ನೋಡಿದೆ ಗಣೇಶ್ ನೀವು ಮಾಹಿತಿ ಇದೆಯಲ್ಲಪ್ಪ. ಬಾಲಾಜಿ ಜಿಲ್ಲೆ ಹೊತ್ತು ನಾವು 90% ಟೋಟಲಿ ಕೆಲಸ ಮಾಡಿದ್ದೀವಿ. ನಮ್ಮ ಕೊರೋನಾ ಇಂದ ನಾವು ಸ್ಟಾಪ್ ಮಾಡಿದ್ದೀವಿ ಹೇಳಿದ್ದಕ್ಕೆ It is approved in the plan. Budget is also kept for that. Work will commence after November 3rd. Thank you very much. ಓಕೆ, ಆ್ಯಕ್ಚುಲಾಗಿ ಇದು ವಾಟರ್ ವಿಷಯ ಒಂದು ಮೇಜರ್ ವಿಷಯ ನಮಗೆ. ಯಾಕಂದರೆ ಹೈಯೆಸ್ಟ್ ರೆವೆನ್ಯೂ ಬರ್ತಾ ಇದೆ ಬಾಲಾಜಿ. ಇವಾಗ ಬಿಲ್ ಮೇಲೆ ಹೇಳ್ತಾರೆ
ನಿಮ್ಮ ಇದೆಲ್ಲ ಹಂಡ್ರೆಡ್ಸ್ ಬಂದಿದೆ ಸರ್, ಥೌಸಂಡ್ಸ್ ಇರ್ತಿತ್ತು ಅಂತ ಹೇಳ್ತಾರೆ. ದಟ್ ಇಸ್ ಸಿಚುವೇಶನ್. ಸೆಕೆಂಡ್ ಥಿಂಗ್ ಅಂದರೆ ಸ್ಟ್ರೀಟ್ ಲೈಟ್ ಯಾವಾಗ ನೋಟ್ ಮಾಡಿದ್ದೀರಾ ಅಂದರೆ ನಮ್ಮ 2-3 ಡಾರ್ಕ್ ಸ್ಪಾಟ್ಸ್ ಅಲ್ಲಿ 26 ಕ್ರಾಸ್ ಅಲ್ಲೆಲ್ಲ 26 ಬಿ ಕ್ರಾಸ್ ಎಂಟ್ರೆನ್ಸು ಅದೇನಾಗಿದೆ ಅಂತ ಹೇಳಿದ್ರೆ ಪೋಲ್ ಚೇಂಜ್ ಮಾಡಿ ದೊಡ್ಡದು ಟ್ರಾನ್ಸ್ಫಾರ್ಮರ್ ದೊಡ್ಡ ಪೋಲ್ ಹಾಕಿದ್ದಾರೆ. ಕಾಂಟ್ರಾಕ್ಟರ್ ಕೇಳಿದ್ರೆ ಆ ಸೈಜ್ ನಮ್ಮ ಹತ್ರ ಪ್ಲಾನ್ಸ್ ಇಲ್ಲ, ಹಾಕೋಕ್ಕಾಗೋದಿಲ್ಲ, ಡೋಂಟ್ ಹ್ಯಾವ್ ಬಜೆಟ್ಸ್ ಅಂತಾರೆ. ಅದು ಐ ಡೋಂಟ್ ಮೈಂಡ್ ಇಟ್ ಆಸ್ ಎ ರೀಸನ್. ಬೇರೆ ಟೈಪ್ ಪೋಲ್ ಹಾಕಿದ್ದಾರೆ, ಬೇರೆ ಟೈಪ್ ರೌಂಡ್ ಪೋಲ್ ಹಾಕಿದ್ದಾರೆ ಅಲ್ಲಿ. ಸಮಥಿಂಗ್ ಕ್ಯಾನ್ ಬಿ ಡನ್ ಅದಕ್ಕೆ. ಯಾಕಂದ್ರೆ ಸ್ಟ್ರೀಟ್ ಲೈಟ್ ಫುಲ್ ಡಾರ್ಕ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವ್ರ ಮನೆ ಅಂತ ತಿರುಗೋಗಡೆ 26 ಬಿ ಕ್ರಾಸ್ ಅದ್ರಲ್ಲಿ ಏನಾಗುತ್ತೆ ನೈಟ್ ಟೈಮಲ್ಲಿ ಸಮ್ ಅನ್ನೆಸರಿ ಥಿಂಗ್ಸ್ ಕೀಪ್ ಆಗ್ತದೆ. ಅದನ್ನು ಅವಾಯ್ಡ್ ಮಾಡ್ಬೇಕು ಅದಕ್ಕೆ. ಪಾರ್ಕಿಂಗ್ ಡಬಲ್ ಸೈಡ್ ಪಾರ್ಕಿಂಗ್ ಆಗೋಗುತ್ತೆ ಮೈನ್ ರೋಡಲ್ಲಿ. ಇವೆಲ್ಲ ಅನುಭವ ಸಿಕ್ಕಾಪಟ್ಟೆ ಆಗಿರುತ್ತದು. ಟ್ರಾಫಿಕ್ ಇಸ್ chaos. to reach here it takes me a lot of time. Because of double side parking, only parking control ಮಾಡಿಬಿಟ್ರೆ it will become all right. 19th ಆ ಕಡೆಯಿಂದ ಅಣ್ಣ ಏನಾರಾಯಣಪುರ ಹೋಗ್ಬೇಕಾದ್ರೆ ವಾಟರ್ ಲೈನ್ ಪಾರ್ಕಿಂಗ್ ಡಬಲ್ ಸೈಡ್ ಇದೆ ಎಲ್ಲ ಕಡೆ. ಯಾ ಪ್ಲೀಸ್. ಮೇಡಮ್ ಅಂದ್ರೆ ನಮ್ಗೆ ಪ್ರಾಬ್ಲಮ್ಸ್ ಇಲ್ಲ ವಾಟರಲ್ಲಿ. ಪ್ರಾಬ್ಲಮ್ ಏನಂದ್ರೆ ಅವ್ರಿಗೂ ಪ್ರೆಷರ್ ಸಿಕ್ಕಾಗ ದಟ್ ಇಸ್ ಬೇಸಿಕಲಿ ಬಿಕಾಸ್ ನಮ್ಗೆ ಅದು ಮೈನ್ ರೋಡಲ್ಲಿ ಲೈನ್ ಹೋಗ್ತಾ ಇದೆ 19th ಕ್ಲಾಸ್ ಏನಾರಾಯಣಪುರಕ್ಕೆ ಹೋಗುತ್ತೆ. ಅದನ್ನ ಲಿಂಕ್ ಮಾಡಿಬಿಟ್ಬಿಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ. ಕಂಪ್ಲೇಂಟ್ಸ್ ಇರೋದಿಲ್ಲ. ಅದೇ ಸೇಮ್ ಅಲ್ಲ This is a link already. This is only a link. Already there is a line. ಲೈನ್ ಲಿಂಕ್ ಮಾಡಬೇಕು. ಅದೇ ಅದು ಸಿಂಗ್ ಹತ್ರ ಇದೆಯಾ ಅಡಿಷನ್ ಲಿಂಕೇಜ್ ಬಗ್ಗೆ? ಹಾಂ ಸರ್, ಪೆಟ್ರೋಲ್ ಬಂಕ್ ಹತ್ರ ಆಲ್ರೆಡಿ ಇದು ಲಿಂಕ್ ಮಾಡೋಕ್ಕೆ ಧನಂಜಯ್ ವೆಲ್ಡ್ ಮಾಡಬೇಕು. ಆ ಟೈಮಲ್ಲಿ ಆ ಕಡೆ ಬಂದು ಅಬ್ಜೆಕ್ಷನ್ ಮಾಡಿ ನಿಲ್ಲಿಸಿ ಲೈನ್ ಎಲ್ಲ ಇದೆ, ಒಂದು ಕನೆಕ್ಷನ್ ಈ ಕಡೆ ಇದಕ್ಕೆ ಸಾಲ್ವ್ ಆಗುತ್ತೆ. ಈಗ ಸೇಮ್ ಲಿಂಕ್ 19th ಕ್ರಾಸ್ ಅಲ್ಲಿ ಇದೆ. 19th ಏನಿಲ್ಲ, ಎರಡು ಕಡೆ ಟ್ರೈ ಮಾಡೋದು ಧನಂಜಯ ಅವರು. ಇದು ಸ್ಟಾಪ್ ಅವರು ರಾಜಾರೆಡ್ಡಿ ಅವರಿಗೆ ಕೇಳಬೇಕು. ಭಾಗದ ಶಾಸಕ ಬೈಟಿ ಅವರು ಗೊತ್ತಿರಲಿಲ್ಲ. ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಪಾರ್ಟಿಯವರಾಗಿದ್ದಾರೆ ಅವರು. ಈಗ ನಮ್ಮ SCT ಕಾಲೇಜಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ. ಹೇಳಿ ಮಾಡ್ತಾರೆ, ಯಾಕೆ ಹೇಳ್ತಾ ಇಲ್ಲ? ಇಲ್ಲ ಬೈಕ್ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಝೋನ್ಗೆ ಬರ್ತಾರೆ ಅವರು, ಝೋನಲ್ ಕಮಿಷನರ್ ಪೆಟ್ರೋಲ್ ಬಂಕ್ ಹತ್ರ 12 ಇಂಚಸ್ಸಿಂದ 6 ಇಂಚಸ್ಗೆ ಒಂದು ಲಿಂಕ್ ಮಾಡಿಸಿದ್ದಾರೆ. ಅಂದರೆ ಮುಂಚೆ ಇತ್ತು ಅಂದರೆ 12 ಇಂಚಸ್ಸಿಂದ 25 ಕ್ರಾಸ್ ಆಗಿ ಬಂದು ಆಮೇಲೆ 6 ಇಂಚಸ್ಗೆ ಲಿಂಕ್ ಆಗಿ ಅದು ಬ್ಯಾಕಪ್ ಆಗಬೇಕಿತ್ತು. ಸೊ ಅದು ಟೈಮ್ ತಗೊಳ್ತಾ ಇತ್ತು. ಇಲ್ಲ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಅಶ್ಯೂರ್ ದಟ್ ಈ ಲೈನ್ ಲಿಂಕ್ ಮಾಡೋದ್ರಿಂದ ಅವ್ರಿಗೆ ಏನು ಅಫೆಕ್ಟ್ ಆಗಲ್ಲ ಅಂತ ವಿ ಶುಡ್ ಪ್ರೂವ್ ಅಷ್ಟೇ. ಮೋರ್ ಈಕ್ವಲ್ ಆಗಿ ವಾಟರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಪೆಟ್ರೋಲ್ ಬಂಕ್ ಹತ್ರ ಆ ಕಡೆ ಲಿಂಕ್ ಆಗೋದಿತ್ತು, ಬಟ್ ಅದು ಸ್ಟಾಪ್ ಆಗಿರಲಿಲ್ಲ. ನಾವು ನಮ್ಮದೇ 2 ಲೈನ್ ಹೋಗಿರೋದು. 12 ಇಂಚಸ್ ಒಂದು ಹೋಗಿರುತ್ತೆ, 6 ಇಂಚಸ್ ಹೋಗಿರುತ್ತೆ. ಸೊ 12 ಇಂಚಸ್ಸಿಂದ 6 ಇಂಚಸ್ಗೆ ಲಿಂಕ್ ಮಾಡಿಸ್ತಿದ್ವಿ ಸರ್. ಅಂದರೆ ಈಗ ಸ್ಟಾರ್ಟಿಂಗೇ ಈ 12 ಇಂಚಸ್ ಏನು ನೀರು ಬರುತ್ತೆ ಅದು ಸಡನ್ನಾಗಿ 6 ಇಂಚಸ್ಗೆ ಮೂವ್ ಆಗಿ ಅಲ್ಲಿಂದ 4 ಇಂಚಸ್ಸಿಂದ ಎಲ್ಲ ಹಾಸ್ಪಿಟ್ಲು ಹೋಗೋದಲ್ಲ ಇದು ಲಿಂಕ್ ಮಾಡಿಸಿದ ಸಂಬಂಧ ಟೆಂಪರರಿ ಸೊಲ್ಯೂಷನ್ ನೀವು ಮಾಡಿದ್ದೀರಾ? ಹೌದು ಸರ್. ಇವಾಗ ಒಂದು ಸ್ವಲ್ಪನಾದರೂ ಇಂಪ್ರೂವ್ ಆಗುತ್ತೆ ಸರ್ ವಾಟರ್. ಅದನ್ನ ಅಬ್ಸರ್ವ್ ಮಾಡೋಣ ಈ ವೀಕ್. ಬಟ್ ಮೇನ್ಲಿ ಅದು ಮೇನ್ ಕನೆಕ್ಷನ್ ಆಗಬೇಕು ಅಂತ ನೀವು ಹೇಳ್ತೀರಿ. ಕ್ರಾಸ್ ಹತ್ರ ರೈಲ್ವೆಗೆ ಬರ್ತಾರೆ ಅದನ್ನ ಸಮಸ್ಯೆ ಇದೆ. ಅದು ಲಿಂಕ್ ಮಾಡೋದ್ರಿಂದ ನಾರಾಯಣಪುರಕ್ಕೆ ಅವಕ್ಕೆಲ್ಲ ಏನು ತೊಂದರೆ ಏನಿಲ್ಲ ಸರ್. ಅದು ಲಿಂಕ್ ಮಾಡ್ಬೋದು. ಅವರು ಹಿಂದೆ ಪೊಲಿಟಿಕಲ್ ಇದರಲ್ಲಿ ಸ್ಟಾರ್ಟ್ ಇಡೀ ಕಟ್ ಹಾಸ್ಪಿಟಲ್ಗೆ ನೀರು ಯಾರು ಚೀಫ್ ಇಂಜಿನಿಯರ್ ಅಂತ ಅವ್ರಿಗೂ ಇನ್ಫಾರ್ಮ್ ಮಾಡಿಬಿಟ್ಟು ಐ ವಿಲ್ ರಿಕ್ವೆಸ್ಟ್ ಮಿನಿಸ್ಟರ್ ಸರ್. ಆ ಕಡೆ ಯಾವ ವಾರ್ಡ್ ಇದೆ ಅದು ಬರೋದು? 87, 81. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಇಲ್ಲೇ ಬಂದ್ಬಿಟ್ಟು ಇಲ್ಲ ಮುರಳಿ ಅಂತ ಸಿಗುತ್ತಪ್ಪ ಅಂತ ಇದು ಒಂಟಿ ಮನೆ ಬಿಲ್ಲಿದ್ದು ನಮಗೆ 3 ವರ್ಷ ಆಯಿತು. ಇದು ವರ್ಕೌಟ್ ಬಂತು. ಫಸ್ಟ್ ಸ್ಟಾರ್ಟಿಂಗ್ ಒಂದು ಬಿಲ್ ಬಂತು, ಅದಾದ್ಮೇಲೆ ಯಾವ ಬಿಲ್ ಬಂದಿದೆ, ಸಬ್ಸಿಕ್ವೆಂಟ್ ಬಿಲ್ಸ್ ಬಂದಿಲ್ಲ. ಅದನ್ನ ಒಂದು ಹೇಳ್ತಾ ಇದ್ದೀನಿ. ಅದು 3 ವರ್ಷ ಆಯಿತು. ಮನೆ ಕಟ್ಟಿ ಆದರೆ ಎಲ್ಲ ಇರುತ್ತೆ ಮಾಹಿತಿ ಯಾವ್ದು ಎಲ್ಲ ಕಂಪೌಂಡ್ ಇದೆ. ಮೊನ್ನೆ ಮೇಡಮ್ ಅವರು ಸೈನ್ ಮಾಡಿ ಕಳ್ಸಿದ್ದೀನಿ ಅಂತ ಹೇಳಿದ್ರು. ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಫೈಲ್ ಇದೆ, ಅವರು ಅಮೌಂಟ್ ಹಾಕಿದ್ರೆ ನಾವು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೇಲಲ್ಲಿ ದಯವಿಟ್ಟು ಅದನ್ನು ಸ್ವಲ್ಪ ಹೆಡ್ ಆಫೀಸಿಂದ ರಿಲೀಸ್ ಆಗಬೇಕು. ಅವ್ರು ಏನು ಮಾಡೋಕ್ಕಾಗಲ್ಲ. ನಾನು ಅದು ಪಟ್ಟಿ ತಗೋತೀನಿ. ಅವ್ರಿಗೆ ನಿಮ್ದು ಮಾತ್ರ ಇಲ್ಲ, ಬೇರೆಯವರು ಬಂದಿದ್ದಾರೆ. ಆಲ್ರೆಡಿ 5 ಜನ ಬಂದಿದ್ದೀವಿ, ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲಾದ್ರೂ ಮನೆಗೆ ನಮಗೆ ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ತಗೊಳ್ಳಿ ಅವರು ತಂದಿದ್ದಾರೆ. ಯಾವುದು ಜೆರಾಕ್ಸ್ ಬೇಕಾ ಕೊಡ್ತೀನಿ. ಆಯ್ತು ಕೊಡಿ. ಯಾವ ಲೆಟರ್ಸ್ ತಂದಿದ್ದೀರಾ? ಯಾರು ಈ ಮೇಡಮ್ ಕೈ ಕೊಡಿ.
ಮೇಡಮ್ ಅವರು ತುಂಬ ಕಷ್ಟ ಇದು ಮಾಡ್ತಾ ಇದ್ದಾರೆ. ಕಾರ್ಡ್ ಕಾಪಿನೇ ಕೊಟ್ಟಿದ್ದಾರೆ. ಮತ್ತೆ ತಿರುಗುಂಡಪುರ ಮೈನ್ ರೋಡ್ ಸೀಟ್ ಇದ್ರು ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೈಟ್ ಆದರೆ ಲೇಡೀಸ್ ಎಲ್ಲ ಕೆಲಸದಿಂದ ಬರ್ತಾರೆ. ಅವಾಗ ಅಲ್ಲಿ ಸ್ವಲ್ಪ ಹುಡುಗರು ನಡುವೆ ಸ್ವಲ್ಪ ಕಳ್ತನ ಅದು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ತುಂಬ ಕತ್ಲಿರುತ್ತೆ ರೋಡಲ್ಲಿ. IMGT ಗೇಟ್ ಲೈಟ್ ಮಾತ್ರ ಅಲ್ಲಲ್ಲಿ ಸ್ವಲ್ಪ ಹೊರಗಡೆ ಬರುತ್ತೆ. ಅದು ಹೌದು, ಮೇನ್ ರೋಡಲ್ಲಿ ಒಂದು ಲೈಟು ಇಲ್ಲ. ಅಲ್ಲಿ ಮೊನ್ನೆ ಕೂಡ ಮೊಬೈಲ್ ಎಲ್ಲ ಕಿತ್ಕೊಂಡು ಇದು ಮಾಡಿದ್ದಾರೆ ಅಲ್ಲಿ. ಲಾಸ್ಟ್ ಟೈಮ್ ನಾನು ಎರಡು ವಿಷಯಕ್ಕೆ ಒಂದು ರೋಡ್ ಹೇಳಿದ್ರಿ. ರೋಡ್ ಹೇಳಿದೆ. ಮತ್ತೆ ಈ 2 ರೋಡ್ಗೆ ನೀರು ಒಂದು 10 ವರ್ಷ ನೀರು ಬಂದಿಲ್ಲ. ರೋಡ್ದಾಗಿದೆ ಅದು ಮಾಡ್ಕೊಟ್ರೆ ತುಂಬ ಟ್ಯಾಕ್ಸ್. ಯಾರ್ಯಾರು ಅದಕ್ಕೆ ಸಹಕಾರ ಮಾಡಿದ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ಅವತ್ತೇ ಹೇಳ್ಬಿಟ್ಟಿದ್ದೀನಿ, ಇದೇ ಹೇಳಿದ್ದೀನಿ. ಇದ್ರಲ್ಲಿ ಈ ನೀರು ಅಂತ ಮಾಡಬೇಕು 2 ರೋಡ್. ಹೌದು, ಬರ್ತಾ ಇದೆ. ಹೇಳಿದ್ರೆ ಪೈಪ್ ಹಾಕೊಂಬರ್ಬೇಕು ಹೊಸದಂತ ಅದನ್ನು ಸಾಲ್ವ್ ಮಾಡಬೇಕು ಅಷ್ಟೇ. ಓಕೆ, ಬೇರೆ ಸಾರ್ವಜನಿಕರು ಏನಾದ್ರೆ ದೂರುಗಳಿದ್ರೆ ಬಂದು ಮಾತಾಡ್ಬೇಕು. ಅದೇ ವಿಷಯ ಇದ್ರೆ ರಿಪೀಟ್ ಮಾಡಬೇಡಿ, ಹೊಸ ವಿಷಯ ಇದ್ರೆ ಮಾತಾಡಿ. ಸರ್, ಕರ್ನಾಟಕದಲ್ಲಿ ಸ್ವಲ್ಪ ಅರ್ಧಕ್ಕರ್ಧ ಲೈನ್ ಫುಲ್ ಬ್ಲಾಕ್ ಆಗಿದೆ. ಆ ಕಡೆ ಮಕ್ಕಳು ಮನೆಗೆ ನೀವೆಲ್ಲಿ ವಾಸ ಇದ್ದೀರಾ? ನಾವು ಕರ್ನಾಟಕದಲ್ಲಿ ಬೇಕಾದ್ರೆ ಯಾರು ಔಷಧಿ ಹೊಡೆಯೋರು ಯಾರು ಬರ್ತಾ ಇಲ್ಲ. ಕೆಲಸ ಮಾಡೋರು ಆ ಕಡೆ ಬರಲ್ಲ. ಅದು ಲಾಸ್ಟ್ ಟೈಮ್ ಚರ್ಚೆ ಆಯಿತು. ಈ ಔಷಧಿ ಹೊಡೆಯವರು ನಮ್ಮ ಸ್ಯಾನಿಟರಿ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಭಾನುವಾರದಲ್ಲಿ ಇವರು ಡಾಟಾ ಕೊಟ್ಟಿದ್ರು. ನಾನು ನಮ್ಮ ಕುಂಬಳದಲ್ಲಿ ಅವ್ರು ಹೇಳಿದ್ರು ಈ ಥರ ಮೂರೆಲ್ಲ ಓಪನ್ ಆಗಿದೆ, ಪ್ರಾಬ್ಲಮ್ ನಡೀತಾ ಇದೆ ಅಂತ. ಅದು ಚೆಕ್ ಮಾಡಿದ ಮೇಲೆ ಅದು ಎಮರ್ಜೆನ್ಸಿ ಫೋಟೋಸ್ ತಗೊಂಡು ಮಾನಿಲ್ತಾನೆ ಸ್ಪ್ರೇ ಮಾಡೋ ತಕ್ಷಣ ಆ ಕಡೆ ಎಲ್ಲ ಸರೌಂಡಿಂಗ್ ಎಲ್ಲ ಪಾರ್ಟ್ಗಳು ಸ್ಪ್ರೇ ಮಾಡ್ತೀವಿ. ಸರ್ ಇದು ಸರ್ ಸರ್ ಇವರು ಇರಲಿಲ್ಲ. ಇಲ್ಲ ಸರ್, ಇವತ್ತು ಸಂತೋಷ ಕಂಪ್ಲೇಂಟ್ ಮಾಡಿದ್ದೀವಿ. ಅದನ್ನ ಇವಾಗ ಅದೇ ನನಗೆ ಖುದ್ದಾಗಿ ಕಂಪ್ಲೇಂಟ್ ಮಾಡಿದ್ರು. ನಾನು ಭಾನುವಾರ ನಾನು ಸೂಪರ್ವೈಸರ್ ಬಂದಾಗ ನಿಮ್ಮ ನಂಬರ್ ಕೊಡಿ, ನಾನು ನಿಮ್ಗೆ ಕಾಲ್ ಮಾಡಿಬಿಟ್ಟು ಬರ್ತೀನಿ. ಯಾಕಂದ್ರೆ ಕಂಪ್ಲೇಂಟ್ ಸರ್ ಆಕ್ಚುಲಿ ಇವರು ಸರ್ಕಾರದಲ್ಲಿ ಕಳೆದ ಮೀಟಿಂಗ್ ಬಂದಿದ್ದೀವಿ ಸರ್. 3 ತಿಂಗಳು 4 ತಿಂಗಳು ಸರ್. ಹೇಳ್ಬಿಟ್ಟು ಇವಾಗ ಹೋಗ್ಬಿಡ್ತೀರಿ, ನೀವು ಕೇಳ್ತೀರಾ, ನೆಕ್ಸ್ಟ್ ಯಾರು ತರಲ್ಲ ಸರ್. ಯಾರು ಹೋಗಿ ಕಂಪ್ಲೇಂಟ್ ಮಾಡೋದು? ನೆಕ್ಸ್ಟ್ ರೌಂಡ್ ಆಫ್ ಸ್ಪ್ರೇಯಿಂಗ್ ಯಾವಾಗ ಆಗುತ್ತೆ? ಸರ್ ನಾನೇನೇ ಮಾಡ್ತೀನಿ. ಯಾವುದೇ ಈಗ ಎಮರ್ಜೆನ್ಸಿ ಕಂಪ್ಲೇಂಟ್ ಬರ್ತಾ ಇದೆ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದು ನಾನೇ ಖುದ್ದಾಗಿ ಹೋದಾಗ ಸರ್ಕಲಲ್ಲಿ ಕುತ್ಕೊಂಡು ಯಾವುದೋ ಶಾಪಲ್ಲಿ ಇದು ಮಾಡ್ತಾ ಇದ್ರು. ಸರಿಯಾಗಿ ಹೋದಾಗ ನೀವು ಇರಲಿಲ್ಲ, ಸೊ ಡೈರೆಕ್ಟಾಗಿ ನಾವು ಮಾಡ್ತೀವಿ. ಈಗ ನಾಳೆ ಬರ್ತಾರೆ, ನೀವಿದ್ರೆ ಇಲ್ಲಾಂದ್ರೆ ಯಾರಿಗಾದ್ರೆ ನಿಮ್ಮ ಮನೆಯವರಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಿ ಸರ್. ಮಾಡಿ ನಿಮಗೆ ಫೋಟೋಸ್ ಇಟ್ಕೊಳಕ್ಕೆ ಹೇಳ್ತೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ಸರ್ ಡ್ರೈವ್ ಓಪನ್ ಆಗಿರೋದು ಫೋಟೋ ತಗೊಂಡಿದ್ದಾರೆ. ಬಟ್ ನಾನು ಸರ್ ಸ್ಪ್ರೇ ಮಾಡಿಸಿದ್ದೀನಿ. ಆ ಟೈಮಲ್ಲಿ ನೀವು ನಂಬರ್ ಇಲ್ಲ ಪ್ಲಸ್ ನಾನು ಹೇಳೋದು, ನೀವು ಯಾವುದೇ ಟೀಮ್ ಹೋದ್ರು ಟೈಮ್ ಸ್ಟಾಂಪ್ ಫೋಟೋ ನಿಮ್ಮ ಮೊಬೈಲಲ್ಲಿ ಇಟ್ಕೋಬೇಕು. ಈ ಥರ ಸಭೆಗಳಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಿಮಗೆ ಹೇಳ್ಬಿಟ್ಟಿದ್ರೆ ಪೇಮೆಂಟ್ ಕಳಿಸ್ತೀನಿ. ನಾವು ಗೊತ್ತಾಗಲ್ಲ. ನನ್ನ ಹೆಸರು ಮುನಿಯಪ್ಪ ಅಂತ. 19ನೇ ಕ್ಲಾಸ್ ಬಂದಿದ್ದೀವಿ. ಆ ಮೋರಿ 1 ಕಿಲೋಮೀಟರಿಂದ ನೀರು ಬರ್ತಾ ಇದೆ, ರೈಲ್ ರೋಡಿಂದ ಮನೆವರೆಗೂ ಬರ್ತಾ ಇದೆ. ಆ ಮೋರಿ ಎಲ್ಲ ಬ್ಲಾಕ್ ಆಗಿಬಿಟ್ಟು ಆ ನೀರು ಮನೆ ಒಳಗಡೆ ನುಗ್ಬಿಟ್ಟು ರೋಡ್ ಮೇಲೆ ಹೋಗ್ತಾ ಇದೆ. ಎಲ್ಲಿ ಏರಿಯಾ? 19ನೇ ಕ್ರಾಸು, 20ನೇ ಕ್ರಾಸ್ ಹೊರಗಡೆ. ಓಕೆ, ಮತ್ತೆ
ಓಕೆ ಬಾಡಿ ನಮಗೆ ಡಿ ಸಿ ಟೀಮ್ ಇದೆಯಾ ನಿಮಗೆ ಮ್ಯಾನ್ ಪವರು ಅದನ್ನು ಯೂಸ್ ಮಾಡೋಕ್ಕೆ ಕಂಟಿನ್ಯೂ ಮಾಡಿ ವೇಟ್ ಮಾಡೋದು ಬೇಡ ದಟ್ ಇಸ್ ಸಬ್ಸಿಕ್ವೆಂಟ್ ಯು ಕ್ಯಾನ್ ವಿಲ್ ಇಟ್ ಬೋರ್ವೆಲ್ ಹಾಕಿದಾರ ಆ ಬೋರ್ವೆಲ್ ಅಲ್ಲಿ 6 o'clock 5 o'clock ನೀರು ಬಿಡ್ತಾರ. ಆ ನೀರು ಬಿಟ್ಟಾಗ 2 ಮನೆ ಮಾತ್ರ ಸೊಪ್ಪುಗಳೆಲ್ಲ ತುಂಬಿಕೊಂಡ ಮೇಲೆ ನಡುವಿಗೆಲ್ಲ ಆವಾಗ ಕೊಡೋದು. ಅದುವರೆಗೂ ನೀರೇ ಬಿಡ್ತಾ ಇಲ್ಲ 2 ಮನೆ. ಅದರಿಂದ ದಯವಿಟ್ಟು ಒಂದು ಆ ಬೋರ್ವೆಲ್ ನೀರು ದಯವಿಟ್ಟು ಏಕಕಾಲದಲ್ಲಿ ಒಂದೊಂದು ಕೊಳೆ ಹುಡುಗಿ ಕೊಳೆ ಹಾಕ್ಕೊಂಡ್ರೆ ತುಂಬ ಸಂತೋಷ ಆಗುತ್ತೆ. ಪಾಲಿಸಿ ಇದೆಯಾ ನಿಮ್ಮದು? ಪಬ್ಲಿಕ್ ಟ್ಯಾಕ್ಸ್ಗೆ ಪ್ರಾವಿಷನ್ ಇಲ್ಲ. ನಾನು ಮಾತಾಡಿ ನೋಡ್ತೀನಿ ಸರ್. ಆ್ಯಕ್ಚುಲಿ ನನಗೆ ತಿಳಿದಿರೋದಿಲ್ಲ ಸರ್ ಪ್ರಾವಿಷನ್. ಬಟ್ ಅಡ್ರೆಸ್ ಮಾಡಿ ಅವರು ಕಂಪ್ಲೇಂಟ್ ಏನಿದೆ ಅಟೆಂಡ್ ಮಾಡಿ. ಬೋರ್ಡ್ನಲ್ಲಿ ಏಕಕಾಲದಲ್ಲಿ 4 ಪಬ್ಲಿಕ್ ಟಾಪ್ ಹಾಕಿದ್ರು. ಯಾಕಿಲ್ಲ ಅಂತ ಹೇಳ್ತೀರಾ ನೀವು? ನಮ್ಮಲ್ಲಿ ಪ್ರಾವಿಷನ್ ಇಲ್ಲ. ನಿಮ್ಮ ಪ್ರಾವಿಷನ್ ಇಲ್ಲ, ಹಳೆ ಕಾಲದಿದೆ. ಅದು ಹಿಂದೆ ಹಾಕಿರ್ತಾರೆ, ಇತ್ತೀಚೆಗೆ ನಾನು ನೋಡಿಲ್ಲ ಎಲ್ಲೋ ಹೊಸದಾಗಿ ಹಾಕಿರೋದು. ಚಾಂಡಲ್ ಬೋರ್ಡ್ ಇದ್ದಾಗ 4 ಪಬ್ಲಿಕ್ ಟಾಪ್ಗಳು ಹಾಕಿದ್ರು. ಸಾಮಾನ್ಯವಾಗಿ ಅದು ನಮ್ಮ ಏರಿಯಾಸ್ ಇದ್ರೆ ಲೋವರ್ ಇನ್ಕಮ್ ಇದ್ರೆ ಹಾಕಿರ್ತಾರೆ. ಬಟ್ ಇಲ್ಲಿ ರೆಸಿಡೆನ್ಷಿಯಲ್ ಮನೆಗಳಿದ್ರೆ ನೇರವಾಗಿ ಮನೆ ಕನೆಕ್ಷನ್. ಹೌದು ಸರ್, ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಳಿ ಸರ್. ಬೇರೆ ಇನ್ನೊಬ್ಬರಿಗೆ ಅವಕಾಶ ಕೊಡಿ. So my name is Anish. Yeah, tell me. Last meeting I You were there last meeting. Yeah, I gave a complaint that was not yet. So what was your complaint? Recollect. Can just mention it. Yeah, there is slab missing in the apartment. They inspected. She inspected. What was that was the first complaint read out. It was there. So she inspected. She says it doesn't come under BWS. Yeah, because it is under RA. What was it? So how is it that we have to restore it if it is within the apartment? It was taken off by BWS. But when who was the name? Sanjay was before her. Another engineer called Sanjay. He had done it. So he took out the slab. How big is the 2 slabs, 1 slab? I think we discussed that there is a AW also. So we are giving a commitment to him that we will only restore it. What is the timeline? How long it will take? Okay, give us 2 weeks time. The decision is that BWSSB itself will replace the slab, and the timelines are just 2 weeks. Okay. She is telling 1 week, but I am giving a buffer of 1 month. Okay, we'll record it that. Thank you. ನಮಸ್ಕಾರ. ಮೊದಲನೇದಾಗಿ ಇವರಿಗೆ ಎಂಟು ತಿಂಗಳಿಂದ ಸಾಗಿರಲಿಲ್ಲ. ನಮ್ಮ ಓಟು ವರ್ಷದ ಮೀಟಿಂಗ್ ಮುಗಿದ್ಮೇಲೆ ಬಂದು ಮೇಡಮ್ ಅವರೆಲ್ಲ ಬಂದು ಲಾರಿ ಓಡಾಕಿ ಆ ರೋಡ್ ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಆಮೇಲೆ ನೆಕ್ಸ್ಟು 6th ಈ ಕ್ಲಾಸಲ್ಲಿ ಒಂದು ಡ್ರಾಪ್ ವಾಟರ್ ಕಾವೇರಿ ನೀರು ಬರ್ತಾ ಇಲ್ಲ ಸರ್. ಅದೊಂದು ಪ್ರಾಬ್ಲಮ್ ಆಗಿದೆ. ಮೀಟರ್ಗಳು ಸಿಕ್ಕಾಪಟ್ಟೆ ನೀರು ಬರ್ತಾ ಇದೆ, 900,000 ಆ ಥರ ಬರ್ತಾ ಇದೆ 6th ಈ ಕ್ಲಾಸಲ್ಲಿ. ಸ್ಟ್ರೀಟ್ ಲೈಟ್ಗಳು ಅದೇ ಸರ್ ಮಾಡಿದಾರಲ್ಲ ಅದೇ ಸ್ಟ್ರೀಟ್ ಲೈಟ್ಗಳು. ಕಂಟಿನ್ಯೂ ಮಾಡಿ. 6th ಕ್ಲಾಸಲ್ಲಿ ನೀರು ಬರ್ತಾ ಇಲ್ಲ ಸರ್, ಕಾವೇರಿ ನೀರು ಬರ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗಿಂದ 2 ಗಂಟೆ ನೀರು ಬರ್ತಾ ಇಲ್ಲ. 6th ಮೈಲಲ್ಲಿ ಬರುತ್ತೆ ನೀರು. 6th ಮೈಲಲ್ಲಿ ಕೆಲವು ಮನೆಗಳಿಗೆಲ್ಲ ನೀರು ಬರುತ್ತೆ. 6th ಕ್ಲಾಸಲ್ಲಿ ಒಂದು ಡ್ರಾಪ್ ನೀರು ಬರೋದಿಲ್ಲ. ಆಮೇಲೆ 3ನೇದಾಗಿ ವಾಕಿಂಗ್ ಟ್ರ್ಯಾಕಲ್ಲಿ ಸ್ಪ್ರಿಂಕ್ಲರ್ ಬಿಲ್ಡಿಂಗ್ ಹಾಕೊಂಡಿದ್ದೀವಿ ಸರ್. ಹೆಂಗಸರು ಮಕ್ಕಳು ಆಮೇಲೆ ಇನ್ನೊಂದು ಈ ಚಿಕ್ಕ ಮಕ್ಕಳನ್ನೆಲ್ಲ ವಾಕಿಂಗ್ ಮಾಡ್ಕೊಂಡು ಬರೋದು ಶುರು ಮಾಡ್ಕೊಂಡಿದ್ದಾರೆ ಸರ್. ಅದು ಸ್ವಲ್ಪ ಇನ್ಸ್ಟ್ರಕ್ಷನ್ ಪೊಲೀಸ್ ಗಾರ್ಡ್ಸ್ ಇರ್ತಾರೆ ಅಲ್ಲಿ, ಅವ್ರು ಏನು ಯಾರು ಇನ್ಸ್ಟ್ರಕ್ಷನ್ ಕೊಡೋದಿಲ್ಲ, ಏನಿಲ್ಲ. 3 ವರ್ಷ 4 ವರ್ಷದ ಮಕ್ಕಳನ್ನೆಲ್ಲ ಜೊತೆ ವಾಕಿಂಗ್ ಕರ್ಕೊಂಡು ಬರ್ತಾ ಇರ್ತಾರೆ. ಸ್ವಲ್ಪ ಇಲ್ಲಪ್ಪ ವಾಕಿಂಗ್ ಗಾರ್ಡ್ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ತಾರೆ. ತುಂಬ ಕಟ್ಟಲೆ ಇದೆ. ಗಿಡಗಳು ಮಳೆ ಬಿದ್ದು ಗಿಡಗಳು ದರ್ಕೊಂಡ್ಬಿಟ್ಟಿದೆ. ಓಡಾಡೋಕೆ ಆ ಕಡೆಯಿಂದ ಯಾರನ್ನು ಓಡಾಡೋದ್ರೂ ಬಂದರೂ ಕಾಣ್ಬೋದಿಲ್ಲ. ಸ್ಟ್ರೀಟ್ ಲೈಟಲ್ಲಿ ಇದೇ ಪ್ರಾಬ್ಲಮ್ ಸರ್. ಸ್ವಿಚರ್ಸ್ ಇಲ್ಲ ಇನ್ನೂ ಸುಮ್ಮನೆ ಊರು ಅದು ಸ್ವಲ್ಪ ಇದು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಸೊ ನೀವು ಸ್ವಲ್ಪ ನೀರಿನ ಅದಾಲತ್ತು ಬಿಲ್ ವೇರಿಯೇಷನ್ಸ್ ಎಲ್ಲೆಲ್ಲಿ ಬರ್ತಾ ಇದೆ, ಅದು ದಿನಾಂಕ ಏನಾದರೆ ನಿಗದಿಪಡಿಸ್ತೀರಾ? ಯಾವತ್ತು ಈ ಡಿವಿಷನ್ದು ಯಾವತ್ತು ಮಾಡ್ತೀರಾ ಅಂತ ಹೇಳಿ ಲೊಕೇಶನ್ ಕೊಟ್ಟರೆ ನಮ್ಮ ಪ್ರೊಸೀಡಿಂಗಲ್ಲಿ ಅದನ್ನು ಹಾಕ್ತೀವಿ.
ಅದೇ ಸೊ ಇಲ್ಲಿ ಸಬ್ ಡಿವಿಷನ್ ಯಾವ್ದು ಬರುತ್ತೆ ಅಲ್ಲಿ ವಾರ್ಡ್ 80 ಅಲ್ಲಿ ಇರೋದು ಅದೇನ ಅದಕ್ಕೆ ಬರುತ್ತೆ ಇಲ್ಲ ಅದು ಯಾವತ್ತು ಸೆಕೆಂಡ್ ಥರ್ಸ್ಡೇ ಓಕೆ ಸೊ ತಿಂಗಳಲ್ಲಿ 2ನೇ ಗುರುವಾರ ಅಂದರೆ ಅಕ್ಟೋಬರ್ ಮುಗಿದೋಯ್ತು ನವೆಂಬರ್ 2ನೇ ಗುರುವಾರ ಯಾವಾಗ ಬರುತ್ತೆ ಡೇಟ್ ನೋಡಿ ಇಂದಿರಾನಗರ ಕ್ಲಬ್ ಹತ್ರ ವಾರ್ಡ್ ನಂಬರ್ 80 ಇಂದಿರಾನಗರ ಕ್ಲಬ್ ಪಕ್ಕದಲ್ಲೇ ಅವ್ರ BWSSB ಆಫೀಸ್ ಇದೆ ಅಲ್ಲಿ 2ನೇ ಗುರುವಾರ BWSSB ಅದಾಲತ್ 12ನೇ ತಾರೀಕು ನವೆಂಬರ್ 12 ನಡೆಯುತ್ತೆ ಸಾರ್ವಜನಿಕರು ಅಲ್ಲಿ ಹೋಗಿ ಅವತ್ತು ಏನಾದರೂ ಬಿಲ್ ಪಾವತಿ ಸಮಸ್ಯೆ ನೀರು ಬರದೇ ಇರೋದು ಬಿಲ್ ಆಗಿರೋದು ತುಂಬ ಲೋ ಫ್ಲೋ ಇರುವಂಥದ್ದು ಪಕ್ಕ ಮನೇಲಿ ಬಂದಿದೆ ನಮ್ಮ ಮನೇಲಿ ಬಂದಿಲ್ಲ ಅಂತ ಸಮಸ್ಯೆಗಳಿದ್ರೆ ಅಲ್ಲಿ ಕೂಡ ಕೊಡಿ ಯಾಕಂದ್ರೆ ಪ್ರೈಮರಿ ಅದು BWSSB ವಿಷಯ ಇರೋದ್ರಿಂದ ಇಲ್ಲೂ ಪ್ರಸ್ತಾಪ ಮಾಡಿ ಬಟ್ ಪ್ರಮುಖವಾಗಿ ಅಲ್ಲಿ ಹೋಗಿ ನೀವೆಲ್ಲ ಪ್ರಸ್ತಾಪ ಮಾಡಬೇಕು ಸೊ ಅದು ಹೇಗೆ ಅನೌನ್ಸ್ ಮಾಡ್ತೀರಾ ನೀವು ಡೇಟ್ ಅಲ್ಲಿ ಸಾರ್ವಜನಿಕ ಪ್ರಕಟಣೆ ಮಾಡ್ತೀರಾ ಪೇಪರಲ್ಲಿ ಕೊಡ್ತೀರಾ ಏನು ಬೇಕಾಗುತ್ತೆ ಇಲ್ಲ ಫಿಕ್ಸ್ಡ್ ಅದು ಎಲ್ಲರೂ ಬಂದಿದ್ದಾರೆ ಸರಿ ನಾನು ಹಾಕ್ತೀನಿ ಓಕೆ ನಮಸ್ಕಾರ ನನ್ನ ವೆಂಕಟೇಶ್ ಅಂತ ಬಟ್ ಲಾಸ್ಟ್ ಟೈಮ್ ಇಲ್ಲಿ ನಾನು ಕಂಪ್ಲೇಂಟ್ ಲಾಸ್ ಮಾಡಿದೆ ಅದು ಆರ್ಒ ಬ್ರಾಂಚ್ ಅವರು ಬಟ್ ಇವರು ಹೇಳಿದ್ರು ನಮ್ಮ ಸೆಕ್ರೆಟರಿ ಹೇಳಿದ್ರು ಈ ಥರ ವಾರ್ಡ್ ಕಮಿಟಿ ಫಸ್ಟ್ ಸಭೆಯಲ್ಲಿ ಹೇಳಿದ್ದಾರೆ ಈ ಥರ ಸಭೆಯಲ್ಲಿ 57ರಲ್ಲಿ 7 ಆರ್ಒ ಬ್ರಾಂಚ್ ಇದೆ ಅಂತ ಹೇಳಿ ಅವ್ರು ಮಾಹಿತಿ ಕೊಟ್ಟರು ಹೇಳಿ ಸಭೆ ಇದೆ ಅಂತ ಇದೆ 4 ಚಾಲ್ತಿಯಲ್ಲಿದ್ದಾರೆ ಇನ್ನು 2 ಚಾಲ್ತಿಯಲ್ಲಿದೆ 4ಕ್ಕೆ ಬೇರೆ ಬೇರೆ ಕಾರಣಗಳು ಕೊಟ್ಟಿದ್ದಾರೆ ಯಾಕೆ ಚಾಲ್ತಿಯಲ್ಲಿಲ್ಲ ಅದೇ ಒಂದು ಮೋಟ್ರ್ ಕೆಟ್ಟೋಗಿದೆ ಅಂತ ಹೇಳ್ತಾರೆ ಆಮೇಲೆ ವಾಟರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ಮೋಟ್ರ್ ಕೆಟ್ಟೋಗಿ ಎಷ್ಟು ಫೀಸ್ ಆಗಿರ್ಬೋದು ಈಗ ನಾವು ನಿಮ್ಗೆ ಗಮನ ಕೊಟ್ಟಾಗ ಮಾತ್ರ ನಿಮಗೆ ಈ ಸರ್ವೆ ಮಾಡಿದ್ದಾರೆ ಅವಾಗ ನೀವು ಮೋಟ್ರ್ ಕೆಟ್ಟೋಗಿದೆ ಅಂತ ಹೇಳ್ತಾರೆ ಬಟ್ ಈಗ ಮೋಟ್ರ್ ಕೆಟ್ಟೋಗಿದೆ ಅಂತ ಹಂಗೆ ಬಿಟ್ಬಿಡ್ತಾರೆ ಆಮೇಲೆ ನೀರಿಲ್ಲ ಅಂತ ಹಂಗೆ ಬಿಟ್ಬಿಡ್ತಾರೆ ಇಲ್ಲ ಈಗ ಖಚಿತವಾಗಿ ಇದು ಹಿಂದೆ ಇರಲಿಲ್ಲ ನೀವು ಲಾಸ್ಟ್ ಟೈಮ್ ಮೀಟಿಂಗ್ ಅಂತ ಹೇಳಿದ್ರೆ ಇಲ್ಲ ಆಮೇಲೆ SC ಕಾಲೋನಿಯಲ್ಲಿ ಅಲ್ಲಿ ವಾಟರ್ ಎಚ್ ಬರ್ತಾ ಇದೆ ಒಂದು ಪ್ಲಾಂಟ್ ಒಂದು ವಾಟರ್ ಬೋರ್ ಇದೆ ಅಲ್ಲಿ ಎಚ್ ಬರ್ತಾ ಇದೆ ಆಮೇಲೆ ಅಲ್ಲಿ ಒಂದು ಟ್ಯಾಂಕ್ ಇದೆ ಸರ್ ಅಲ್ಲಿ ವಾಟರ್ ಟ್ಯಾಂಕ್ ಇದೆ ಅದು ಕಿಟ್ಬಿಟ್ಟು ಒಂದು ಪ್ಲಾಂಟ್ ಅಲ್ಲಿ ಓಪನ್ ಮಾಡ್ಬೋದು ವಾಟರ್ ಪ್ಲಾಂಟ್ ಆರೋ ಪ್ಲಾಂಟ್ನ ಓಪನ್ ಮಾಡ್ಬೋದು ಬಟ್ ಅದೆಲ್ಲ ಬೋರ್ ನೀರು ಕುಡಿತಾ ಇದೆ ಕುಡಿಯೋ ವ್ಯವಸ್ಥೆ ಅದು 19th ಕ್ಲಾಸ್ ಒಳಗಡೆ ಇದೆ ಅದೇ ಒಂದು ವಾಟರ್ ಟ್ಯಾಂಕ್ ಇದೆ ಸರ್ ಅದು ಬೋರ್ವೆಲ್ ಇದೆ ನೀರು ತುಂಬ ಬರ್ತಾ ಇದೆ ಆಂಜನೇಯ ಟೆಂಪಲ್ ಹೊಸದಾಗಿ ಮಾಡೋದಕ್ಕೆ ಮಾಡೋದಕ್ಕೆ ಪಾಯಿಂಟ್ ಇದೆ ನೀರು ಪ್ರಾಬ್ಲಮ್ ಇಲ್ಲ ವಾಟರ್ ಬರೋಕ್ಕಿದೆ ನೀರು ತುಂಬ ಇದೆ ವಾಟರ್ ಪ್ಲಾಂಟ್ ಹಾಕೋಣ ಅಂತ ಹೋದಾಗ ಸ್ಯಾಂಕ್ಷನ್ ಆಗಿದೆ ಹಾಕಕ್ಕೆ ಬಿಟ್ಟಿಲ್ಲ ಸರ್ ಹಾಕಕ್ ಬಿಟ್ಟಿಲ್ಲ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೇಳಿ ಅದೇ ಸ್ಟಡಿ ಹಾಕಕ್ ಬಿಟ್ಟಿಲ್ಲ ಅಂದ್ರೆ ಟೈಮ್ ಇರಲ್ಲ ಇಲ್ಲ ನಮ್ದು ಅಂತಾರೆ ಅಲ್ಲ ಅವ್ರದ್ದಾದ್ರೆ ದಾಖಲೆ ತಗೊಂಡ್ಬರ್ಬೇಕು ನೀವು ಈ ಕಾಲೋನಿಯವರೆಲ್ಲ ಸೇರಿ ಆ ಲ್ಯಾಂಡ್ ಬಿಟ್ಕೊಟ್ರೆ ಆರೋ ಪ್ಲಾಂಟ್ ರೆಡಿ ಇದೆ ಹಾಕ್ಕೊಡ್ತಾರೆ ಅಲ್ಲ ಅದು ವಾರದ ಜಾಗ ಐತೆ ದಾಖಲೆ ಎತ್ಕೊಂಡ್ರೆ ಸರಿನಾ ದಾಖಲೆ ಮಾಡಿ ನಾವು ಕೇಳಕ್ಕಾಗುತ್ತೆ ಸರ್ ಅದನ್ನ ಅಧಿಕಾರಿಗಳು ಇರ್ತಾರೆ ನಮ್ಮ ಮನೆಗೆ ಇರ್ತಾರೆ ರೆಸ್ಪಾನ್ಸಿಬಿಲಿಟಿ ಪರ್ಸನ್ಸ್ ಇರ್ತಾರೆ ದಾಖಲೆ ಅಂದ್ರೆ ಅದು ಪ್ರೈವೇಟ್ ಲ್ಯಾಂಡ್ ಇಲ್ಲ ಗವರ್ಮೆಂಟ್ ಲ್ಯಾಂಡ್ ಸರ್ ಈಗ ಪ್ರೈವೇಟ್ ಲ್ಯಾಂಡ್ ಆಗಿರೋದಕ್ಕೆ ವರ್ಷದಲ್ಲಿ ಅಲ್ಲ ಗೌರ್ಮೆಂಟ್ ಲ್ಯಾಂಡ್ ಆಗಿರೋದಕ್ಕೆ ಟ್ಯಾಂಕ್ ಫಿಕ್ಸ್ ಮಾಡಿರೋದು ಅಲ್ವಾ ಆವಾಗ ಈಗ ಪ್ರೈವೇಟ್ ಲ್ಯಾಂಡ್ ಆಗ್ಬಿಡ್ತವ್ರೆ ಇವಾಗ ಪ್ರೈವೇಟ್ ಲ್ಯಾಂಡ್ ಆಗಿದೆ ಆವಾಗ ಹಿಂಗೆ ಗೌರ್ಮೆಂಟ್ ಲ್ಯಾಂಡ್ ಆಯಿತು ಅಂದ್ರೆ ಅಲ್ಲ ನಾವು ಯಾವತ್ತೂ ಜನರಿಗೆ ಉದ್ದೇಶಕ್ಕೆ ಕೆಲಸ ನಾನು ಯಾವತ್ತೂ ವಿರೋಧ ಮಾಡಿಲ್ಲ ನಾನು ಬಂದಿಲ್ಲ ಸ್ಯಾಂಕ್ಷನ್ ಆಗಿದೆಯಾ ಪ್ಲಾಂಟ್ ನಿಮ್ಮ ಮಾಹಿತಿ ಇದೆಯಾ ಸ್ಯಾಂಕ್ಷನ್ ಆಗಿದೆ ಏನಾಗಿತ್ತು ಅಂದರೆ ಆಲ್ರೆಡಿ ಒಂದ್ಸರಿ ಆಕ್ಷನ್ ಬಂದಿದ್ರಲ್ಲ ನಮ್ಮ ಕಾರ್ಪೊರೇಟ್ ಅವರು ಮತ್ತು ಇವರೆಲ್ಲ ಸ್ಯಾಂಕ್ಷನ್ ಎಲ್ಲ ಮಾಡಿಸಿ ಬಂದಾಗ ಕೆಲವರೆಲ್ಲ ಪಕ್ಕದಲ್ಲಿರೋರ್ಗೆ ಅವ್ರಿಗೆ ಯಾರೇ ಹೇಳ್ಕೊಟ್ಬಿಟ್ಟು ಹಾಕ್ಬಾರ್ದು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ಬಟ್ ಆವಾಗ ಕೇಳಲಿಲ್ಲ ವೆಂಕಟೇಶ್ ಬಟ್ ಈಗ ಕೇಳ್ತಾ ಇದ್ದಾನೆ ನನ್ಗೊಂದ್ಸರಿ ಇಲ್ಲ ಸರ್ ಈಗ ನಾವು ಎಷ್ಟು ದಿವಸ ಅಂದ್ಬಿಟ್ಟು ಬೋರ್ಡ್ ಹೋಗ್ಕೊಂಡಿರೋಣ ಹೇಳಿ ಅಲ್ವಾ ಹಳೆ ಕತೆ ಮಾತಾಡೋದು ಬೇಡ ಇಲ್ಲಿ ಅಲ್ಲಿ ಸ್ಥಳ ಇದ್ದು ಸ್ಥಳೀಯದ ಅಭ್ಯಂತರ ಇಲ್ಲ ಅಂದ್ರೆ ಮನೆ ಸದಸ್ಯರು ಹೇಳ್ದಂಗೆ ಸ್ಯಾಂಕ್ಷನ್ ಆಗಿದೆ ಹಾಕ್ಸ್ಕೊಂಡು ಆದ್ಮೇಲೆ ಹಾಕ್ಸೋಣ ಬೇಡ ಎಲೆಕ್ಷನ್ ಬೋರ್ಡ್ ಆಫ್ ಕಾಂಡಕ್ಟ್ ಎಲ್ಲ ಮುಗಿಲಿ
ಇಲ್ಲಾಂದ್ರೆ ಈಗ ಎಲ್ಲ ಸ್ಥಳವನ್ನು ಬಂದು ಫಸ್ಟ್ ನೋಡಿ ನಮ್ಮ ಅಧಿಕಾರಿಗಳು ನೀವು ಹೇಳಿದಂಗೆ ಅಲ್ಲಿ ಡಾಕ್ಯುಮೆಂಟ್ಸ್ ನೋಡೋದು ಮುಖ್ಯ. ನಾಳೆ ಏನಾದ್ರೆ ನಾವು ಹಾಕಿ ಅಬ್ಜೆಕ್ಷನ್ ಆಗೋದು ಕೋರ್ಟ್ ಹೋಗೋದು ಅದೆಲ್ಲ ಬೇಡ. ಹೌದೌದು ಮಾಡ್ಬೋದು, ಮಾಡೋ ಪ್ರಯತ್ನ ಮಾಡಿ. ಈಗ ಅಂದ್ರೆ ಬೋರ್ ನೀರು ಕುಡಿಯೋಕ್ಕಾಗುತ್ತೆ ಸರ್, ಇವತ್ತೆಲ್ಲ ಎಷ್ಟೋ ಜನ ಅದೆಲ್ಲ ಅದ್ರ ಬಗ್ಗೆ ಇದು ಮಾಡೋದು ಬೇಡ. ಆಮೇಲೆ ಸರ್ ಇದೊಂದು ಫೈನಲ್ ಕ್ವಶನ್ ಇದೆ. ಈಗ MLA ಸಾಹೇಬರು ಬಂದು ಶಾಸಕರನ್ನಲ್ಲಿ ಎಲ್ಲ ಯೂಸಿಟಿಗೆಲ್ಲ ಮಾಡ್ತಿದ್ದಾರೆ ಸರ್, ಅದು ಬೇರೆ ಕಡೆ ಮಾಡಿದ್ದಾರೆ. ಅವಶ್ಯಕತೆ ಇರೋ ಕಡೆ ಮಾಡೋದು ಅವಶ್ಯಕತೆ ಇರೋ ಕಡೆ ಮಾಡಿದ್ದಾರೆ. ಅದನ್ನು ಇರೋದನ್ನೇ ಕಿತ್ಬಿಟ್ಟು ನೀರು ಡ್ರೈನೇಜ್ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂಥದನ್ನೇ ಕಿತ್ಬಿಟ್ಟು ದೊಡ್ಡ ಪೈಪ್ ಹಾಕಿದ್ದಾರೆ. ಇಲ್ಲಿ 19 ಕ್ಲಾಸಲ್ಲಿ ಬಂದ್ಬಿಟ್ಟು ಸಾಕಷ್ಟು ಸಮಸ್ಯೆಗಳಿದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ, ನಾವೇನೋ ಅವಶ್ಯಕತೆ ಇಲ್ಲ, ಅಲ್ಲಿ ತುಂಬ ಸಮಸ್ಯೆಗಳಿದೆ. ಇಲ್ಲ, ಈಗ ಅದಕ್ಕೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಏನು ಗ್ರಾಂಟ್ ಮಾಡಿದೆ ಯಾವುದು ಔಟ್ ವಾಟರ್ ಸ್ಟಾಪ್ ವಾಟರ್ ಯೂಸಿಟಿ ಎಲ್ಲಿ ಅವರ ಬಿಡೋ ಪ್ಲೇಸಸ್ಗೆ ಆಕ್ಷನ್ ಪ್ಲಾನ್ ಅಲ್ಲಿ ಹಾಕೋತಾರೆ. ಅದನ್ನ ಇಲ್ಲಿ ನಾವು ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಫಸ್ಟ್ ಆಫ್ ಆಲ್ ಅಲ್ಲಿ ಹಾಕ್ಬೇಕಾಗಿರುವಂತ ಕೆಲಸನ ಬೇರೆ ಕಡೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ನೀವು ರಿಕ್ವೈರ್ಮೆಂಟ್ ಎಲ್ಲಿದೆ ಹೇಳಿ. ಈಗ ಅಡಿಷನಲ್ ಎಲ್ಲಿ ಬಿಟ್ಟು ಹೋಗಿದೆ ಅದನ್ನ ಇಲ್ಲಿ ಹೇಳಿದ್ರೆ ಈಗ ಅವ್ರ ಚೀಫ್ ಇಂಜಿನಿಯರ್ಗೂ ಮುಟ್ಟಿಸ್ತಾರೆ. ಅದನ್ನು ಎಲ್ಲೆಲ್ಲ ಮಾಡಬೇಕು ಲೈನ್ ಎಸ್ಟಿಮೇಟ್ಸ್ ಮಾಡಿ ಶೆಲ್ಫ್ ಆಫ್ ವರ್ಕ್ಸ್ ಅಲ್ಲಿ ಅವ್ರ ಮನಸ್ಸು ಬಂದಾಗ ಕೆಲಸ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಸರ್. ಇವಾಗ ಎಲ್ಲರೂ ಮನೆಗಳಲ್ಲಿ ಕುತ್ಕೊಂಡಿರಲ್ಲ, ಅವ್ರದೇ ಆದ ಕೆಲಸಗಳಿರ್ತಾರೆ, ಕೆಲಸ ಕಾರ್ಯಗಳು ಹೋಗಿರ್ತಾರೆ. ಅವ್ರದ್ದು ಈ ಆಡಳಿತದಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಸ್ಪಷ್ಟವಾಗಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಾನು ಕೇಳ್ತಾ ಇರೋದು ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಈ ಮೀಟಿಂಗ್ ಅಲ್ಲೇ ಕೊಡ್ಬೇಕಂತ ಇಲ್ಲ. 2 ದಿನ ತೋಡಿ ಯಾವ ಮಿಸ್ಸಿಂಗ್ ಲಿಂಕ್ಸು ಎಲ್ಲಿ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ಅದನ್ನ ಪಟ್ಟಿ ಮಾಡ್ಕೊಂಡು ಬನ್ನಿ, ಚರ್ಚೆ ಮಾಡೋಣ. ಬಿಟ್ಟೋಗಿರೋದು ಅಡ್ರೆಸ್ ಮಾಡಬೇಕು ಸರ್. ಈಗ ಅತಿ ಅವಶ್ಯಕತೆ ಆಗಿರೋಂಥ ವಿಚಾರ ಏನಂದ್ರೆ ವಾಟರ್ ಪ್ಲಾಂಟ್ ಅಂದ್ರೆ ನೀವು ಬೇಗ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬೋರ್ ನೀರು ಕುಟ್ಕೊಂಡಿರೋಕ್ಕಾಗಲ್ಲ ಸರ್. ಮುಂದಿನ ವಾರ ಇಲ್ಲೇ ಸ್ಥಳವನ್ನು ಇನ್ಸ್ಪೆಕ್ಟ್ ಮಾಡಿ ಅಲ್ಲಿ ಸ್ಥಳೀಯರು ಅಭಿಪ್ರಾಯ ತಗೊಂಡು ಮತ್ತೆ ದಾಖಲೆಗಳನ್ನು ಚೆಕ್ ಮಾಡಿಸ್ಬಿಟ್ಟು ನನಗೆ ಹೇಳ್ತಾರೆ. ಓಕೆ 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 ಥ್ಯಾಂಕ್ ಯು, ಧನ್ಯವಾದ. ಸರ್, ನನ್ನ ಹೆಸರು ಬಸವರಾಜ್ ಅಂತ. 19th M ಕ್ರಾಸ್ ಪ್ರಾಬ್ಲಮ್ ಲಾಸ್ಟ್ ವೀಕ್ ಬಂದಾಗ ಹೇಳಿದೆ. ಅದು ರೋಡ್ 19th K ಕ್ರಾಸಿಂದ ನೀರು ಹರಿದು 19th M ಕ್ರಾಸಲ್ಲಿ ಬಂದು ನಿಲ್ಲುತ್ತೆ ಸರ್. 19th M ಕ್ರಾಸ್ ಬಂದು ಡೆಡ್ ಎಂಡ್. ಸೊ ನೀರು ಹೋಗೋದಕ್ಕೆ ಬೇರೆ ದಾರಿನೇ ಇಲ್ಲ. ಅದರಿಂದ ಸ್ವಲ್ಪ ರೋಡ್ ಹೈಟು ಮಾಡಿಸಿ, ಇಲ್ಲ ಸದ್ಯಕ್ಕೆ ಟೆಂಪ್ರರಿ ಆಗಿ ಒಂದು ಹಂಪನ್ನು ಹಾಕಿ ಈ K ಕ್ರಾಸ್ ನೀರು ನೇರವಾಗಿ ಹೋಗೋ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗುತ್ತೆ. ಓಕೆ, ಇಲ್ಲಾಂದರೆ ತುಂಬ ಹಾರ್ವೆಸ್ಟಿಂಗ್ ನಿಮಗೆ ಮಾಡಲಿದೆ ಡ್ರೈನ್ ಔಟ್ ಮಾಡೋಕ್ಕೆ ಆಗುತ್ತಾ? ಡೆಡ್ ಎಂಡ್ ಇದೆ ಅಂತ ಆಬ್ವಿಯಸ್ಲಿ ವಿ ಕೆನಾಟ್ ರೈಟ್ ಆಫ್ ವೇ ಇರಲ್ಲ. ಸೊ ಅದು ತುಂಬ ಒಂದು ಮೊಳಕಾಲು ಮಟ್ಟ ಒಂದು ಅಡಿ ಮೇಲೆ ನೀರು ನಿಲ್ಲುತ್ತೆ ಸರ್. ಆ ನೀರು ಇದು ಡ್ರೈನ್ ಇದರಲ್ಲೆಲ್ಲ ಮ್ಯಾನ್ಯಲ್ಲೆಲ್ಲ ಹೋಗ್ಬಿಟ್ಟು ಅದನ್ನು ಫಿಲಪ್ ಆಗಿ ಓವರ್ಫ್ಲೋ ಆಗ್ತಾ ಇರುತ್ತೆ. ಇನ್ನೇನು ನೀರಿಂದೆಲ್ಲ ಬೇರೆ ಏನಾದರೂ ಇದೆಯಾ ಪ್ರಶ್ನೆಗಳು? ಮುಕ್ತಾಯಗೊಳಿಸ್ಬೋದಾ ಸಭೆ? ಕಮ್ಮ ಹಲೋ ಸರ್, ಹೆಸರು ಅನೂಪ್ ಅಂತ, RNC Cross ಅಂತ. So firstly, I just wanted to thank you for all the amazing work that's happening, garbage collection, all that. That's great. ಆದರೆ ಮನೆ ಮುಂದೆ look at it, ಮನೆ ಮುಂದೆ ಗಟರ್ ಕೆಲಸ ನಡೀತು, ಫುಲ್ ಸ್ಟೋನ್ಸ್ ಅಲ್ಲಿ ಹಾಕಿದ್ದಾರೆ. ಎಲ್ಲಿ ಎಕ್ಸಾಕ್ಟ್ ಅಡ್ರೆಸ್ ಹೇಳ್ತೀರಾ? ಹೌಸ್ ನಂಬರ್ 40, 6th C Cross, ಗದ್ದಾಸ್ಪುರ. ಏನಾಗಿದೆ ಅಲ್ಲಿ? ಸೊ ಮನೆ ಹಿಂದೆ ಗಟರ್ ಕೆಲಸ ನಡೆದು ಫುಲ್ ಪಬ್ಲಿಕ್ ವರ್ಕ್ that work, and there's a site that is dumped the stones there. Now it's almost gone up to the door sides. People are all dumping things on top of that, and we'll be requesting that can it be cleared. ಮಾನಿಟರ್ ಮಾಡೋಕ್ಕೆ ಯಾವ ಭಾಗ ನಿಮಗೆ ಬರುತ್ತೆ ಅದು ಹೇಗೆ? ನಾಳೆ ಹೋಗಿ ನೋಡಿ, ಅವ್ರು ಈಗಲೇ ನೋಡಿ, ಮೀಟಿಂಗ್ ಆದಮೇಲೆ ಫ್ರೀ ಇದ್ದೀರಲ್ಲ, ಹೋಗಿ ನೋಡಿಕೊಂಡು ಅಡ್ರೆಸ್ ನೋಟ್ ಮಾಡ್ಕೊಂಡ್ರ ನಂಬರ್ 40 6th C Cross.
ಅಲ್ಲಿ ಎಲ್ಲ ಡೆಬ್ರಿ ಅದೆಲ್ಲ ಹಾಕ್ಬಿಟ್ಟಿದ್ದಾರೆ, ಡ್ರೈನು ಡೋರ್ ಲೆವೆಲ್ ಬಂದಿದೆ ಅಂತ ಹೇಳ್ತಾರೆ. So back side all adi. So if you could just clear that, because people are also dumping garbage on top of that. Then we'll get it done. Right? That's the only thing that I have. And of course, in front of the house there is certain like that they built like chawl. Now I don't know if you can do anything about it, but the thing is it's a open space. Cards or it is permanent or what? So it's been there for the past 15 years. Okay. People take bath outside the house, they brush outside the house, everything happens outside the house. There's no compound wall. Right, and especially given the we'll check what can be done. Yeah. So behind the house and front of the house, there is a situation. So if you could kindly have a look at it, it would be really helpful. You can send some photos of the area. Absolutely. Number you can share your number. ನೋಡಿದಾಗ ಅದು ಡ್ರೈನ್ ವರ್ಕ್ ಮಾಡುವಾಗ ಅವರು ಅದು ಡ್ರೈನ್ ಕಲ್ಲಿಂದ ಸ್ಲ್ಯಾಬ್ ಇತ್ತು ಸರ್, ಅದು ಸ್ವಲ್ಪ ಬ್ರೇಕ್ ಮಾಡಿ ಅಲ್ಲಿ ಸ್ವಲ್ಪ ಪಾರ್ಟ್ ಹಾಕಿದ್ದಾರೆ. ಅದ್ರ ಮೇಲೆ ಎಲ್ಲರೂ ಬಂದು ಅದು ಎಲ್ಲಾನು ನಮ್ಮ ಡ್ರೈನ್ ಅವರೇ ಹಾಕಿರೋದಲ್ಲ ಸರ್. ಅವ್ರು ಹೇಳ್ತಾರೆ ಹಾಕಿರೋದ್ ಮೇಲೆ ಬಾಕಿ ಅವರು. ಬಟ್ ಅದನ್ನ ಕ್ಲಿಯರ್ ಮಾಡ್ಸಕ್ಕೆ ನಾನು ಓನರ್ನು ಕೇಳಿದ್ದೀನಿ ಸರ್, ಅವ್ರು ಯಾರು ವೇಕೆಂಟ್ ಆಯ್ತು ಓನರ್, ಅದು ಚೆಕ್ ಮಾಡಿಸಿ ಅವ್ರ ಕಡೆ ಫಸ್ಟ್ ನಾವು ನೋಟಿಸ್ ಅವ್ರು ಕೊಡ್ಬೇಕು. ಪ್ರೈವೇಟ್ ಲ್ಯಾಂಡ್ ಇದೆ, ಅವ್ರದ್ದು ಜವಾಬ್ದಾರಿ ಆಗುತ್ತೆ ಸರ್. ಅದು ಪಬ್ಲಿಕ್ ಸ್ಪೇಸ್ ಅಲ್ಲಿ ಬಂದಿದ್ರೆ ನಾವು ಮಾಡೋದು. Man, see the thing is, it was the entire area got completely where they broke the slab and they put it there. Right? Other ಮೇಲೆ they put bed that. Yeah, I'm not blaming anyone. I'm not blaming anyone. All I'm saying is please clear it. Yes. That's why debris is not lifted and taken up by the contractor. That's my only request. So no, it's a genuine request. We have taken it on record. So front and behind the house, like it's not that great, and with a lot of kids at home, we're just more open to things like a lot of. If you come and have a look at it, you'll get. Correct. She seems to know the place. Let her visit once and then let her. Thank you. Right. So ಎಲ್ಲರಿಗೂ ಈ ಬಾರಿ ಸಭೆಗೆ ಬಂದು ನಮ್ಮ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ ಧನ್ಯವಾದ ಕೋರುತ್ತೇನೆ. ಇದೇ ರೀತಿಯಲ್ಲಿ ಪ್ರತಿ 1ನೇ ಹಾಗೂ 3ನೇ ಶನಿವಾರ ನಾವು ಈ ವಾರ್ಡ್ ಕಮಿಟಿ ಮೀಟಿಂಗನ್ನು ನಿರಂತರವಾಗಿ ನಡೆಸೋಣ. ಸ್ಥಳೀಯವಾಗಿ ಇರುವಂಥ ಸಮಸ್ಯೆಗಳನ್ನು ಎಲ್ಲ 100% ನಾವು ಬಗೆಹರಿಸಲಿಕ್ಕಾಗಿದ್ದು ಕೂಡ ಇಲ್ಲಿ ಒಂದು ವೇದಿಕೆ ಸಾರ್ವಜನಿಕರಿಗೆ ಮತ್ತು ವಾರ್ಡ್ ಕಮಿಟಿ ಸದಸ್ಯರಿಗೆ ನಮ್ಮ ಅಧಿಕಾರಿಗಳ ಮುಂದೆ ಹೇಳ್ಕೊಳಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಸಿದ್ದಾರೆ ಸರ್ಕಾರ ಹಾಗೂ ವಿಧಿಯಲ್ಲಿ. ಅದನ್ನು ಬಳಕೆ ಮಾಡ್ಕೋಬೇಕಾಗತ್ತೆ ನಾವು. ಅದೇ ರೀತಿಯಲ್ಲಿ ಆದಷ್ಟು ಪಾರದರ್ಶಕವಾಗಿ ಈ ಸಭೆಗಳು ನಡೆಯೋ ಉದ್ದೇಶದಿಂದ ನಾವು ಪ್ರತಿಯೊಂದು ಸಭೆಗೂ ಏನೇನು ಚರ್ಚೆಗಳಾಗ್ತಾ ಇದೆ ಅದು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ, ಮತ್ತು ಅನುದಾನ ವರದಿ ಮಾಡ್ತಾ ಇದ್ದೀವಿ, ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನೇ ವಿಷಯ ಪ್ರಸ್ತಾಪ ಆದರೂ ಕೂಡ ತಾವು ಉಲ್ಲೇಖ ನೀಡ್ಬೋದು. ಈ ಒಂದು ಸಭೆಯಲ್ಲಿ ಅದು ಚರ್ಚೆ ಆಯಿತು, ಈ ಥರ ನಿರ್ಧಾರಗಳಾಯಿತು, ಮತ್ತು ಖಂಡಿತವಾಗಿ ಹಂತವಾಗಿ ನಾವು ಏನು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೊರಟಿದ್ವಿ ವಿಷಯಗಳೆಲ್ಲ ನಿಮ್ಮ ಸಹಕಾರದೊಂದಿಗೆ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಹಾಗೂ ನಮ್ಮ ಅಧಿಕಾರಿಗಳ ಕರ್ತವ್ಯಗಳೇನಿದೆ ಅವ್ರ ಪಾಲನೆ ಮೂಲಕ ನಿರ್ವಹಿಸಲಿಕ್ಕೆ ಆಗುತ್ತೆ ಅಂತ ನನಗೆ ಖಂಡಿತವಾಗಿ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ತಾವೆಲ್ಲರೂ ಕೂಡ ಈ ಸಭೆಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ ಹೇಳಿ ಈ ಸಭೆಯನ್ನು ಇಲ್ಲೇ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದ.